ಓಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಜೈ ಗುರುದೇವ್, ಜೈ ಶ್ರೀರಾಮ್. ನಾವು ಶಂಕರ ವೇದಾಂತ ಸೌರಭ ನೋಡ್ತಾ ಇದ್ದೀವಿ. ಅದರಲ್ಲಿ ಮುಖ್ಯವಾಗಿ 5 ತತ್ವಗಳನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಒಂದು ಸಾರ್ವತ್ರಿಕ ಪೂರ್ಣಾನುಭವ, ಎರಡನೇದು ಸಾಕ್ಷಿಯನ್ನು ಗುರುತಿಸುವುದು, ಇವತ್ತು ನಾವು ಅದನ್ನೇ ಮಾಡಬೇಕಾಗಿರೋದು. ಮೂರನೇದು ಅಧ್ಯಾರೋಪ ಅಪವಾದ. ಎಲ್ಲ ಪ್ರಕ್ರಿಯೆಗಳಲ್ಲೂ ಈ ಅಧ್ಯಾರೋಪ ಅಪವಾದ ಹಾಸುಹೊಕ್ಕಾಗಿರುತ್ತೆ, ಬಟ್ಟೆಯಲ್ಲಿ ದಾರದ ಥರ. ಇನ್ನು ಕರ್ತೃತಂತ್ರ ವಸ್ತುತಂತ್ರ ಸಾಧನೆ, ಐದನೇದು ವ್ಯವಹಾರ ದೃಷ್ಟಿ, ಪರಮಾರ್ಥ ದೃಷ್ಟಿ. ಈ 5 ನಾವು ಶಂಕರಾಚಾರ್ಯ ಬರೆದಿರೋ ಪ್ರಸ್ಥಾನತ್ರಯ ಭಾಷ್ಯಗಳನ್ನು ಅರ್ಥ ಮಾಡ್ಕೋಬೇಕಾದ್ರೆ ಇವು 5 ಚೆನ್ನಾಗಿ ಮನಸ್ಸಿನಲ್ಲಿ ಮೆಲ್ಕು ಹಾಕಿರಬೇಕು. ಇಂಪಾರ್ಟೆಂಟು. ಇದು ಗೊತ್ತಿಲ್ಲದೆ ಇದ್ದರೆ ನೀವು ಏನು ಓದಿದ್ರೂ ಇಮ್ಯಾಜಿನ್ ಮಾಡಿಕೊಂಡು ಹೋಗಬೇಕು. ಹೇಗೆ ಕರ್ಮಕಾಂಡ, ಉಪಾಸನಕಾಂಡ ಮತ್ತು ಎಲ್ಲ ಬೇರೆ ಧರ್ಮದವರು ಹೇಗೆ ಇಂಟೆಲೆಕ್ಚುಯಲ್ ಜಗ್ಲರಿನೋ ಅಥವಾ ಇಮ್ಯಾಜಿನ್ ಮಾಡ್ಕೊಂಡು ಹೋಗಬೇಕೋ ಹಾಗೆ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಆದ್ದರಿಂದ ಇವುಗಳಿಗೆ ನಾವು ಆಸಕ್ತಿಯಿಂದ ಇವನ್ನು ಅಧ್ಯಯನ ಮಾಡಿ, ಇದ್ರ ಜೊತೆಗೆ ಮೊದಲನೇ ಚಾಪ್ಟರ್ ಪ್ರಕರಣ, ಇಲ್ಲಿ ಚಾಪ್ಟರ್ನ ಬದಲು ಪ್ರಕರಣ ಅಂತ ಕರೀತಾರೆ. ಆ ಮೊದಲನೇ ಪ್ರಕರಣದಲ್ಲಿ ಧರ್ಮ ಜಿಜ್ಞಾಸ, ಬ್ರಹ್ಮ ಜಿಜ್ಞಾಸ ನೋಡಿದ್ದಾಯಿತು. ಎರಡನೇ ಪ್ರಕರಣದಲ್ಲಿ ಸಾರ್ವತ್ರಿಕ ಪೂರ್ಣಾನುಭವ, ಇದಕ್ಕಿಂತ ಹಿಂದೆ ನಾವು ಅದನ್ನು ಮಾಡಿದ್ದಾಯಿತು. ಇಲ್ಲಿ ಎಲ್ಲ ಜನಗಳಿಗೂ, ಎಲ್ಲ ದೇಶ, ಎಲ್ಲ ಕಾಲ, ಎಲ್ಲ ಜನಾಂಗದವರೆಗೂ, ಎಲ್ಲ ಧರ್ಮದವರೆಗೂ, ಎಲ್ಲ ಜಾತಿ, ಕುಲ, ಗೋತ್ರ, ಗಂಡಸು, ಹೆಂಗಸು, ದೇವತೆಗಳು, ರಾಕ್ಷಸರು, ಯಾವುದು ಭೇದವಿಲ್ಲದೆ ಎಚ್ಚರ, ಕನಸು, ನಿದ್ದೆ 3 ಹಿಡಿದು ಅದರಿಂದ ನಮ್ಮ ನಿಜವಾದ ಸ್ವರೂಪವನ್ನು ಹೇಗೆ ಗುರುತಿಸೋದು, ನಿಜವಾದ ಸ್ವರೂಪ ಗುರುತಿಸೋದು ಇನ್ನೂ ತೋರಿಸಿಲ್ಲ, ಆದರೆ ಈ ಅವಸ್ಥೆಗಳನ್ನು ನಾವು ಹೇಗೆ ಪರೀಕ್ಷೆ ಮಾಡಬೇಕು ಅಂತ ಸಾರ್ವತ್ರಿಕ ಪೂರ್ಣಾನುಭವ, ಪೂರ್ಣವಾದ ಅನುಭವ ಅದರಿಂದ ತೋರಿಸಿದ್ದಾಯಿತು. ಇವತ್ತು ನಾವು 3ನೆಯ ಪ್ರಕರಣ. ಈಗ ಆ ಸಾರ್ವತ್ರಿಕ ಪೂರ್ಣಾನುಭವದಿಂದ ಈಗ ನಾವು ಈ ಸಾಕ್ಷಿ ಸ್ವರೂಪವನ್ನು ಹೇಗೆ ಗುರುತಿಸ್ಬೋದು ಅಂತ. ನಾವು ಬೆಣ್ಣೆ ಕಡಿತೀವಿ, ಮೊಸರನ್ನು ಕಡಿತೀವಿ, ಬೆಣ್ಣೆ ಬರುತ್ತಲ್ಲ, ಹಾಗೆ ಈ 3 ಅವಸ್ಥೆಗಳನ್ನು ಕಡಿದಾಗ, ವಿಚಾರ ಮಾಡಿದಾಗ, ವಿವೇಕದಿಂದ ಹೊರಗಡೆಗೆ ಬೆಣ್ಣೆ ಬರುತ್ತಲ್ಲ, ಹಾಗೆ ಇಲ್ಲಿ ಸಾಕ್ಷಿ ಸ್ವರೂಪ ನಮಗೆ ತೋರ್ಕೊತಾನೆ. ಹೇಗೆ ಆ ಸಮುದ್ರ ಮಥನ ಮಾಡಿದಾಗ ಅಮೃತ ಬಂತೋ ಹಾಗೆ ಇಲ್ಲಿ ನಾವು ನಮ್ಮ ನಿಜವಾದ ಸ್ವರೂಪ, ಎಲ್ಲೋ ಇರೋದಲ್ಲ ಅಮೃತ, ಆ ಸಾಕ್ಷಿ ಸ್ವರೂಪವನ್ನು ಹೇಗೆ ಗುರುತಿಸ್ಬೇಕು ಅನ್ನೋದು ತೋರಿಸ್ತಾ ಇದ್ದಾರೆ. ಸೊ 3ನೇ ಪ್ರಕರಣ ಸ್ವರೂಪ, ವಿಟ್ನೆಸಿಂಗ್ ಪ್ರಿನ್ಸಿಪಲ್. ಪ್ರತಿಯೊಬ್ಬರಿಗೂ ಗಾಢನಿದ್ರೆಯಲ್ಲಿರುವ ಅನುಭವ, ತನಿನಿದ್ರೆ. ಇದನ್ನು ಕರೀತಾರೆ ಸಾಕ್ಷಾತ್. ಇದೇ ನಿಜವಾಗಲೂ ಸಾಕ್ಷಾತ್, ಪ್ರತ್ಯಕ್ಷ, ಸಾಕ್ಷಾತ್. ಅಪರೋಕ್ಷವಾದ, ಪರೋಕ್ಷವಲ್ಲ ಇದು. ಪರೋಕ್ಷ ಅಂತಂದರೆ ಇಂಟೆಲೆಕ್ಚುಯಲ್ ಜಗ್ಲರಿಯಿಂದ ಇಮ್ಯಾಜಿನ್ ಮಾಡೋದು ಅಥವಾ ಭಾವನೆ ಮಾಡೋದು, ಕರ್ಮಕಾಂಡ, ಉಪಾಸನ ಕಾಂಡದ ಥರ ಭಾವನೆ ಮಾಡೋದಲ್ಲ. ಇವಾಗ ಸ್ವರ್ಗ, ನರಕ, ಪುನರ್ಜನ್ಮ, ಪಾಪ, ಪುಣ್ಯ, ಇವುಗಳನ್ನೆಲ್ಲ ಪರೋಕ್ಷ ನಂಬ್ಕೋಬೇಕು. ಸ್ಕ್ರೀನಲ್ಲಿ ಬಂದಿಲ್ಲ ಸರ್, ನೀವು ಸ್ಕ್ರೀನ್ ಶೇರ್ ಮಾಡಿ.
ಭಾವನೆ ಮಾಡೋದಲ್ಲ, ಅಪರೋಕ್ಷ. ಹೇಗೆ ನಿಮ್ಮನ್ನು ನಾನು ನೋಡ್ತಾ ಇದ್ದೀನಿ, ನಿಮ್ಮ ಮಾತು ನಾನು ಕೇಳ್ತಾ ಇದ್ದೀನಿ, ನನ್ನ ನೀವು ನೋಡ್ತಾ ಇದ್ದೀರಾ, ಇದು ಪ್ರತ್ಯಕ್ಷ. ಪರೋಕ್ಷ ಅನುಭವ, ಪ್ರತ್ಯಕ್ಷವಾದ ಅನುಭವ. ಅದಕ್ಕೆ ಇದು ಅಪರೋಕ್ಷವಾದ. ಮತ್ತು ಅದನ್ನು ಏನಂತ ಕರೀತಾರೆ? ಸಾಕ್ಷಿ ಸ್ವರೂಪ, ವಿಟ್ನೆಸಿಂಗ್ ಪ್ರಿನ್ಸಿಪಲ್. ಅದನ್ನು ಬ್ರಹ್ಮ ಅಂತ ಕರೀತಾರೆ. ಓಂಕಾರ, ಬ್ರಹ್ಮ, ಆತ್ಮ, ಔಪನಿಷತ್ ಪುರುಷ, ಏನು ಬೇಕಾದರೂ ಹೆಸರುಗಳು ಕರೀತಾರೆ. ಇರುವು, ಅರಿವು, ಆನಂದ. ಅದಕ್ಕೆ ಪೇಜ್ ನಂಬರ್ 38. ಸೊ ಇದು ಇವತ್ತು 3ನೇ ಪ್ರಕರಣ ಮಾಡ್ತಾ ಇರೋದು. ಇದನ್ನು ಈಗ ಇಲ್ಲಿ ಹೇಳ್ತಾ ಹೋಗ್ತಾರೆ. ಮತ್ತು ಶಂಕರಾಚಾರ್ಯರು ಉಪನಿಷತ್ ಯಾವುದೇ ಪುಸ್ತಕ ತಗೊಳ್ಳಿ, ಹಿಂದಿಂದು ಸ್ವಲ್ಪ ಮೆಲ್ಕಾಕೊಂಡು ಹೋಗೋ ಹಾಗೆ ನಮ್ಮ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಎಲ್ಲರೂ, ಹಾಗೆ ಕುಲಕರ್ಣಿ ಸ್ವಾಮಿಗಳು ಕೂಡ ಈ ಅಧ್ಯಾಯ ಶುರುವಾದರೂ ಇದರ ಹಿಂದೆ ಏನು ಹೇಳಿದ್ರು ಅಂತ ಮೆಲ್ಕಾಕೊಂಡು ಹೋಗ್ಬೇಕಲ್ಲ, ಅದನ್ನು ಹೇಳ್ತಾ ಇದ್ದಾರೆ. ಹಿಂದಿನ ಪ್ರಕರಣದಲ್ಲಿ ಸಾರ್ವತ್ರಿಕ ಪೂರ್ಣಾನುಭವ ಅಥವಾ ಪೂರ್ಣವಾದ ಸಾರ್ವತ್ರಿಕ ಅನುಭವವನ್ನು ವಿಚಾರ ಮಾಡಿದ್ವಿ. ಅದರ ಆಧಾರದಿಂದ ನಾವು ಕಂಡುಕೋಬೇಕಾಗಿರೋದೇನು? ಈಗ ಮೊಸರನ್ನ ಕಡಿದ್ವಿ, ಅದರಿಂದ ನಮಗೆ ಬರೋದೇನು? ಬೆಣ್ಣೆ. ಹಾಗೆ ಎಚ್ಚರ, ಕನಸು, ನಿದ್ದೆಯನ್ನು ಪರೀಕ್ಷೆ ಮಾಡಬೇಕು ವಿವೇಕದಿಂದ. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ವಿವೇಕ ಅಂದರೆ ಏನು? ಇದು ಮೊದಲು ತಿಳ್ಕೋಬೇಕು. ಇಂಟಲೆಕ್ಚುಯಲ್ ಜಗ್ಲರಿ ಅಲ್ಲ, ಇದರ ಬೇಸ್, ರೂಟ್ ಕಾಸ್ಗೆ ಹೋಗ್ಬೇಕು. ಈಗ ಬಟ್ಟೆ ಅಂತಂದರೆ ವ್ಯವಹಾರದಲ್ಲಿ ನಾವು ಬಟ್ಟೆ ಅಂತೀವಿ. ಅದನ್ನು ಇನ್ನು ಸ್ವಲ್ಪ ಒಳಕ್ಕೆ ಹೋದರೆ ಏನದು? ನೂಲು, ದಾರ. ಇನ್ನೂ ಸ್ವಲ್ಪ ನೂಲು. ಈ ದಾರ ಎಲ್ಲಿಂದ ಬಂತು ಅಂದರೆ ಹತ್ತಿಯಿಂದ ಬಂತು. ಹೇಗಿದೆ ನೋಡಿ. ಇನ್ನು ಅಲ್ಲಿಂದ ಮುಂದಕ್ಕೆ ಹೋದರೆ ಹತ್ತಿ ಎಲ್ಲಿಂದ ಬಂತು? ಭೂಮಿಗೆ ಎಲ್ಲಿಂದ ಬಂತು? ನೀರು, ಮಳೆಯಿಂದ. ಮಳೆ ಎಲ್ಲಿಂದ ಬಂತು? ಸೂರ್ಯನ ಶಾಖದಿಂದ. ಆ ಸೂರ್ಯನ ಶಾಖ ಎಲ್ಲಿಂದ ಬಂತು? ಗಾಳಿಯಿಂದ ಬಂತು. ಆ ಮೋಡಗಳು ಗಾಳಿ ಬೀಸಿ ಅಲ್ಲಿ ಮಳೆ ಆಗಬೇಕು. ಮತ್ತು ಇವೆಲ್ಲ ಎಲ್ಲಿದೆ? ಆಕಾಶದಲ್ಲಿದೆ. ಆಕಾಶಕ್ಕೆ ಹಿಂದುಗಡೆ ಯಾರಿದ್ದಾರೆ? ಆತ್ಮ. ಹೀಗೆ ಹಿಂದಕ್ಕೆ ಹೋಗೋದಿದೆ. ಇರಲಿ, ಅಲ್ಲಿ ವಿವೇಕ ಅಂತ ಕರೀತಾರೆ ಇದಕ್ಕೆ. ಹೀಗೆ. ಸೊ ಇಲ್ಲಿ ನಾವು ಬಟ್ಟೆ ಅಂತಂದರೆ ಶರೀರವನ್ನು ನಾನು ಅಂದ್ಕೊಂಡಿದ್ದೀನಿ. ಶರೀರ ಮಾತ್ರ ಅಲ್ಲ, ಅವಸ್ಥೆಗಳು 3 ಅಂತ ಇಟ್ಕೊಂಡು, ಅವಸ್ಥೆ ಒಳಗಡೆ ಈ 1/2 ಡಜನ್ ಅಂದ್ಕೊಂಡು ಇವನ್ನೇ ಸತ್ಯ ಅಂತ ಇಟ್ಕೊಂಡಿದ್ದೀನಿ. ಬಟ್ಟೆನೇ ಸತ್ಯ, ಹಾವೇ ಸತ್ಯ, ಬೆಳ್ಳಿಯೇ ಸತ್ಯ ಅಂತ ಹಿಡ್ಕೊಂಡಿದ್ದೀನಿ ನಾನು. ಹಿಡ್ಕೊಂಡ್ರೆ ಆಗ್ಬಿಡ್ಬೇಕಲ್ಲ. ಇಲ್ಲಿಂದ ನೋಡಿದ್ರೆ ಸೂರ್ಯ ಚಪಾತಿ ಗಾತ್ರ, ತಟ್ಟೆ ಗಾತ್ರ ಇದ್ದರೆ ಅಷ್ಟೇ ಇರೋದು. ಇಲ್ಲ, ವಿಚಾರ ಮಾಡಬೇಕು. ಇದನ್ನು ಮಾಡಿದಾಗ ನಮಗೆ ಅದರ ಹಿಂದಡಿಕೆ ಹೋಗೋದು. ಅದನ್ನು ಮಾಡಬೇಕಾಗಿದೆ ಇವಾಗ. ಅದನ್ನೇ ಈ ಚಾಪ್ಟರ್ನಲ್ಲಿ ಮಾಡ್ತಾರೆ. ಆದ್ದರಿಂದ ಈ ಪರಮಾರ್ಥ ತತ್ವ ಯಾವುದು? ಹಿಂದೆ ತೋರಿಸೋದು. ಏನು ತೋರಿಸಿದ್ರು? ಸಾರ್ವತ್ರಿಕ ಪೂರ್ಣಾನುಭವದಿಂದ ಏನು ತೋರಿಸಿದ್ರು? ತೋರುವುದು, ಅಡಗುವುದು ಅಂತ. ಅದು ನಮ್ಮ ಪಾಮರರ ಭಾಷೆಯಲ್ಲಿ ಎಚ್ಚರ ಕನಸಿನಲ್ಲಿ ಪ್ರತಿಯೊಂದು ತೋರುತ್ತೆ 1/2 ಡಜನ್. ನಿದ್ದೆಯಲ್ಲಿ ತೋರೋದಿಲ್ಲ. ಅದನ್ನು ವಿದಿತ, ಅವಿದಿತ, ಆಮೇಲೆ ಕ್ಷರ, ಅಕ್ಷರ, ವ್ಯಕ್ತ, ಅವ್ಯಕ್ತ, ಹೀಗೆ ಬೇಕಾದಷ್ಟು ಹೆಸರುಗಳು ಕೊಟ್ಟು ಹೇಳೋದು ಅಷ್ಟೇ. ಹಾಗೆ ಅಲ್ವಾ? ಸೊ ಇವು ಎರಡನ್ನೂ ಚೆನ್ನಾಗಿ ವಿಚಾರ ಮಾಡಿದಾಗ ನಮಗೆ ನಮ್ಮ ನಿಜವಾದ ಸ್ವರೂಪ, ನಾನು ಅಂದ್ಕೊಂಡಿರೋ ಶರೀರ ಅಥವಾ ಬಟ್ಟೆ ಅಲ್ಲ, ಅದರ ಹಿಂದುಗಡೆ ಇರೋ ಹತ್ತಿಯೇ ಮುಖ್ಯವಾಗಿ ಬಟ್ಟೆ ಅಂತ ನಾನು ಅಂತೀನಲ್ಲ. ಅದರ ನಿಜವಾದ ಸ್ವರೂಪ ಹತ್ತಿ. ನಾವು ಈ ಅವಸ್ಥೆ ಒಳಗಡೆ ಇರೋ 1/2 ಡಜನ್ ಅಂತೀನಲ್ಲ, ಇದೆಲ್ಲ ಮುಖ್ಯ. ಇದಕ್ಕೆ ಆಧಾರವಾಗಿರೋದು ನಮ್ಮ ತಿಳ್ಕೋಬೇಕಾಗಿರೋದು. ಎಸ್ಪೆಷಲಿ ನಾನಂದರೆ ಯಾರು? ಈ ಶರೀರ ಅಲ್ಲ ಅಂತ. ಅದರಿಂದ ನಾವಿವಾಗ ಈ ಬೆಣ್ಣೆನ ತೆಗಿಬೇಕಾಗಿದೆ ಈಗ ಅಂತ ಹೇಳ್ತಾ ಇದ್ದಾರೆ.
ಅದು ನಮ್ಮೆಲ್ಲರ ನಿಜವಾದ ಸ್ವರೂಪವೇ ಆಗಿರುವ ಬರಿಯ ಇರುವಿನ ಸ್ವಭಾವವಾಗಿರುವುದೆಂದು ತಿಳಿಸಿರುತ್ತೆ. ಅದನ್ನು ಸಾಕ್ಷಿ ಸ್ವರೂಪ ಹೀಗೆಲ್ಲ ಕರೀತಾರೆ. ಬೃಹದಾರಣ್ಯಕ ಉಪನಿಷತ್ನಲ್ಲಿ ಯತ್ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮಯ ಆತ್ಮ ಸರ್ವಾಂತರ ಅಂತ ಹೇಳ್ತಾರೆ. ಅದರ ಅರ್ಥ ಏನು? ಈ ಸಾಕ್ಷಿ ಸ್ವರೂಪವನ್ನು ಯಾವ ತತ್ವವು ಸಾಕ್ಷಾತ್ತಾಗಿದ್ದು, ನಮ್ಮ ತತ್ವವೇ, ನನ್ನ ನಿಜವಾದ ಸ್ವರೂಪವೇ ಸಾಕ್ಷಾತ್ತಾಗಿ ಇದೆ, ಅದೇ ಇರೋದು, ಬೇರೆದು ಯಾವುದೂ ಇಲ್ಲ, ಅಪರೋಕ್ಷವಾಗಿದೆ, ಇಮ್ಯಾಜಿನ್ ಮಾಡೋದಲ್ಲ, ಅನುಭವದಿಂದ ಅದನ್ನು ಬ್ರಹ್ಮ, ಮತ್ತದೆಲ್ಲಿದೆ? ಎಲ್ಲಕ್ಕೂ ಒಳಗಡೆ ನೋಡ್ಕೋಬೇಕು. ಅದೇನು ಒಳಗಡೆ ಮಾತ್ರನೇ ಇರೋದು ಅಲ್ಲ, ಎಲ್ಲ ಕಡೆ ಇವೆ. ಹಾಗೆ ಆದ್ದರಿಂದ ಎಲ್ಲಕ್ಕೂ ಒಳಗಿರುವ ಎಲ್ಲರ ಆತ್ಮ, ಆ ತತ್ವವನ್ನು ನಮಗೆ ಈ ತೋರಿಸ್ಕೊಡ್ತಾರೆ ಅಂತ. ಈ ಉಪಸ್ಥ ಚಾಕ್ರಾಯಣನು ಯಾಜ್ಞವಲ್ಕರನ್ನ ಕೇಳಿರ್ತಾನೆ. ಆಗ ಯಾಜ್ಞವಲ್ಕರು ಹೇಳಿರ್ತಾರೆ, ಇದು ಈಗ ಮಂತ್ರ ಹೇಳಿದ್ನಲ್ಲ, ಇದು ಇಲ್ಲಿ ಸಾಕ್ಷಾತ್ ಅಂದರೆ, ಇಲ್ಲಿ ಸಾಕ್ಷಾತ್ ಅಪರೋಕ್ಷ ಅಂದರು. ಇಲ್ಲಿ ಸಾಕ್ಷಾತ್ ಅಂದರೆ ಏನು? ನಾವು ವ್ಯವಹಾರದಲ್ಲಿ ನಾನು ನಿಮ್ಮನ್ನು ನೋಡಬೇಕಾದ್ರೆ ನಾನು ಬೆಳಕಿರಬೇಕು, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಅಂತಃಕರಣ, ಹಿಂದೆಗಡೆ ಈ ಡೂಪ್ಲಿಕೇಟ್ ನಾನು, ಕರ್ತೃತ್ವ, ನಾನು ಕಂಡೇ, ಇವೆಲ್ಲ ಇರಬೇಕು. ಆತ್ಮನ ಕಾಣೋದಕ್ಕೆ ಹಿಂಗಲ್ಲ. ಮತ್ತು ಸಾಕ್ಷಾತ್ ಅಂದರೆ ಏನು? ಅದನ್ನು ವಿಷಯ ಮಾಡಿ ತಿಳಿಸೋದಲ್ಲ, ಅಂತಃಕರಣದಲ್ಲಿ ಪ್ರತ್ಯಯ ಎಬ್ಬಿಸ್ಕೊಳ್ಳೋದಲ್ಲ, ತ್ರಿಪುಟಿ ಅಲ್ಲ, ವಿಶೇಷವಾದ ಜ್ಞಾನವಲ್ಲ. ಮತ್ತು ಹೇಗೆ ತಿಳ್ಕೊಬೇಕು? ಕಣ್ಣು, ಮನಸ್ಸು, ಬುದ್ಧಿ, ಈ 19 ಮುಖಗಳನ್ನ ಉಪಯೋಗಿಸ್ಕೊಂಡು ತಿಳ್ಕೊಳ್ಳೋದಕ್ಕೆ ಬರೋದಿಲ್ಲ ಅನ್ನೋದು ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಇದಕ್ಕೆ ಸಾಕ್ಷಾತ್. ನಾವು ಪ್ರಪಂಚದಲ್ಲಿರೋ ವಸ್ತುಗಳನ್ನ ಸಾಕ್ಷಾತ್ತಾಗಿ ನೋಡ್ತೀವಿ. ಇದು ಅಪರೋಕ್ಷ, ನೇರಾದ ಅನುಭವ, ಇಂಟ್ಯೂಷನ್ನಿಂದ ನೋಡಬೇಕು. ಅದು ನಾನೇ ಆಗಿರ್ತೀನಿ. ಆದ್ದರಿಂದ ಈ ತತ್ವಕ್ಕೆ ಅಪರೋಕ್ಷಾತ್. ಪ್ರತಿಯೊಬ್ಬನು ನಾನು ನಾನು ಎಂದು ಹೇಳ್ಕೊಳ್ತೀವಷ್ಟೇ. ಹಾಗೆ ಹೇಳಿಕೊಳ್ಳುವ ತನಗಿಂತ ಅನ್ಯವಾಗಿರುವ ವಸ್ತು, ನಾನಿವಾಗ ಈ ಶರೀರವನ್ನು ನಾನು ಡಾಕ್ಟ್ರು, ನನ್ನ ವೃತ್ತಿಯಿಂದ, ನನ್ನ ಗುಣದಿಂದ, ಹೀಗೆ ನಮ್ಮ ಜಾತಿಯಿಂದ ನಾವು ರೆಕಗ್ನೈಸ್ ಮಾಡ್ಕೊತಾ ಇರ್ತೀವಿ. ಇದು ನಿಜವಾದ ಸ್ವರೂಪ ಅಲ್ಲ. ಇದರ ಹಿಂತಡಿಕೆ ನಿಜವಾದ ವಸ್ತು ಇದೆ. ಅದು ತನಗಿಂತ ಅನ್ಯವಾಗಿರುವ ವಸ್ತು. ಈಗ ನಾನು ನಾನು ಅಂತ ಹೇಳ್ಕೊತೀನಲ್ಲ, ಇದಕ್ಕಿಂತ ಬೇರೆ ಒಳಗಡೆ ಇದೆ. ಅದು ಸಾಕ್ಷಾತ್ ಅಪರೋಕ್ಷವಾದ ಬ್ರಹ್ಮ, ಅಥವಾ ನನ್ನ ನಿಜವಾದ ಸ್ವರೂಪ, ಅಥವಾ ನನ್ನ ಆತ್ಮ ಅಂತ ಕರ್ಕೊಳ್ಳೋದಕ್ಕೆ. ಆತ್ಮ ಅಂದರೆ ನಾನೇ ಅದು ಅಂತ, ಹೀಗೆ. ಆದರೆ ವ್ಯವಹಾರದಲ್ಲಿ ನಾವೆಲ್ಲರೂ ನಾನು ಇಂಥವನು, ನಾನು ಇಂಥವಳು ಅಂತ ಹೇಳ್ಕೊತಾ ಇರ್ತೀವಿ. ಈ ನಾನನ್ನು ಹಾಗೆ ಗುರುತಿಸ್ಕೊತೀವಿ. ಗಂಡಸು, ಹೆಂಗಸು, ನಾನು ಶ್ರೀಮಂತ, ಬಡವ, ವಿದ್ಯಾವಂತ ಅಂತ. ಆದರೆ ಯ ಆತ್ಮ ಸರ್ವಾಂತರ, ಹಾಗಂದರೆ ನಾನು ಎನ್ನುವಾಗ ನಮ್ಮ ದೇಹ, ಪ್ರಾಣ, ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಸುಖ ದುಃಖಗಳು, ಈ ಏಕೋನಂಶತಿ ಮುಖ, 19 ಮುಖಗಳು ಇದೆಯಲ್ಲ, ಈ ಒಟ್ಟು ಎಲ್ಲವನ್ನೂ ಸೇರಿಸಿ ನಾನು ಅಂತ ನಾವು ರೆಕಗ್ನೈಸ್ ಮಾಡ್ಕೊತಾ ಇರ್ತೀವಿ. ಇದನ್ನು ನಾವು ನಾನು ನಾನು ಅಂತ ಇರ್ತಾ ಇರ್ತೀವಿ. ಆದರೆ ಈಗ ಅವಸ್ಥಾತ್ರಯ ವಿಚಾರಗಳಿಂದ ನಾವು ತಿಳ್ಕೊಂಡಾಗ ಎಲ್ಲಕ್ಕೂ ಒಳಗಿರುವ ನನ್ನ ನಿಜವಾದ ಸ್ವರೂಪ ತಾನು. ದುರಾದೃಷ್ಟಕ್ಕೆ ನಾನು ಅನ್ನೋದನ್ನು ತಾನು ಅನ್ಬೇಕು. ಯಾಕೆ ಅಂದರೆ ನಾನು ಅದನ್ನು ನಾನು ಅಂತ ಅಂದ್ಬಿಟ್ರೆ ಹೊಸದರಲ್ಲಿ ಇದು ಯಾವುದು, ಅದು ಯಾವುದು, ಇದು ನಾನು, ಅದು ನಾನು, ಇವೆರಡರಲ್ಲಿ ಯಾವುದು ಅಂತ. ಅದಕ್ಕೆ ನಮಗೆ ಕನ್ಫ್ಯೂಸ್ ಆಗದೆ ಇರೋದಕ್ಕೆ ಈ ನಾನು ಡೂಪ್ಲಿಕೇಟ್ ನಾನು, ನಿಜವಾದ ನಾನು ಒರಿಜಿನಲ್ ನಾನು ಅಂತ ಹೇಳ್ತಾ ಇದ್ನಲ್ಲ, ಹಾಗೆ
ಸೊ ಶಿವಾಜಿ ಯಾವಾಗಲೂ ಇನ್ನೊಬ್ಬನ ಇಟ್ಕೊಂಡಿದ್ನಂತೆ. ಇಬ್ಬರು ಒಂದೇ ಥರ ಇದ್ದರಂತೆ. ಜೈಲಿಗೆ ಹೋಗ್ಬೇಕಾದ್ರೆ ಡೂಪ್ಲಿಕೇಟ್ನ ಕಳಿಸ್ಬಿಡೋದು, ಯುದ್ಧಕ್ಕೆ ಹೋಗಬೇಕಾದ್ರೆ ಇವನು ಹೋಗಬೇಕು. ಹಾಗೆ ನಾವು ಎಚ್ಚರ ಕನಸುಗಳಲ್ಲಿ ಡೂಪ್ಲಿಕೇಟ್ನ ಬಿಟ್ಬಿಡೋದು. ನಿದ್ದೆಯಲ್ಲಿ ನಮ್ಮ ಒರಿಜಿನಾಲಿಟಿ ಇರೋದು. ಬಟ್ ಹಾಗೆ ಅಲ್ಲ, ನೀವು ಎಚ್ಚರ ಕನಸುಗಳಲ್ಲಿ ಡೂಪ್ಲಿಕೇಟ್ ಇದ್ದರೂ ಅದರ ಹಿಂದೆಗಡೆ ಒರಿಜಿನಾಲಿಟಿ ಇದ್ದೇ ಇರ್ತಾನೆ. ಅದು ಇಲ್ಲಿಗೂ ಅಲ್ಲಿಗೂ ವ್ಯತ್ಯಾಸ. ಎಕ್ಸಾಂಪಲ್ ಅಂದರೆ ಪೂರ್ತಿ ತೊಗೊಳಕ್ಕೆ ಹೋಗಬಾರ್ದು. ಆದ್ದರಿಂದ ಆ ನನ್ನ ಗಾಢನಿದ್ರೆಯಲ್ಲಿ ನಾನು ಕಂಡುಕೊಂಡಲ್ಲ, ಅದನ್ನು ಸಾಕ್ಷಾತ್ ಅಂದರೆ ಈ ಹೊರಗಡೆ ಪ್ರಪಂಚದ ವಸ್ತುಗಳ ಜ್ಞಾನ ಮಾಡ್ಕೊಳ್ಳೋಂಗೆ ಅಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಸಾಕ್ಷಾತ್ ಅಪರೋಕ್ಷಾತ್, ಎಲ್ಲದಕ್ಕೂ ಒಳಗಿರುವ ಆತ್ಮನು, ಇದೇ ಸಾಕ್ಷಿ ಸ್ವರೂಪವು, ಇದೇ ಬ್ರಹ್ಮ ಅಥವಾ ಪರಮಾರ್ಥ ತತ್ವ, ನನ್ನ ಆತ್ಮ ಅಥವಾ ಇರವು, ಅರಿವು, ಆನಂದ, ಇವೆಲ್ಲ ನಮಗೆ ಗೊತ್ತಿದೆ ಚೆನ್ನಾಗಿ. ಸೊ ಅಲ್ಲಿಗೆ ವಿದಿತ ಅಂತಂದರೆ ಎಚ್ಚರ ಕನಸುಗಳಲ್ಲಿ ಅರ್ಧ ಡಜನ್ ಪೂರ್ತಿ ತಗೋಬೇಕು. ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ವಿದಿತ. ಅವಿದಿತ ಇವು ಗಾಢನಿದ್ರೆಯಲ್ಲಿ ಬೀಜ ರೂಪದಲ್ಲಿರುತ್ತೆ, ಮತ್ತು ಅವ್ಯಕ್ತ ರೂಪದಲ್ಲಿರುತ್ತೆ ಅಂತೀವಲ್ಲ, ಅದನ್ನು ಅವಿದಿತ ಅಂತೀವಿ. ಹಾಗಾದರೆ ಈ ಆತ್ಮನು ಯಾವುದು? ವಿದಿತ ಅವಿದಿತವನ್ನು ಮೀರಿರ್ತಾನೆ. ಹಾಗೆ ಅಂತ ನಿನ್ನೆ ಕೂಡ ನಾವು ನೋಡಿದ್ವಿ. ಮತ್ತು ಇವೆರಡನ್ನೂ ಬೆಳಗ್ತಾ ಇರೋದು ಅವನೇ. ಹೇಗಿದೆ ನೋಡ್ರಿ, ಎರಡನ್ನೂ ಇವನೇ ಬೆಳಗ್ತಾ ಇದ್ದಾನೆ, ಅದ್ರ ಬಗ್ಗೆ ಸಂಶಯ ಇಲ್ಲ. ಅದಕ್ಕೋಸ್ಕರನೇ ಇವನಿಗೆ ಜ್ಯೋತಿ ಸ್ವರೂಪ, ಸ್ವಯಂ ಜ್ಯೋತಿ, ಕೋಟಿ ಸಮಪ್ರಭ ಅಂತ ಹೇಳ್ತಾರೆ. ಮತ್ತು ಪ್ರಪಂಚದ ಈ ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ಗೆ ಇವನೇ ಅಸ್ತಿತ್ವ, ಆಧಾರ. ನೀವು ಎಷ್ಟು ಫ್ಲೋರ್ಗಳಿಗೆ ಬೇಕಾದರೂ ಕಟ್ಟಿರಿ, 25, ಇಲ್ಲೆಲ್ಲ 18 ಫ್ಲೋರ್ಗಳು, 25 ಫ್ಲೋರ್ಗಳು, ಹೀಗೆಲ್ಲ ಕಟ್ತಾರೆ ಆಂಧ್ರದಲ್ಲಿ. ನಾನು ನಮ್ಮ ಕಡೆ ಗೊತ್ತಿಲ್ಲ, ಆಂಧ್ರದಲ್ಲಿ ಕಟ್ತಾರೆ. ಅದಕ್ಕೆಲ್ಲ ಫೌಂಡೇಶನ್. ಹಾಗೆ ಇದು ಇಲ್ಲಿ ಫೌಂಡೇಶನ್ ಇದ್ದಂಗೆ. ಸೊ ನಾನು ಎಂಬುದಕ್ಕಿಂತ ಹಿಂದೆ ಇರುವುದು ಸಾಕ್ಷಿ ಸ್ವರೂಪವು. ವೇದಾಂತ ಶಾಸ್ತ್ರದ ಮರ್ಮವನ್ನು ಅರಿಯಬೇಕೆನ್ನುವವರು ಈ ಸಾಕ್ಷಿ ಸ್ವರೂಪವನ್ನು ಮೊದಲು ಗುರುತಿಸ್ಕೋಬೇಕು ಅಲ್ವಾ? ಇದೇನಾದರೂ ಗುರುತಿಸ್ಲಿಲ್ಲ, ಏನೇನೂ ಅರ್ಥ ಆಗುತ್ತೆ. ಬಟ್ ಏನು ಮಾಡಬೇಕು? ಕರ್ಮಕಾಂಡ ಉಪಾಸನದ ಕಾಂಡ ಥರ ನಂಬ್ಕೋಬೇಕು. ಶ್ರದ್ಧೆಯಿಂದ ಭಕ್ತಿಯಿಂದ ಇರಬಹುದು. ಬೇರೆ ಧರ್ಮಗಳು ಹೇಗೆ ಮಾಡ್ತಾರೋ ಹಾಗೆ ನೀವು ಕೂಡ ಈ ಆತ್ಮನ್ನೂ ಕೂಡ ನಂಬ್ಕೋಬೇಕು. ಹೀಗೆಲ್ಲ ಆಗಿರೋದು ಹಾಗೆ. ಆದ್ದರಿಂದ ಶಂಕರಾಚಾರ್ಯರು ಈ ಒಂದು ವಾಕ್ಯವನ್ನು ಬರೀತಾರೆ, ನಾವು ಗಮನಿಸಬೇಕು. ನಹಿ ಅಹಂ ಪ್ರತ್ಯಯ ವಿಷಯ ಕರ್ತೃ ವ್ಯತಿರೇಕೇಣ ತತ್ ಸಾಕ್ಷಿ ಸರ್ವಭೂತಸ್ಥಃ ಸಾಮಃ ಏಕಃ ಕೂಟಸ್ಥನಿತ್ಯಃ ಪುರುಷಃ ವಿಧಿಕಾಂಡೆ ತರ್ಕಸಮಯೇ ವಾ ಕೇನಚಿತ್ ಅಧಿಗತಃ ಸರ್ವಸ್ಯ ಆತ್ಮ. ಹೇಗಿದೆ ನೋಡ್ರಿ, ಪೂರ್ತಿ ಒಂದೇ ಸೆಂಟೆನ್ಸ್ನಲ್ಲಿ ಎಲ್ಲ ಬಂದ್ಬಿಡ್ತು. ಇವನು ಅಹಂ ಪ್ರತ್ಯಯ, ನಾವು ನಾನು ಅಂದ್ಕೊಂತೀವಲ್ಲ, ಇವನು ಏನೇ ಜ್ಞಾನ ಆಗಬೇಕಾದ್ರೂ ಪ್ರತ್ಯಯದ ಮೂಲಕ ಮಾಡ್ಕೋಬೇಕು. ಅಹಂ ಪ್ರತ್ಯಯ. ಇವ್ರಿಗಿಂತ ಹಿಂದೆ ಇರೋದು ತತ್ ಸಾಕ್ಷಿ, ಅವನೇ. ಇವಾಗ ನಾವು ಇವುಗಳನ್ನೆಲ್ಲ ಮಾಡಬೇಕು. ಸರ್ವಭೂತಸ್ಥ, ಎಲ್ಲ ಭೂತಗಳಲ್ಲೂ ಅವನೇ ಇರೋದು. ಮತ್ತು ಅವನು ಹೇಗಿದ್ದಾನೆ? ಎಲ್ಲರಲ್ಲೂ ಸಮವಾಗಿದ್ದಾನೆ. ವೀರಪ್ಪನಲ್ಲೂ ಅಷ್ಟೇ, ರಾಮಕೃಷ್ಣ ಪರಮಹಂಸರಲ್ಲೂ ಅಷ್ಟೇ. ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಒಬ್ಬ ಚಾಂಡಾಲನಲ್ಲಿ, ಗೋವಿನಲ್ಲಿ, ಬ್ರಾಹ್ಮಣನಲ್ಲಿ ಎಲ್ಲರಲ್ಲೂ ಸಮವಾಗಿದ್ದಾನೆ. ಮತ್ತವನು ಏಕಃ, ಒಬ್ಬನೇ, ನಿಮಗೆ ಬೇರೆ ನನಗೆ ಬೇರೆ ಇಲ್ಲ. ಕೂಟಸ್ಥ ನಿತ್ಯ, ಬದಲಾವಣೆ ಆಗೋದಿಲ್ಲ ಅವನು. ಹೇಗಿದೆ ನೋಡಿ, ಈಗ ನಾನು ಬ್ರಹ್ಮ ಸತ್ಯ ಜಗತ್ತು ಮಿಥ್ಯ ಅಂದಾಗ ಆ ಬ್ರಹ್ಮ ಒಂದೇ ಬದಲಾವಣೆ ಆಗ್ತಾ ಇರೋದು, ಇಲ್ದಂಗೆ ಆಗೋದು.
ಸಾಕ್ಷಿಯಾಗಿರೋದು, ಸಬ್ಜೆಕ್ಟ್ ಈ ಆಗಿರೋದು. ಇನ್ನು ಅನಾತ್ಮ ಅಂತ ಏನು ಹೇಳಿದ್ನೋ ಅದು ಹೊರಗಡೆ ಇದೆ, ನಿಜವಾಗ್ಲೂ ಇಲ್ಲ. ಅದು ಬದಲಾವಣೆ ಆಗುತ್ತೆ, ಇಳ್ದಂಗಾಗುತ್ತೆ, ಆಬ್ಜೆಕ್ಟ್ ಆಗಿರುತ್ತೆ, ವಿಷಯ ಆಗಿರುತ್ತೆ. ಇದೆಲ್ಲ ನಮಗೆ ಗೊತ್ತು. ಅವನನ್ನು ಪುರುಷ ಅಂತಾರೆ. ಇನ್ನು ಇದು ವಿಧಿಕಾಂಡೆ. ವಿಧಿಕಾಂಡೆ ಅಂದರೆ ಯಾವುದು? ಕರ್ಮಕಾಂಡ, ಉಪಾಸನಕಾಂಡ, ವಿಧಿ. ಈ ಧರ್ಮ ಜಿಜ್ಞಾಸೆಯಲ್ಲಿ ಇದು ಮಾಡು, ಇದು ಮಾಡಬೇಡ, ವಿದಿತ ಅವಿದಿತ, ಅಲ್ಲಿ ಮಾಡು ಮಾಡಬೇಡ ಹಾಗೆ ಹೇಳ್ತಾರೆ. ಸೊ ಇದು ವಿಧಿಕಾಂಡೆ. ನಿಯಮಗಳನ್ನ ಯಾವುದು ಡೂಸ್ ಆ್ಯಂಡ್ ಡೋಂಟ್ಸ್, ಮಾಡಬೇಕು ಮಾಡಬಾರ್ದು, ಇದು ನೋಡಿದ್ದಾಯ್ತು ನಾವಲ್ವಾ. ಹಾಗೆ ವಿಧಿಕಾಂಡೆ, ಕರ್ಮಕಾಂಡ, ಉಪಾಸನಕಾಂಡ. ಮತ್ತು ದರ್ಶನಕಾರರು, ತಾರ್ಕಿಕರು, ಇವ್ರು ಯಾರಿಗೂ ಗೊತ್ತಿಲ್ಲ ಇದು. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಇವರು. ಇದನ್ನು ಒಂದೊಂದೇ ಸ್ವಾಮಿಗಳು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಆಗ ನಮಗೆ ಪೂರ್ತಿ ನಮ್ಮ ನಿಜವಾದ ಸ್ವರೂಪ ಏನು ಅನ್ನೋದು ಚೆನ್ನಾಗಿ ಗೊತ್ತಾಗುತ್ತೆ. ಶಾಂಕರ ವೇದಾಂತದ ಮಹಾಸೌಧದ ಅಡಿಗಲ್ಲಿನಂತಿರುವ ಈ ವಾಕ್ಯ, ಇದು ಬೇಸ್ಮೆಂಟ್, ಫೌಂಡೇಶನ್. ಇದನ್ನು ಚೆನ್ನಾಗಿ ಮನನ ಮಾಡಬೇಕು, ಮನಸ್ಸಿನಲ್ಲಿ ಮೆಲ್ಕ್ ಹಾಕಬೇಕು. ಇಲ್ಲಿ ಹೇಳ್ತಾ ಇರೋ ಇದು ನಮ್ಮ ನಿಜವಾದ ಸ್ವರೂಪ. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಈಗ ನಾವು ಅಂದ್ಕೊಂಡಿರೋದು ಈ ಶರೀರದಲ್ಲಿ ನಾನು ಡಾಕ್ಟ್ರು, ನೀವು ಅವರು ಇವರು ಹೀಗೆ ಅಂದ್ಕೊಂಡಿದ್ದೀವಲ್ಲ, ಇದಲ್ಲ. ಹೋಗಲಿ, ಆಧ್ಯಾತ್ಮಿಕ ಅಲ್ಲ, ಆದಿಭೌತಿಕ ಅದು ಅಲ್ಲ. 84 ಲಕ್ಷ ಜೀವರಾಶಿ. ಆದಿ ದೈವಿಕ 14 ಲೋಕಗಳು, ಸೂರ್ಯ ಚಂದ್ರ ನಕ್ಷತ್ರಗಳು ಗ್ರಹಗಳು ಎಲ್ಲ ಅಲ್ಲ. ಹೋಗಲಿ, ಅವಸ್ಥೆಗಳು ಅಲ್ಲ. ಇದಕ್ಕೆ ಆಗಿರೋದು ಅದು ನನ್ನ ನಿಜವಾದ ಸ್ವರೂಪ. ಸೊ ಇಷ್ಟೊತ್ತು ಅದನ್ನು ಹೇಳಿದ್ದು ನನ್ನ ನಿಜವಾದ ಸ್ವರೂಪ ಅಂದ್ರಲ್ಲ, ಅದು ನನ್ನ ನಿಜವಾದ ಸ್ವರೂಪ. ಅಲ್ಲಿಗೆ ಈ ಅನಾತ್ಮ ಅಂತ ಏನು ಹೇಳ್ತೀನೋ, ಅವಸ್ಥೆ ಒಳಗಡೆ ಇರೋ ನಾನು ಎಲ್ಲ ಸೇರಿಕೊಂಡು ಇದಕ್ಕೆ ಸಾಕ್ಷಿಯಾಗಿ ಎಲ್ಲತ್ತಿಗೂ ನಾನು ಒಂದೇ ತೊಗೋಬಾರ್ದು, ಇಲ್ಲಿ ಹೋಲ್ಸೇಲ್ ತೊಗೋಬೇಕು. ಶಂಕರಾಚಾರ್ಯ ಯಾವತ್ತೂ ರೀಟೇಲ್ ಮಾಡೋಲ್ಲ. ಬೆಷ್ಟಿ ಸಮಷ್ಟಿ. ಬೆಷ್ಟಿ ಅಂತಂದರೆ ಬರೀ ನಾನು, ಸಮಷ್ಟಿ ಅಂತಂದರೆ ಎಲ್ಲ ತಗೋಬೇಕು. ಆಧ್ಯಾತ್ಮಿಕ ಪ್ರಪಂಚದಲ್ಲಿ ನಾನು ಅಂತ ತಗೊಂಡಿದ್ದ ತಕ್ಷಣ ಆದಿ ಭೌತಿಕದಲ್ಲಿ 84 ಲಕ್ಷ ಜೀವರಾಶಿಗಳ ನಾನು ಸೇರಿಸ್ಕೋಬೇಕು. ಆವಾಗ ನಾನು ವ್ಯಷ್ಟಿ, ಅದು ಸೇರಿಸ್ಕೊಂಡಾಗ ಸಮಷ್ಟಿ. ಹಾಗೆ ಆದಿ ದೈವಿಕವಾಗಿ ದೇವತೆಗಳು, ಗಂಧರ್ವರು, ಯಕ್ಷಗಂಧರ್ವರು, ರಾಕ್ಷಸರು ಎಲ್ಲರೂ ಸೇರಿಸ್ಕೊಂಡು 14 ಲೋಕದಲ್ಲಿ ಯಾರ್ಯಾರು ಇರ್ತಾರೋ, ಇನ್ನು ಕಾಲ ದೇಶ ಕಾರ್ಯಕ್ರಮ ಎಲ್ಲವನ್ನು ಒಟ್ಟಿಗೆ ಸೇರಿಸ್ಕೋಬೇಕು. ಹಾಗೆ ಸೊ ಹೀಗೆ ನಾವು ಸೇರಿಸ್ಕೊಂಡಾಗ ಇವು ಎಲ್ಲದಕ್ಕೂ ಆಧಾರ ಒಬ್ಬನೇ, ನಿಮಗೆ ಬೇರೆ ನನಗೆ ಬೇರೆ ಇಲ್ಲ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಸೊ ಅದು ಹೇಗಿದೆ? ಒಬ್ಬನೇ ಆಗಿರುವ, ಅಲ್ಲಿ ಯಾವ ವಿಧವಾದ ಮಾರ್ಪಾಡುಗಳಿಲ್ಲ, ಅದು ನಿತ್ಯವೂ ಇರುತ್ತೆ, ಒಂದೇ ಬಗೆಯಾಗಿರುತ್ತೆ. ಎಲ್ಲರ ನಿಜವಾದ ಸ್ವರೂಪವಾದ ಈ ತತ್ವವನ್ನು ಕುರಿತು ವೇದಾಂತ ಶಾಸ್ತ್ರ ಒಂದನ್ನು ಬಿಟ್ಟರೆ ಮಿಕ್ಕಿರೋ ಯಾವುದಕ್ಕೂ ಗೊತ್ತಿಲ್ಲ. ಇಲ್ಲಿ ಹೇಳೋದು ವಿಧಿಕಾಂಡ, ಧರ್ಮಗಳನ್ನು ತಿಳಿಸುವ ಶಾಸ್ತ್ರಗಳು. ಎಲ್ಲ ಧರ್ಮದವರು ಧರ್ಮ ಅಧರ್ಮ ಅಷ್ಟು ಮಾತ್ರ ತಿಳಿಸ್ತಾರೆ, ಆತ್ಮದ ವಿಚಾರ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ ಇದು. ಇನ್ನು ತಾರ್ಕಿಕರು ಗೊತ್ತೇ ಇಲ್ಲ, ವೈಶೇಷಿಕರು, ನೈಯಾಯಿಕರು, ತಾರ್ಕಿಕರು ಗೊತ್ತಿಲ್ಲ. ಇನ್ನು ದರ್ಶನಕಾರರು ಅವ್ರಿಗೂ ಗೊತ್ತಿಲ್ಲ. ಮುಂದಕ್ಕೆ ಅದರ ಬಗ್ಗೆ ಎಲ್ಲ ಡೀಟೇಲಾಗಿ ಹೇಳ್ತಾರೆ. ಇದನ್ನು ಚೆನ್ನಾಗಿ ಎಳೆಯಾಗಿ ಬಿಡಿಸು ನಾವು ವಿಚಾರ ಮಾಡಬೇಕಾಗಿದೆ. ಆ ಸಾಕ್ಷಿ ಸ್ವರೂಪವನ್ನು ಚೆನ್ನಾಗಿ ತಿಳ್ಕೊಬೇಕಾಗಿದೆ. ಈ ಸಾಕ್ಷಿ ಸ್ವರೂಪವನ್ನು ಚೆನ್ನಾಗಿ ಗುರುತಿಸಿದ್ರೆ ಇಡೀ ಶಂಕರ ವೇದಾಂತದ ಗುಟ್ಟೆಲ್ಲ ರಟ್ಟಾಗುತ್ತೆ. ಮತ್ತು ಭಗವದ್ಗೀತೆಯಲ್ಲಿ ಹೇಳಿದಾಗ ಇದು ಸೀಕ್ರೆಟ್ ವಿದ್ಯೆ ಇದು ಅಂತ ಹೇಳ್ತಾರೆ.
ತುಂಬ ಜನ ಓಹೋ ಇದು ಸೀಕ್ರೆಟ್ ಯಾರಿಗೂ ಹೇಳಬಾರ್ದು ಹಾಗೇನಿಲ್ಲ. ಇದಕ್ಕೇನಂತಾರೆ ಭಗವದ್ಗೀತೆಯಲ್ಲಿ ಒಂದು ವರ್ಡ್ ಉಪಯೋಗಿಸ್ತಾರೆ, ನಾನು ಇಂಗ್ಲೀಷ್ನಲ್ಲಿ ಹೇಳ್ತೇನೆ. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಂ ಉತ್ತಮಂ ಅಂತ ಹೇಳ್ತೀನಿ. ರಾಜವಿದ್ಯೆ ರಾಜಗುಹ್ಯ ವಿದ್ಯೆ ಯಾರಿಗೂ ಅರ್ಥ ಆಗೋದಿಲ್ಲ ಅನ್ನೋ ಅರ್ಥದಲ್ಲಿ ಹೇಳ್ತಾರೆ. ಹಾಗೇನಿಲ್ಲ, ಯಾರಿಗೆ ಅಂತಃಕರಣ ಯೋಗ್ಯತೆ ಇರುತ್ತೋ, ಅಂತಃಕರಣ ಶುದ್ಧಿಯಾಗಿರುತ್ತೋ ಎಲ್ರಿಗೂ ಅರ್ಥ ಆಗುತ್ತೆ. ಇವಾಗ ನಮ್ಗೆ ಅರ್ಥ ಆಗಿ ಈಗನೋ ಅಷ್ಟೇ. ಇದನ್ನು ಸೀಕ್ರೆಟು ಬ್ರಾಹ್ಮಣರಿಗೆ ಬರೀ ವೈಶ್ಯರಿಗೆ ಇದು ಕ್ಷತ್ರಿಯರಿಗೆ ಕೊಡಬೇಕು, ವೈಶ್ಯರಿಗೆ ಕೊಡು ಛೆ ಹಾಗಿಲ್ವೇ ಇಲ್ಲ. ಯಾಕೆ ಆತ್ಮನೇ ಎಲ್ಲರಿಗೂ ಆತ್ಮನೇ. ಆದ್ದರಿಂದ ಇಲ್ಲಿ ಆ ಅರ್ಥದಲ್ಲಿ ಸೀಕ್ರೆಟ್ ಅಂತ ಹೇಳಿದರೆ ಹೊರತು ಇದು ಹಾಗೆ ಹೇಳ್ತಾರಲ್ಲ ಹಾಗೆ. ಸೊ ಈ ಸಾರ್ವತ್ರಿಕ ಅನುಭವನ ತಿಳಿಯುವುದು ಮೊದಲನೆಯದು, ನಾವು ತಿಳಿದಿದ್ದಾಯ್ತು ಅದನ್ನು. ಈಗ ಎರಡನೇದರಲ್ಲಿ ನಾವು ಈಗ ಒಂದು ಸೆಂಟೆನ್ಸ್ ಇದೆ ನೋಡ್ರಿ, ಅದರ ಸಾರಾಂಶವನ್ನು ಹೇಳ್ತಾರೆ. ನಹಿ ಅಹಂ ಪ್ರತ್ಯಯ ವಿಷಯ ಕರ್ತೃ ವ್ಯತಿರೇಕೇಣ ತತ್ಸಾಕ್ಷಿ ಸರ್ವಭೂತಸ್ತ್ವಃ ಸಮಃ ಏಕಃ ಕೂಟಸ್ಥನಿತ್ಯಃ ಪುರುಷಃ. ಇವನ್ನೆಲ್ಲ ಒಂದೊಂದೇ ವಿಂಗಡಿಸ್ತಾ ಬರ್ತಾರೆ, ವಿವರಿಸ್ತಾ ಬರ್ತಾರೆ. ಅದಕ್ಕೆ ನಾವು ಹೋಗೋಣ. ಅದಕ್ಕೆ ಹೋಗೋಕ್ಕೆ ಮೊದಲು ನಮ್ಮ ಜೀವನದ ಅನುಭವಗಳ ವಿಮರ್ಶೆ. ನಮ್ಮ ಜೀವನ ಜನರಲ್ಲಾಗಿ ನಾವು ಹೇಗೆ ನೋಡ್ತೀವಿ, ಸಾಮಾನ್ಯವಾಗಿ ನಾವು ನಿತ್ಯ ಜೀವನದಲ್ಲಿ ಅನುಭವಗಳನ್ನ ಅಂದರೆ ನಾವು ಹೇಳ್ಕೊಡುವಾಗ ಎಲ್ಲದಕ್ಕೂ ನಾನು ನಾನು ಅಂತ ಉಪಯೋಗಿಸ್ತೀವಿ ಅಲ್ವಾ. ಇರದೇ ಇದು ಕರ್ಮಕಾಂಡ, ಸಾರಿ ಇದು ಏನು ಕರ್ಮೇಂದ್ರಿಯಗಳು, ನಾನು ಹೋಗೋದು ಬರೋದು ಕಾಲುಗಳಿಂದ, ನಾನು ಕೈಯಿಂದ ಮಾಡಿದ್ರೆ ಅದಕ್ಕೆ ನಾನು ಹೋದೆ, ನಾನು ಬಂದೆ, ನಾನು ಮಾಡಿದೆ, ಕರ್ಮೇಂದ್ರಿಯಗಳಲ್ಲಿ ನಾನು ನಾನು ಅಂತ. ಮತ್ತು ಇನ್ನು ಜ್ಞಾನೇಂದ್ರಿಯಗಳಲ್ಲಿ ನೋಡೋದು, ಕೇಳೋದು, ಮೂಸೋದು, ಮುಟ್ಟೋದು, ಇಷ್ಟೇ. ಇವುಗಳಲ್ಲಿ ನಾನು ನೋಡಿದೆ, ನಾನು ಕೇಳಿದೆ, ನಾನು ಮುಟ್ಟಿದೆ, ನಾನು ಮೂಸಿದೆ ಇದೆ ಅಲ್ವಾ. ಇನ್ನು ಅಂತಃಕರಣಕ್ಕೆ ಬಂದಾಗ ನಾನು ಸಂಕಲ್ಪ ನಾನೇ ಡಿಸೈಡ್ ಮಾಡಿದೆ, ನಾನೇ ನೆನೆಸ್ಕೊಂಡೆ. ಮತ್ತು ಇದೆಲ್ಲ ಯಾರು ಗೊತ್ತಾಗಿದ್ದು? ನನಗೇ ಗೊತ್ತಾಗಿದ್ದು ನೋಡಿ. ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ, ಇದನ್ನು ಮೂರು ಸೇರಿ ಪ್ರಮಾತೃತ್ವ ಅಂತ ಕರೀತಾರೆ. ಇದು ವ್ಯವಹಾರಕ್ಕೆ ಬೇಕು, ಇಲ್ಲ ಅಂತಿಲ್ಲ. ಅದಕ್ಕೆ ಈ ನಾನು, ಈ ಜೀವಪ್ಪ ನಾನು ಅಥವಾ ಅಹಂ ಪ್ರತ್ಯಯ ಅಂತ ಏನು ಹೇಳ್ತೀವೋ, ಈ ಪಿವೆಟ್ ಇದ್ದಂಗೆ ಬೀಸೋಕಲ್ಗೆ, ರಾಗಿ ಬೀಸೋಕಲ್ಗೆ ಎಂದೆಲ್ಲ ಹೇಳಿದ್ದೀವಿ. ಸೊ ವ್ಯವಹಾರ ಮಾಡೋದಕ್ಕೆ ಇಷ್ಟು ಸಾಕು. ನಾವು ಇವುಗಳನ್ನ ಇಟ್ಕೊಂಡೇ ನಾವು ವ್ಯವಹಾರ, ಪ್ರಪಂಚದಲ್ಲಿ ಪ್ರತಿಯೊಬ್ಬರು ವ್ಯವಹಾರ ಮಾಡ್ತಾ ಇರ್ತೀವಿ. ಜೊತೆಗೆ ಈ ಶರೀರವನ್ನು ನಾನು ಅಂದ್ಕೊಂಡು ಇದರಿಂದ ಹೊರಗಡೆ ಇರೋದನ್ನು ನನ್ನದು ಅಂತ ಮಾಡಿಕೊಂಡು ವ್ಯವಹಾರ ಮಾಡ್ತಾ ಇರ್ತೀವಿ. ಸೊ ಈ ಶರೀರವನ್ನೇ ನಾನು ಅಂತಂದಾಗ ಪೂರ್ತಿ ಇದನ್ನು ಸೇರಿಸ್ಕೊಂಡು ನಾನು ಗಂಡಸು, ನಾನು ಹೆಂಗಸು, ನಾನು ಮುದುಕ, ನಾನು ದಪ್ಪಕ್ಕಿದ್ದೀನಿ, ಸಣ್ಣಕ್ಕಿದ್ದೀನಿ ಅಲ್ವಾ, ಹೀಗೆ ನಾವು ಮಾಡ್ಕೊಳ್ಳೋದು ಮಾಡ್ತಾ ಇರ್ತೀವಿ. ಆದರೆ ವ್ಯವಹಾರ ಮಾಡೋಕ್ಕಿದ್ದು ಸಾಕು. ಬಟ್ ನಿಜವಾಗ್ಲೂ ಇದು ನನ್ನ ಸ್ವರೂಪವ ಅಂತ ನಾವು ಯಾರೂ ವಿಚಾರ ಮಾಡಲಿಲ್ಲ. ಹೇಗೆ? ಈಗ ನಾನು ಕನಸನ್ನು ಕಂಡೆ, ನಿದ್ರೆಯಲ್ಲಿ ಸುಖವಾಗಿ ಮಲಗಿದ್ದೆ ಅಂತ ಹೇಳ್ತೀವಿ. ಆ ಅನುಭವಗಳನ್ನು ನಾವು ಹೊರಪಡಿಸುವಾಗ ಇಂದ್ರಿಯ ಮತ್ತು ನಾನು, ನನ್ನದು, ಈ ಅರ್ಧ ಡಜನ್ ಬಿಟ್ಟು ಗುರುತಿಸ್ತಾ ಇರ್ತೀವಿ. ಅದು ನಮ್ಗೆ ಗೊತ್ತಿರೋದಿಲ್ಲ. ಎಲ್ರಿಗೂ ಈ ಅನುಭವ ಇದೆ. ಈಗ ನಾನು ಎಚ್ಚರಿಕೆ ಬಂದಮೇಲೆ ಕನಸಿನಿಂದ, ಕನಸು ಹೀಗಾಯಿತು ಅಂತ ಟಕ 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 ಹೇಳ್ತೇನೆ. ನಿದ್ದೆ ಅನುಭವ ಯಾರನ್ನೇ ಕೇಳ್ರಿ, 100 ಪ್ರಶ್ನೆ ಕೇಳ್ರಿ, ಟಕ ಟಕ ಉತ್ತರ ಕೊಡ್ತಾರೆ. ಯಾತ್ರಿಂದ ನೋಡಿದ್ರಿ? ಈ
ಕಣ್ಣಿಂದ ಈ ಕರ್ಮೇಂದ್ರಿಯಗಳಿಂದ, ಜ್ಞಾನೇಂದ್ರಿಯಗಳಿಂದ, ಅಂತಃಕರಣದಿಂದ ಅಥವಾ ಬುದ್ಧಿಯಿಂದ, ಚಿತ್ತದಿಂದ ನೋಡಿದ್ರ ಇಲ್ಲ. ಸೂರ್ಯನ ಬೆಳಕಿಂದ ನೋಡಿದ್ರ, ಚಂದ್ರನ ಬೆಳಕಿಂದ ನೋಡಿದ್ರ, ಆರ್ಟಿಫಿಷಿಯಲ್ ಬೆಳಕನ್ನು ತೊಗೊಂಡೋಗಿದ್ರ ಇಲ್ಲ. ಹೇಗೆ ಮತ್ತು ಇಷ್ಟೆಲ್ಲ ಗೊತ್ತಾಯ್ತಲ್ಲ ಯಾವುದರಿಂದ? ಅದು ನಮ್ಮ ನಿಜವಾದ ಸ್ವರೂಪ ಅಂತ. ಕನಸಿಗಾಗಲಿ ನಿದ್ರೆಗಾಗಲಿ ಎಂದೂ ಸೇರದಿರುವ ಈ ವಿದಿತ ಅವಿದಿತ ಯಾವುದು ಬರೋಲ್ಲ ನಿದ್ದೆ ಒಳಕ್ಕೆ ಅಲ್ವಾ? ಅವುಗಳನ್ನೆಲ್ಲ ಬೆಳಗ್ತಾ ಇರೋ ಸ್ವರೂಪ ನಂದು. ನಾವು ಇಷ್ಟೆಲ್ಲ ಆನ್ಸರ್ ಮಾಡಬೇಕಾದ್ರೆ ಅಲ್ಲಿ ನಿಂತೇ ಮಾಡ್ತಾ ಇರೋದು. ಅಲ್ಲಿಗೆ ಈ ಯಾವುದಕ್ಕೂ ಸೇರದೆ ಇರೋದು, ಈ ದೇಹೇಂದ್ರಿಯಗಳನ್ನು ಸಹ ಆ ಅವಸ್ಥೆಗಳನ್ನು ಇದ್ದು ಬಿಟ್ಟಿರುವಂತೆ ಭಾವಿಸ್ಕೊಂಡು ಹೇಳ್ತಾ ಇರ್ತೀವಿ ಅಷ್ಟೇ. ನಾವೇನಂತೀವಿ ಇವಾಗ ಜನರಲ್ಲಾಗಿ ನಾವೇನು ಮಾಡ್ತೀವಿ ಅಂತಂದರೆ, ಕನಸಿನಲ್ಲಿ ಯಾರಿದ್ದಿದ್ದು? ನಾನೇ ಇದ್ದೆ ಸ್ವಾಮಿ. ಅವನ ಅರ್ಥದಲ್ಲಿ ಜನಕ ಮಹಾರಾಜ ನಾನಲ್ಲೇ ಇದ್ದೆ ಕನಸಿನಲ್ಲಿ ಅಂತ ಅವನು ಹೇಳ್ತಾನೆ. ನಿದ್ದೆಯಲ್ಲಿ ಯಾರಿದ್ದಿದ್ದು? ನಾನೇ, ಜನಕ ಮಹಾರಾಜನೇ ಇದ್ದಿದ್ದು ಅಂತಾನೆ. ವಿಚಾರ ಮಾಡಿದ್ವಿ ನಾವು ಪರಮಾರ್ಥ ಚಿಂತಾಮಣಿಯಲ್ಲೇ, ಇದು ಹೊಂದೋದಿಲ್ಲ. ಅಲ್ಲಿ ನಾನು ಅಂತಂದರೆ ಈ ಶರೀರದಿಂದ ಎಚ್ಚರದಿಂದ ಒಂದು ಗುಲ್ಗಂಜಿ ಆ್ಯಟಮ್ ತೊಗೊಂಡೋಗೋಕ್ಕಾಗಲ್ಲ, ಅಲ್ಲಿಂದ ಇಲ್ಲಿಗೆ ತರೋಕ್ಕಾಗಲ್ಲ. ಮತ್ತು ಈ ನಾನು ಅಲ್ಲೆಂಗಿರ್ತಾನೆ. ಬೇಕಾದಷ್ಟು ವಿಚಾರ ಮಾಡಿದ್ವಿ, ಇದಕ್ಕೆ ನಮ್ಗೆ ಕಷ್ಟನೇ ಇಲ್ಲ. ನಿಮಗೆ ಮೊದಲೇ ಆಗಿಬಿಟ್ಟಿರೋದ್ರಿಂದ ಇದು ಹೊಸಬ್ರು ಹೋದರೆ ಅವ್ರಿಗೆ ತುಂಬ ಹೇಳಬೇಕು. ಅದಕ್ಕೆ ನಿಮಗೆ ಒಂದೊಂದು ಗಂಟೆಯಲ್ಲಿ ನಾನು ಒಂದೊಂದು ಪಾಠ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಆದರೆ ನಿಮಗೆಲ್ಲ ಅರ್ಥ ಆಗ್ತಾ ಇದೆ. ಆದ್ದರಿಂದ ಅರ್ಥ ಆಗದೇ ಇದ್ದರೆ ಕೇಳಬೇಕು ದಯವಿಟ್ಟು, ಅರ್ಥ ಆಗದೆ ಇರೋ. ಆದ್ದರಿಂದ ಇಲ್ಲಿ ಹೋಲ್ಸೇಲ್ ವ್ಯಾಪಾರ ಮಾಡ್ತೀವಿ. ಹೊರಗಿನ ವಸ್ತುಗಳನ್ನು ದೂರದ ಇನ್ನು ನನಗಿಂತ ಹೊರಗಡೆ ಇರೋ ವಸ್ತುಗಳನ್ನು ಈ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ನಾನು ಒಂದೇ, ಇದಕ್ಕಿಂತ ಹೊರಗಡೆ ಇರೋದು ಆದಿ ಭೌತಿಕ 84 ಲಕ್ಷ ಜೀವರಾಶಿಗಳು, ಆದಿ ದೈವಿಕ 14 ಲೋಕಗಳು, ಅದನ್ನು ದ್ಯುಲೋಕ ಅಂತ ಕರೀತಾರೆ. ಮತ್ತು ಅಲ್ಲಿರೋ ಗ್ರಹಗಳು, ನಮಗೆ ಗೊತ್ತಿಲ್ಲದೆ ಇರೋ ಕೆಲವು ಮನುಷ್ಯರು ಇರ್ಬೋದು, ಏಲಿಯನ್ಸ್ ಅಂತಾರೆ, ಗೊತ್ತಿಲ್ಲ ನಾವು ಇರ್ಬೋದು, ಅವ್ರನ್ನೂ ಸೇರಿಸ್ಕೊಳ್ರಿ. ಮುಂದಕ್ಕೆ ಇರಬಹುದು, ಏನು ಬೇಕಾದರೂ ಗ್ರಹ ನಕ್ಷತ್ರಗಳು, ಇತರರ ಶರೀರಗಳು, ಮನಸ್ಸು, ಯಾವ್ದು ಬೇಕಾದರೂ ಆಗಿರ್ಬೋದು. ಇವಾಗ ನೋಡ್ರಿ 14 ಲೋಕದಲ್ಲಿ ದೇವತೆಗಳಿರ್ತಾರೆ, ರಾಕ್ಷಸರಿರ್ತಾರೆ, ಗಂಧರ್ವರು ಇರ್ತಾರೆ, ಅವ್ರಗಳದ್ದು ಕೂಡ ಹೀಗೆ. ಸೊ ಇವರೆಲ್ಲ ಎಚ್ಚರದಲ್ಲಿರ್ತಾರೆ. ಇವರು ಮತ್ತೆ ಕನಸ್ಗೆ ಹೋಗೋದಿಲ್ಲ. ಅಲ್ಲಿ ಬೇರೆ ಸೆಟ್ಟು, ಇವರಿಬ್ಬರು ನಿದ್ದೆಗೆ ಬರೋದಿಲ್ಲ ಅಂತ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗಿದೆ. ಹೋಲ್ಸೇಲ್ ವ್ಯಾಪಾರ ಒಂದೊಂದೇ ತೊಗೋಬಾರ್ದು ನಾವು ಹಾಗೆ ಅಂತ. ಆದ್ದರಿಂದ ಈ ಇಷ್ಟನ್ನು ಬೆಳಗ್ತಾ ಇರೋದು ನನ್ನ ನಿಜವಾದ ತನ್ನನ್ನು ತಾನಲ್ಲದನ್ನು ಸೇರಿಸಿ ನಾವು ಇಲ್ಲಿ ಹಿಂಗಾಗೋದಕ್ಕೆ ಕಾರಣ ಏನು ಅಂತ ಪ್ರಶ್ನೆ ಕೇಳಿದಾಗ ಅದನ್ನೇ ಹೇಳ್ತಾರೆ. ನಿಜವಾದ ತನ್ನನ್ನು ಗಾಢನಿದ್ರೆಯಲ್ಲೋ ನನ್ನ ನಿಜವಾದ ನಾನು ಮತ್ತು ನಾನು ಅಲ್ಲದ್ದನ್ನು ಎಚ್ಚರದಲ್ಲಿರೋ ಜನಕ ಮಹಾರಾಜನ್ನ ಕಲಬೇರಿಕೆ ಮಾಡಿಕೊಂಡು ಈಗಿನ ನಾನು ಅಂತ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ ಇಲ್ಲಿ ನಾನು ಅಂತ ಹೇಳಿದ್ರೆ ಇದರಲ್ಲಿ ಡೂಪ್ಲಿಕೇಟ್ ಐ, ಒರಿಜಿನಲ್ ಐ ಎರಡು ಮಿಕ್ಸಪ್ ಆಗಿದೆ. ಇದು ನಮಗೆಲ್ಲ ಗೊತ್ತು. ಅಧ್ಯಾಸ ಅಂತೀವಿ, ರಾಂಗ್ ನಾಲೆಡ್ಜ್ ಅಂತೀವಿ, ಇವೆಲ್ಲ ಗೊತ್ತಿದೆ ನಮಗೆ. ನಾನು ಎಂಬುದನ್ನೇ ತಾನು ಎಂದು ಭಾವಿಸಿಕೊಂಡು ಮುಂದೆ ಸಾಗಿಸ್ತಾ ಇದ್ವಿ. ವ್ಯವಹಾರಕ್ಕೆ ಸಾಕು, ವ್ಯವಹಾರಕ್ಕೆ ಯಾರೇನು ಕೇಳಲ್ಲ ಇಲ್ಲಿ. ಯಾಕೆ? ವ್ಯವಹಾರಕ್ಕೆ ಒಬ್ಬ ಪ್ರಮಾತೃ ಇರಬೇಕು, ಅವನೇ ಪಿವೆಟ್, ಅವನಿದ್ದರೆ ಮುಂದೆ ಹೊಡ್ಕೊಂಡು ಹೋಗ್ತಾ ಇರ್ತಾರೆ. ಅವರೇನು ಹಿಂದೆ ನೋಡೋದಿಲ್ಲ. ಅವರು ಯಾರಿಗೆ ಈ ದುಃಖದಿಂದ ಪೂರ್ತಿ ಬಿಡುಗಡೆ ಆಗಬೇಕು ಅಂತಿರ್ತಾರೋ, ಭವರೋಗದಿಂದ ಬಿಡುಗಡೆ ಆಗಬೇಕು ಅಂತಿರ್ತಾರೋ, ಮೋಕ್ಷ ಬೇಕು ಅಂತಿರುತ್ತೋ, ಹೇಳಿದ್ರಲ್ಲ ನಿನ್ನೆ, ಅಂಥವ್ರು ಮಾತ್ರ ಹಿಂದಕ್ಕೆ ಹೋಗಬೇಕು. ಹಾಗೆ ರಮಣ ಮಹರ್ಷಿಗಳ ಹತ್ರ ಯಾರೋ ಒಬ್ಬರು ಬಂದಿರ್ತಾರೆ. ಅವರು ಪಾಪ ತುಂಬ ದೂರದಿಂದ ಬಂದಿರ್ತಾರೆ, ಬೇರೆ ಊರಿಂದ. ಸ್ವಾಮಿಗಳ ಹತ್ರ ಅಲ್ಲಿ 1-2 ದಿನ ಕಾದ್ಕೊತಾರೆ. ಆಮೇಲೆ ಪ್ರಶ್ನೆ ಕೇಳ್ತಾರೆ, ಸ್ವಾಮಿ ನಾನು ಏನು ಮಾಡಬೇಕು ಇವಾಗ ಅಂತ. ಇವರು ಅವಾಗ ಅವ್ರಿಗೇನೇನೋ ಹೇಳ್ತಾರೆ, ಅರ್ಥ ಆಗೋದಿಲ್ಲ. ನೀವು ಹೇಗೆ ಬಂದರೋ ಹಾಗೆ ಹೋಗ್ಬಿಡಿ ಅಂತಾರೆ. ಅವರೇನು ಅನ್ಕೊತಾರೆ,
ನಾನು ಅಷ್ಟು ದೂರದಿಂದ ಬಂದು ನಾನು ಉತ್ತರ ಕೇಳಿದ್ರೆ ಇವರು ಹೇಗೆ ಬಂದರು ಹೋಗ್ಬಿಡಿ ಅಂತಾರಲ್ಲ ಅಂತ ಇವರು ಅರ್ಥ ಮಾಡ್ಕೊಂಡಿದ್ದು. ಅವರು ಹೇಳ್ತಾ ಇರೋದು ಹಿಂದಿಂದಕ್ಕೆ ಹೋಗಿ ನಾವು ಮುಂದೆ ಹೋಗ್ತಾ ಇದ್ದೀವಿ, ಆದ್ದರಿಂದ ಸೈಂಟಿಸ್ಟ್ಗಳು ಎಲ್ಲರೂ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಮುಂದಕ್ಕಲ್ಲ, ಹಿಂದಕ್ಕೆ. ಈ ಕರ್ಮೇಂದ್ರಿಯಗಳು ಅದಕ್ಕಿಂತ ಹಿಂದೆ ಜ್ಞಾನೇಂದ್ರಿಯಗಳು, ಜ್ಞಾನೇಂದ್ರಿಯಗಳಿಗಿಂತ ಹಿಂದೆ ಅಂತಃಕರಣದಲ್ಲಿ ಮನಸ್ಸು, ಮನಸ್ಸಿಗಿಂತ ಹಿಂದೆ ಬುದ್ಧಿ, ಬುದ್ಧಿಗಿಂತ ಹಿಂದೆ ಚಿತ್ತ, ಚಿತ್ತಕ್ಕಿಂತ ಹಿಂದೆ ಅಹಂಕಾರ, ಅಹಂಕಾರಕ್ಕಿಂತ ಹಿಂದೆ ಈಶ್ವರ, ಈಶ್ವರನಿಗಿಂತ ಹಿಂದೆ, ಹೀಗೆ ನಮ್ಮ ನಿಜವಾದ ಸ್ವರೂಪ ಅಂತ ಹೀಗೆ ತಗೊಂಡು ಹೋಗ್ತಾರೆ. ಅದು ಹಿಂದಕ್ಕೆ ಹೋಗ್ಬೇಕು ಅಂದರೆ ಅದು ಅರ್ಥ. ಮಾಡ್ಕೊಂಡಿರ್ತೀವಿ. ಇದಲ್ಲದ ತನ್ನ ನಿಜವಾದ ಸ್ವರೂಪವನ್ನು ಗುರುತಿಸಿಕೊಳ್ಳುವ ಶಾಸ್ತ್ರವೇ ವೇದಾಂತ ಶಾಸ್ತ್ರ. ಈ ಸ್ವಭಾವವನ್ನು ಅನುಭವದಿಂದಲೇ ಗುರುತಿಸ್ಕೋಬೇಕು. ಹೇಗೆ? ನಾನು ಕನಸು ಕಂಡೇನೋ ಅಂತ ನಾವು ಹೇಳ್ತೀವಲ್ಲ, ಅದು ಒಂದು ಅನುಭವ. ಯಾವುದರಿಂದ ಕಂಡ್ರಿ ಕನಸು? ಹೇಳಿದ ತಕ್ಷಣ ನಾನೇ ಸ್ವಾಮಿ ಕಂಡಿದ್ದು ಈ ಕಣ್ಣಿಂದ ಅಂತ ಅಂದ್ಬಿಡ್ತೀವಿ. ಎಲ್ಲಿ ಈ ಕಣ್ಣಿಂದ ನೋಡೋಕ್ಕಾಗುತ್ತಾ? ಯಾವುದೂ ಅಲ್ಲ. ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ, ನಾನು ಅಷ್ಟೇನು ಪೂರ್ತಿ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಬೇಕಾಗಿಲ್ಲ. ನೇರಾದ ಅನುಭವದಿಂದ, ಸಾಕ್ಷಿಯಿಂದ ನೋಡ್ತೀವಿ ಅಂತ ನಮಗೆಲ್ರಿಗೂ ಗೊತ್ತಿದೆ. ಹಾಗಾದರೆ ಎದರ ಬಲದಿಂದ ಇದನ್ನು ನಾವು ಹೇಳ್ತಾ ಇದ್ದೀವಿ? ಕನಸನ್ನು ಟಕಟಕ ಎಕ್ಸ್ಪ್ಲೈನ್ ಮಾಡ್ತೀವಿ, ನಿದ್ದೆಯನ್ನು ಟಕಟಕ ಎಕ್ಸ್ಪ್ಲೈನ್ ಮಾಡ್ತೀವಿ. ಒಬ್ಬರನ್ನೆಲ್ಲ ಪಾಮರರು, ನಮ್ಮ ವಾಚ್ಮೆನ್ ಕೇಳಿದ್ರು ಟಕಟಕ, ಏನಪ್ಪ ನಿಂಗೆ ಚೆನ್ನಾಗಿ ನಿದ್ದೆ ಬಂತ? ಫಸ್ಟ್ ಕ್ಲಾಸಾಗಿ ಬಂತು ಸ್ವಾಮಿ. ಏನಪ್ಪ ಸಾಲ್ಗಾರ ಕಾಟ ಆಯ್ತಾ? ಬಿಡಿ ಸ್ವಾಮಿ ಏನಿಲ್ಲ. ಅಲ್ಲಿ ಸಾವಿನ ಭಯ ಇತ್ತ? ಇಲ್ಲ ಸ್ವಾಮಿ. ಕರೋನಾ ಭಯ ಇತ್ತೇನಪ್ಪ? ಇಲ್ಲ ಸ್ವಾಮಿ. ವಾಸ್ತು ಭಯ? ಇಲ್ಲ ಸ್ವಾಮಿ. ಹೇಗಿದೆ ನೋಡಿ. ನಿನಗೆ ಜ್ವರ ಬರ್ತಾ ಇತ್ತು, ಆ ಜ್ವರದ ನೋವು ನೆಲುವುಗಳಿತ್ತ? ಎಲ್ಲಿರುತ್ತೆ ಸ್ವಾಮಿ ನಿದ್ದಲ್ಲಿ? ನೋಡ್ರಿ ಹೆಂಗೆ ಕೇಳ್ತಾರೆ ಆನ್ಸರ್. ಯಾತ್ರಿಂದ ಹೇಳ್ತಾ ಇದ್ದೀವಿ? ಅನುಭವದಿಂದ ಹೇಳ್ತಾ ಇದ್ದೀವಿ. ಆದರೆ ಇದನ್ನು ಹೊರಪಡಿಸ್ತಾ ಇರೋದು ಯಾವುದು? ಕಲ್ಪನಾ, ಯಾರಮ್ಮ ಹೊರಪಡಿಸ್ತಾ ಇರೋದು ಇದನ್ನು? ಎಚ್ಚರದಲ್ಲಿ ಪ್ರಶ್ನೆ ಕೇಳಿದ್ರೆ ಯಾರು ಹೊರಪಡಿಸ್ತಾ ಇದ್ದಾರೆ? ಆತ್ಮ ಅಲ್ಲ, ಕಂಡಿದ್ದು ಆತ್ಮ. ಇದನ್ನು ತಿಳಿಸ್ಬೇಕಾದ್ರೆ ಯಾರು ಮಾತಾಡಬೇಕು? ಡೂಪ್ಲಿಕೇಟ್. ಅದಕ್ಕೆ ಜನಕ ಮಹಾರಾಜನೇ ಹೊರಪಡಿಸ್ಬೇಕು. ಹೊರಪಡಿಸ್ಬೇಕಾದ್ರೆ ಇಲ್ಲೇನಾಗ್ತಾ ಇದೆ ನಮಗೆ ಗೊತ್ತು. ಕಂಡವನು ಆತ್ಮ, ಆತ್ಮನೂ ಡೂಪ್ಲಿಕೇಟ್ ನಾನು ಅಥವಾ ಜನಕ ಮಹಾರಾಜನ ವೇಷ ಹಾಕ್ಕೊಂಡು ಈ ಜನಕ ಮಹಾರಾಜನ ಅಂತಃಕರಣವನ್ನು ಉಪಯೋಗಿಸ್ಕೊಂಡು, ಅವನ ಮನಸ್ಸನ್ನು ಉಪಯೋಗಿಸ್ಕೊಂಡು, ಈ ಕರ್ಮೇಂದ್ರಿಯವಾದ ಬಾಯನ್ನು ಉಪಯೋಗಿಸ್ಕೊಂಡು ಹೊರಪಡಿಸ್ಬೇಕು. ಹಂಗೇನಾಗ್ಬಿಡುತ್ತೆ, ಜನಕ ಮಹಾರಾಜನೇ ಕಂಡ ಅಂತ ಅನಿಸುತ್ತೆ. ಬಟ್ ಅಲ್ಲ. ಇದಕ್ಕೆ ನಿಮಗೊಂದು ಉದಾಹರಣೆ ಕೊಟ್ಟಿದ್ದೆ. ಯಾವ ಉದಾಹರಣೆ? ಯಾರಾದರೂ ಹೇಳ್ತೀರಾ? ಅರ್ಥ ಮಾಡ್ಕೋಬೇಕು ಅಂತಂದರೆ ಯಾರಿಗಾದರೂ ಇದು ಅರ್ಥ ಆಗಬೇಕಾದ್ರೆ ಒಂದು ಎಕ್ಸಾಂಪಲ್ ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ದೃಷ್ಟ ರಾಜ ಮಂತ್ರಿ ಸೇನಾಧಿಪತಿ ಅದ ಸರ್? ಅಲ್ಲ, ಒಬ್ಬ ಬೆಣ್ಣೆ ಮಾರ್ತಾ ಇರ್ತಾನೆ. ಬೆಣ್ಣೆ ಮಾರ್ತಾ ಇದ್ರೆ ಅವನಿಗೆ ಚಿಲ್ಲರೆ ಬೇಕಾಗಿತ್ತು. ಹೋಗ್ತಾನೆ ಚಿಲ್ಲರೆ ತೊಗೊಂಬರೋದಕ್ಕೆ. ಅಷ್ಟೊಂದು ಮೇಲ್ಗಡೆ ಕೋತಿ ಕೂತಿರುತ್ತೆ, ನೋಡುತ್ತೆ ಆ ಬೆಣ್ಣೆನೆಲ್ಲ ಗಪ ಗಪ ತಿನ್ನುತ್ತೆ. ಇನ್ನೇನು ಅವನು ಬರ್ತಾನೆ ಅಂದಾಗ ಆ ಕಡೆ ನೋಡುತ್ತೆ. ಬರ್ತಾ ಇದ್ದಂಗೆ ಅವನು ಅಲ್ಲಿ ನೋಡುತ್ತೆ, ಮೇಕೆ ಕಟ್ಟಿರ್ತಾರೆ. ಸ್ವಲ್ಪ ಬೆಣ್ಣೆ ತೊಗೊಂಡು ಮೇಕೆ ಮೂತಿಗೆ ಹಚ್ಚಿಬಿಟ್ಟು ಹೋಗಿ ಮೇಲೆ ಕೂತ್ಕೊಳ್ಳುತ್ತೆ. ಅವನು ಬರ್ತಾನೆ, ನೋಡ್ತಾನೆ, ಬೆಣ್ಣೆ ಖಾಲಿಯಾಗಿರುತ್ತೆ. ಯಾರು ತೊಗೊಂಡ್ರು ಅಂತ ನೋಡ್ತಾನೆ, ಮೇಕೆ ಮೂತಿ ಬೆಣ್ಣೆ ಆಗಿರುತ್ತೆ. ಕೋಲ್ ತೊಗೊತಾನೆ, ಮೇಕೆಗೆ 4 ಬಾರಿಸ್ತಾನೆ. ಪಾಪ ಮೇಕೆ ಬೆಣ್ಣೆ ತಿಂದೇ ಇಲ್ಲ. ಹೇಗಿದೆ ನೋಡಿ, ತಿಂದವ್ರು ಯಾರೋ, ಓದೇ ತಿಂದವ್ರು ಯಾರೋ. ಹೇಗಿದೆ? ಅದಕ್ಕೆ ನಮ್ಮ ಇವರು ಧಾರವಾಡದ ಸ್ವಾಮಿಗಳು, ಅವ್ರ ಹೆಸರೇನು? ಸಿದ್ದೇಶ್ವರ ಸ್ವಾಮಿಗಳು. ಒಂದು ಕಡೆ ಹೇಳ್ತಾರೆ, ಅವರು ಕಾಟಕೋಪನಿಷತ್ ಬರೆದಿದ್ದಾರೆ. ಅವರೇ ಆ ಪುಸ್ತಕದಲ್ಲಿ ಓದ್ತಾ ಇದ್ದಾಗ ನಾನು ತುಂಬ ಒಂದಿಡಿಸ್ತು. ನಾನೇನು ಪೂರ್ತಿ ಓದೋಕ್ಕೆ ಹೋಗಲಿಲ್ಲ. ಸ್ವಾಮಿಗಳು ಪುಸ್ತಕ ಓದೋದ್ಮೇಲೆ ಬೇರೆದು ಯಾವುದು ಓದಬೇಕು ಅಂತ ಇಷ್ಟನೇ ಆಗಲ್ಲ. ಓದೋಕ್ಕೆ ಹೋದರೆ ಬೇಜಾರಾಯಿತು, ಬಿಟ್ಬಿಟ್ಟೆ ಸ್ವಲ್ಪಕ್ಕೆ. ಆದರೆ ಒಂದು ಚೆನ್ನಾಗಿತ್ತು. ನಾವು ಹೋಗ್ತಾ ಇರ್ತಾನೆ, ಮಾವಿನ ಮರ ಕಾಣುತ್ತೆ. ಕಂಡವನು ಹೋಗಲಿಲ್ಲ,
ಹೋದವನು ಹತ್ತಲಿಲ್ಲ, ಹತ್ತಿದವನು ಕೀಳಲಿಲ್ಲ, ಕಿತ್ತವನು ತಿನ್ನಲಿಲ್ಲ, ತಿಂದವನು ಒದೆ ತಿನ್ನಲಿಲ್ಲ. ಎಷ್ಟು ಚೆನ್ನಾಗಿದೆ ನೋಡ್ರಿ, ಹೀಗೆ ಬರೆದಿದೆ, ತುಂಬ ಚೆನ್ನಾಗಿದೆ. ಈಗ ಕಂಡಿದ್ದು ಯಾರು ಮಾವನಣ್ಣಂತ? ಕಣ್ಣು ಹೋಗೋಕ್ಕಾಯ್ತಾ ಅಲ್ಲಿಗೆ? ಕಾಲು ನಡ್ಕೊಂಡು ಹೋಯ್ತು. ಹೋಗಿದ್ಯಾ ನೋಡಿದವನು ಹೋಗೋಕ್ಕಾಗಲ್ಲ, ಕಾಲು ನಡ್ಕೊಂಡು ಹೋಗಿದ್ದು, ನೋಡಿದ ಕಣ್ಣು. ಈಗ ಕಾಲು ಹೋಯ್ತು, ಮರ ಹತ್ತಬೇಕಾದ್ರೆ ಕೈ ಹತ್ತೋದು, ಕಾಲು ಸ್ವಲ್ಪ ಸಪೋರ್ಟ್ ಬೇಕಾಗಿತ್ತು, ಇರಲಿ. ಹೋದವನು ಹತ್ತಲಿಲ್ಲ, ಕೈ ಇಟ್ಕೊಂಡು ಹತ್ತಿದ್ದು, ಕೈ ಹತ್ತಿತು ಅಂತ. ಆಮೇಲೆ ಹತ್ತಿದವನು ತಿನ್ನಲಿಲ್ಲ, ತಿಂದಿದ್ಯಾರೋ? ಬಾಯಿ. ಅಷ್ಟರಲ್ಲಿ ಆ ಯಜಮಾನ ಬರ್ತಾನೆ, 4 ಬಾರಿಸ್ತಾನೆ ಕೆನ್ನೆಗೆ. ಒದೆ ತಿಂದಿದ್ಯಾರು? ಕೆನ್ನೆ. ತಿಂದಿದ್ಯಾರು? ನಾಲ್ಗೆ, ಬಾಯಿ. ಹೇಗಿದೆ ನೋಡ್ರಿ, ಎಷ್ಟು. ಹಾಗೆ ಕಂಡವನ ಆತ್ಮ, ಹೆಸರು ಬಂದಿದ್ದು ಈ ಜೀವಪ್ಪನಿಗೆ. ಹಾಗೆ ಅಂತ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಹಾಗೆ ಇಲ್ಲಿ ಈ ಕಲಬೆರಕೆ ಆಗಿಬಿಟ್ಟಿರೋದ್ರಿಂದ ನಾವು ಯಾರು ನೋಡಿದ್ರು ಯಾರು ಕೇಳಿದ್ರು ಇದು ನಾವು ಸ್ವಲ್ಪ ಬಿಡಿಸ್ಕೋಬೇಕು. ತುಂಬ ಇದಕ್ಕೆ ವಿವೇಕ, ಇದು ಹಾಗೆ ಬಿಡಿಸ್ಕೊಳ್ಳೋಕೆ ಬರೋಲ್ಲ, ವಿವೇಕ. ಅದಕ್ಕೆ ಅಂತಃಕರಣ ಶುದ್ಧಿ ಇರಬೇಕು. ಇದು ಬೇರೆಯವ್ರಿಗೆ ಹೇಳಿದ್ರೆ ಅರ್ಥನೇ ಆಗಲ್ಲ, ಕೇಳೋದಕ್ಕೆ ಇಷ್ಟಪಡೋದಿಲ್ಲ. ಹಾಗೆ ಸೊ ಆದ್ದರಿಂದ ಈ ಕಲಬೆರಕೆ ಇಲ್ಲದ ತನ್ನ ನಿಜ ಸ್ವರೂಪವನ್ನು ಗೊತ್ತು ಮಾಡಿಕೊಳ್ಳೋ ಶಾಸ್ತ್ರವೇ ವೇದಾಂತ ಶಾಸ್ತ್ರ. ಈ ವೇದಾಂತ ಶಾಸ್ತ್ರ ಶಂಕರಾಚಾರ್ಯನ ಹಿಡ್ಕೊಳ್ಳದೆ ಇದ್ದರೆ, ನಮ್ಮ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ತಿಳಿಸ್ತೇ ಇದ್ದಿದ್ದರೆ ಇರಲಿಲ್ಲ. ಈ ಸ್ವಭಾವವನ್ನು ಅನುಭವದಲ್ಲಿ ಗುರುತಿಸ್ಬೇಕು. ಇದು ಬರೀ ಕನಸಿಗೆ ಮಾತ್ರ ಅಲ್ಲ, ನಿದ್ದೆಗೂ. ಹಾಗೆ ಅಲ್ಲೆಲ್ಲ ಬೇಕಾದಷ್ಟು ಪರಮಾರ್ಥ ಚಿಂತಾಮಣಿಯಲ್ಲಿ ಚಿಂತನೆ ಮಾಡಿದ್ದಾರೆ. ಇದು ನೆನಪು ಅಂತ ಕರೆಯೋದು ಅಲ್ಲ ಅಂತ ಹೇಳಿ ಈಗ ಅಷ್ಟು ಡೀಟೇಲ್ ಇಲ್ಲಿ ಬೇಡ. ಇವಾಗ ಸದ್ಯಕ್ಕೆ ನಾವು ಸಾಕ್ಷಿನ ಗುರುತಿಸ್ಬೇಕಷ್ಟೆ. ನಾನು ಕನಸನ್ನು ಕಂಡೆನು ಎಂಬುದು ಒಂದು ಅನುಭವ. ಹೊರಗಿನ ವಸ್ತುಗಳ ಕಾಣುವಂತೆ ಈಗಿನ ಕಣ್ಣುಗಳಿಂದ ನಾವು ಕನಸು ಕಂಡ್ವಾ? ಇಲ್ಲ. ಹಾಗಾದರೆ ಏತರ ಬಲದಿಂದ ಇದನ್ನು ನಾವು ಹೇಳ್ತಾ ಇದ್ದೀವಿ? ಅದು ನಮ್ಮ ಆತ್ಮನ ಬಲದಿಂದ, ಆತ್ಮನೇ ನೋಡಿರೋದಿದು. ಹಾಗೆ ಹೊರಪಡಿಸಿದ್ಯಾರು? ಈ ಡೂಪ್ಲಿಕೇಟ್ ನಾನು. ಅದಕ್ಕೋಸ್ಕರ ಹೀಗೆ ಒಳಗಿನಿಂದಲೂ ನಮಗೆ ಅರಿವು ಬರುತ್ತಿರುತ್ತದೆ. ಇನ್ನು ಮನಸ್ಸು ಬುದ್ಧಿಗಳ ಆಚೆಗೆ ನಿಂತಿರುವ ಗಾಢನಿದ್ರೆ ವಿಚಾರವು ಹೀಗೆ. ಅಟ್ಲೀಸ್ಟ್ ಇಲ್ಲಾದರೂ ಕನಸಿನಲ್ಲಿ ಮನಸ್ಸಿದೆ, ಶರೀರ ಇದೆ, ಸೂರ್ಯನ ಬೆಳಕಿದೆ, ಎಲ್ಲ ಇದೆಯಪ್ಪ. ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು, ಒಪ್ಕೊಳ್ಳದೆ ಇರ್ಬೋದು. ನೀವೇನೋ ಆತ್ಮ ಅಂತ ಹೇಳ್ತೀರ ಬಿಡಿ ಸ್ವಾಮಿ, ಏನೋ ಚೋಡು ಬಿಡ್ತಾ ಇದ್ದೀರಾ ಅಂತ. ಹೌದಪ್ಪ, ಸರಿ. ಇನ್ನೊಂದು ಹೆಜ್ಜೆ ಹಿಂದಕ್ಕೆ ಹೋಗು. ನಿದ್ದೆಯಲ್ಲಿ ಯಾವ ಇನ್ಸ್ಟ್ರೂಮೆಂಟ್ ಇದೆ? ಸೂರ್ಯನ ಬೆಳಕಿದೆಯಾ? ಚಂದ್ರನ ಬೆಳಕಿದೆಯಾ? ಆರ್ಟಿಫಿಷಿಯಲ್ ಬೆಳಕಿದೆಯಾ? ನಿನ್ನ ಈ ಇನ್ಸ್ಟ್ರೂಮೆಂಟ್ಸ್ ಇದೆಯಾ? ಇಲ್ಲ. ಎದ್ದ ಮೇಲೆ ಚೆನ್ನಾಗಿ ನಿದ್ದೆ ಮಾಡಿದೆ ಅಂತ ಹೇಳ್ತೀಯಲ್ಲ, ಯಾರು ಕಂಡವನು? ಹೆಂಗಿದೆ ನೋಡ್ರಿ. 100 ಪ್ರಶ್ನೆ ಕೇಳಿದ್ನಲ್ಲ, ಅಲ್ಲಿ ಜ್ವರ, ಮೈಕೈ ನೋವಿತ್ತಾ? ಏನಿಲ್ಲ ಬಿಡಿ ಸ್ವಾಮಿ. ಕ್ಯಾನ್ಸರ್ ನೋವಿರೋನು ಗೊತ್ತಾಗೋದಿಲ್ಲ ನಿದ್ದೆಯಲ್ಲಿ. ಸಾಲ್ಗಾರ ಕಾಟ ಇಲ್ಲ, ಅಲ್ಲಿ ಯಮಧರ್ಮರಾಜನ ಕಾಟವಿಲ್ಲ, ಕರೋನಾ ಕಾಟ ಇಲ್ಲ, ವಾಸ್ತು ಕಾಟ ಇಲ್ಲ, ಹೆಂಡತಿ ಕಾಟ ಇಲ್ಲ, ಗಂಡನ ಹೆಂಡತಿ ಗಂಡಿ ಕಾಟ ಇಲ್ಲ, ಕಳ್ಳರ ಕಾಟ ಇಲ್ಲ, ಏನೇನಿಲ್ಲ. ಯಮಧರ್ಮರಾಜನ ಕಾಟನ ಇಲ್ಲ ಅಂದರೆ ಇನ್ನು ಯಾರ ಕಾಟ ಇರುತ್ತೆ? ಹಾಗೆ ಅಷ್ಟು ಚೆನ್ನಾಗಿದೆಯಲ್ಲ ಅಂತ ಅನುಭವ. ಏನಾಗಿದ್ವಲ್ಲ ನಾವು, ನಮ್ಮ ನಿಜವಾದ ಸ್ವರೂಪ. ಅಯ್ಯೋ ಬುದ್ಧಿವಂತರ, ಎಚ್ಚರದಲ್ಲಿ ಹಾಗಿದ್ಬಿಡ್ರಪ್ಪ ನೀವು. ಅದೇ ಮೋಕ್ಷ, ಮತ್ತಿನ್ನೇನೂ ಇಲ್ಲ. ಇಲ್ಲೂ ಏನಾದರೂ ಸುಮ್ಮನೆ ಇರಬೇಕು, ಆರಾಮಾಗಿರ್ಬೇಕು, ನಿದ್ದೆಯಲ್ಲಿದ್ದಂಗೆ. ಹಂಗಿದ್ಬಿಟ್ರೆ ನೀವು ಮುಕ್ತರಾಗಿದ್ದೀರಪ್ಪ. ಅಷ್ಟೇ, ಏನಿಲ್ಲ. ಅಲ್ಲಿ ಮನಸ್ಸು ಬುದ್ಧಿಗಳ ಆಚೆ, ಅಲ್ಲಿ ನೋಡ್ರಿ, ಅಲ್ಲಿ ಯಾವುದೂ ಇಲ್ಲ. 19 ಇನ್ಸ್ಟ್ರೂಮೆಂಟ್ಸ್ ಇಲ್ಲ,
ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಯಾವುದೂ ಇಲ್ಲ ಅಲ್ಲಿ ನಿದ್ದೆಯಲ್ಲಿ. ಯಾರಾದರೂ ಬಂದು ಹೇಳ್ಕೊಡ್ತಾರೆ ಅನ್ನೋದಕ್ಕೆ ಯಾರೂ ಇಲ್ಲ. ಆದರೂ ನಾನು ಸುಖವಾಗಿ ನಿದ್ರಿಸಿದೆ ಅಂತ ಬೇಕಾದಷ್ಟು ಹೇಳ್ತೀವಿ. ಒಳಗಿನಿಂದ ನೇರಾಗಿ ಬಂದ ಅನುಭವ ಅಥವಾ ಒಳಗಿದ್ದ ನೇರಾದ ಅನುಭವವನ್ನು ಅಂತ ಹೇಳ್ಬೋದು. ಅದನ್ನು ಏನಂತಾರೆ? ಇಂಟ್ಯೂಷನ್. ಒಳಗಿನಿಂದ ಬಂದ ಬೋಧನೆ. ಇನ್ ಒಳಗಡೆ, ಟ್ಯೂಷನ್ ಬೋಧನೆ, ಇಂಟ್ಯೂಷನ್ ಅಂತಾರೆ. ಅದು ಒಳಗಿಂದ ಬರೋದು. ಹೇಳಿದವರು ಯಾರು ಬೇಕಾದರೂ ಹೇಳಿ. ಹೀಗಿದ್ದರೂ ಇದು ನಮ್ಮ ಜೀವನದ ಅನುಭವ. ಸ್ವಾಮಿಗಳು ಅದನ್ನು ವ್ಯವಹಾರ ದೃಷ್ಟಿಯಿಂದ ನಾವು ಹೇಗೆ ಜೀವನ ಮಾಡ್ತೀವಿ ಅನ್ನೋದನ್ನು ಸ್ವಲ್ಪ ತೋರಿಸ್ಕೊಟ್ರು. ಜೀವನದ ಅನುಭವಗಳನ್ನು ವಿಮರ್ಶಿಸಿಕೊಳ್ಳದಿದ್ದಾಗ ನಾವು ಈ ರೀತಿ ವಿಚಾರ ಮಾಡದೇ ಇದ್ದರೆ, ಈ ಎಚ್ಚರದಲ್ಲಿರೋ ಜನಕ ಮಹಾರಾಜನೇ ಸತ್ಯ, 84 ಲಕ್ಷ ಜೀವರಾಶಿಗಳೇ ಸತ್ಯ, ಸೂರ್ಯಚಂದ್ರರು ಇವರೇ ಸತ್ಯ, ಹೀಗೆ ಮಾಡ್ಕೊಂಡ್ಬಿಡ್ತೀವಿ. ಈಗಿನ ನಾನು ಎಂಬ ಅನಿಸುವಿಕೆಯೇ ನಿಜವಾದ ಜೀವನವೆಂದು, ಇದರಿಂದಲೇ ಎಲ್ಲ ಅನುಭವಗಳದ್ದು ತಿಳಿದು ಬರುತ್ತೆ ಅಂತ ಕುರುಡು ನಂಬಿಕೆಯಿಂದ ಗಟ್ಟಿಯಾಗಿ ನಂಬ್ಕೊಂಡ್ಬಿಡ್ತೀವಿ. ಆದ್ದರಿಂದ ಇದು ಉಪಯೋಗ ಇಲ್ಲ ಅಂತ ಎಲ್ಲರೂ ಮಾಡ್ತಾರೆ. ಈ ರೀತಿ ತೋರ್ಸಕ್ಕೆ ಬರೋಲ್ಲ, ಅದಕ್ಕೆ ಹಿಂದೆಗಡೆ ಒಬ್ಬ ಆತ್ಮ ಇದ್ದಾನಪ್ಪ, ಅವನಿಗೆ ಶರೀರ ಇಲ್ಲ, ಎಲ್ಲ ಹಿಂಗೆ ಹೇಳ್ಬಿಟ್ಟು ನಂಬ್ಕೊಳ್ಳ್ರಿ ಅಂತ ತೋರಿಸ್ತಾರೆ ಅಷ್ಟೆ. ಸೊ ನೆಕ್ಸ್ಟು 42ನೇ ಪೇಜು. ನಿಜವಾದ ತಾನು ಗುರುತಿಸಿದ್ದಾಯಿತು. ಸ್ವಾಮಿಗಳು ಇದನ್ನು ಇನ್ನೂ ಸ್ವಲ್ಪ ಬಿಡಿಸ್ತಾ ಇದ್ದಾರೆ. ಇವರಿಗಿನ ವಿಮರ್ಶೆಯಿಂದ ಈಗಿನ ನಾನು ಇಂಥವನು ಎಂಬ ಅನಿಸುವಿಕೆಯು ತಾನು ಅಲ್ಲದರ ಕಲಬೆರಕೆಯ ಜೀವನವೆಂದು, ಇದರ ಹಿಂದೆ ಇದಕ್ಕೆ ಆಧಾರವಾಗಿರುವ ನಿಜವಾದ ನಾನಾಗಿರುವ ತತ್ವವೇ ಅನುಭವ ಸ್ವರೂಪ. ನಮ್ಮ ನಿಜವಾದ ಸ್ವರೂಪ ವೇದಾಂತವು ನಮಗೆ ಬೋಧಿಸ್ತಾ ಇದೆ ಅಂತ ಗೊತ್ತಾಗುತ್ತೆ. ಹೀಗೆ ಇದರ ಹಿಂದೆಗಡೆ ನಾನಲ್ಲದ್ದು ಅಂದರೆ ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಅಲ್ಲದ್ದು, ಹಿಂದೆಗಡೆ ಎಲ್ಲದಕ್ಕೂ ಹಿಂದೆಗಡೆ ಇರೋ ತತ್ವ ಅಂತ ಬೋಧಿಸ್ತಾ ಇದೆ. ಅದು ನಾನು ಕನಸು ಕಂಡೇನೋ, ನಾನು ಸುಖವಾಗಿ ನಿದ್ರೆ ಮಾಡಿದೆನೋ, ಈಗ ಎಚ್ಚೆತ್ತೇನೋ ಎಂಬುದಾಗಿ ಹೇಳುತ್ತೇವೆ. ಇದು ಕೇವಲ ಬುದ್ಧಿಗೆ ಮಾತ್ರ ಸೇರಿರುವ ಅರಿವಲ್ಲ, ಬುದ್ಧಿಯಿಂದ ಅಥವಾ ಇನ್ಸ್ಟ್ರೂಮೆಂಟ್ಸ್ ಉಪಯೋಗಿಸ್ಕೊಂಡು ಹೇಳಿರೋದಲ್ಲ. ಹಾಗೆ ಆದಾಯ್ತಲ್ಲ. ಮತ್ತೇನೆಂದರೆ ಇವುಗಳ ಹಿಂದೆ ಇರುವ ನಿಜವಾದ ನಮ್ಮ ಸ್ವರೂಪವಾದ ನಮ್ಮೆಲ್ಲರ ಸಹಜ ಸ್ವರೂಪ, ಅದು ಸಹಜ, ಇದು ಡೂಪ್ಲಿಕೇಟ್. ನಿಜವಾಗ್ಲೂ ಹೇಳಬೇಕು ಅಂದರೆ ಅದು ಒರಿಜಿನಲ್ಲು, ಸಹಜ, ರಿಯಾಲಿಟಿ. ಹಾಗೆ ಸೊ ಅದನ್ನು ನಮ್ಮ ದುರಾದೃಷ್ಟಕ್ಕೆ ಅದನ್ನು ಬಿಟ್ಟು, ಅದನ್ನು ಮರೆತು ಇದೇ ನಾನು ಅಂತ ಹಿಡ್ಕೊಂಡಿದ್ದೀವಿ. ಏನು ದುರಾದೃಷ್ಟ. ಹಾಗಂದ್ರೆ ಏನು ಗೊತ್ತಾ? ಕಲ್ಪವೃಕ್ಷ ಕಾಮಧೇನುವನ್ನು ಮರೆತು ಬರಡು ಹಸುವನ್ನು, ಹಾಲು ಕೊಡದೇ ಇರೋ ಹಸುವನ್ನು ಇಟ್ಕೊಂಡು ಹಾಲು ಕೊಡು ಅಂತ ಕೇಳ್ತಾ ಇದ್ವಿ. ಇದು ನಮ್ಮ ದುರಾದೃಷ್ಟ ಅಂತ ಹೇಳ್ತಾರೆ. ಇಂಥ ಒಂದು ಯಾರಾದರೂ ಕೊಡೋದ? ಇದು ದೇವರು ಕೊಟ್ಟಿದ್ದನ್ನು ಗುರುತಿಸ್ಕೋಬೇಕಷ್ಟೇ. ಜ್ಞಾಪಕಂ ಮಾತ್ರ, ಇನ್ನೇನು ಮಾಡಬೇಕಾಗಿಲ್ಲ. ಹೇಗಿದೆ ಈಗಿನ ಬುದ್ಧಿಯಿಂದ ಹೊರಗಿನ ವಸ್ತುಗಳನ್ನು, ಒಳಗಿನ ಸುಖ ದುಃಖಾದಿ ಭಾವನೆಗಳನ್ನು ಅರಿಯುವುದು ಹಾಗೂ ಅನುಭವಿಸುವುದೆಲ್ಲವನ್ನು ಬುದ್ಧಿಯಿಂದ ಅರಿವು, ಇಂಟಲೆಕ್ಚುವಲ್ ಜಗ್ಲರ್. ಈಗ ನಾವು ವ್ಯವಹಾರ ಮಾಡಬೇಕಾದ್ರೆ ಇಂದ್ರಿಯ ಅನುಭವ, ವೇದನಾ ಅನುಭವ, ಇವಿಷ್ಟು. ಇಲ್ಲಿ ಬುದ್ಧಿ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಇಂಟಲೆಕ್ಚುವಲ್ಲು ಇವೆಲ್ಲ ಸೇರಿರುತ್ತಿಲ್ಲಿ. ಆದರೆ ಇವುಗಳ ಹಿಂದೆಡೆ ಇರುವ ಅನುಭವ ಸ್ವರೂಪವಾದ ತನ್ನ ನಿಜ ಸ್ವಭಾವದ ಬಲದಿಂದ ಅದನ್ನು ಸಾಕ್ಷಿ ಅನುಭವ
ಅದು ಇಂಟೆಲೆಕ್ಚುವಲ್ ಅಲ್ಲ, ಇಂಟ್ಯೂಷನ್ ಅಲ್ವಾ ಅಂತ ಕರೀತಾರೆ ವೇದಾಂತದಲ್ಲಿ ಅಂತ ಹೇಳ್ತಾ ಇದ್ದಾರೆ. ತಾನು ಎಂಬ ತತ್ವವೇ ನಿಜವಾದ ನಾನು. ನಾನು ಅಂತನ್ನೋದಕ್ಕೆ ಯೋಗ್ಯವಾದ ವಸ್ತು ಅದು. ದುರಾದೃಷ್ಟ ನೋಡಿ, ನಾನು ಅನ್ನೋ ಬದಲು ಅದು ಅಂತ ಅನ್ಬೇಕು, ಹಾಗಾಗ್ಬಿಟ್ಟಿದೆ. ನಾನೇ ನಿಜವಾದ ನಾನು ಅಂತ ಅನ್ಬೇಕದು. ಆದರೆ ಇದನ್ನು ನಾನು ಎಂದು ಕರೆದರೆ ಗೊಂದಲವಾಗುವುದರಿಂದ ಇಲ್ಲಿ ಇವರು ಕುಲಕರ್ಣಿ ಸ್ವಾಮಿಗಳು ಏನು ಮಾಡ್ತಾರೆ, ಈ ಡೂಪ್ಲಿಕೇಟ್ನ ನಾನು ಅಂತ ಕರೀತಾರೆ, ಅದನ್ನು ತಾನು ಅಂತ ಕರೀತಾರೆ. ಇದು ಕೂಡ ಕನ್ಫ್ಯೂಷನ್ನೇ, ನಾನು ತಾನು. ಅದಕ್ಕೆ ನಾನೇನು ಮಾಡ್ತಾ ಇದ್ದೆ, ಈ ನಾನುನ ಡೂಪ್ಲಿಕೇಟ್ ನಾನು, ಆ ನಾನುನ ತಾನೂನ ಒರಿಜಿನಲ್ ನಾನು ಕರಿತೀನಿ. ಅವಾಗ ಇದಿಲ್ಲ ಅಲ್ವಾ, ಕನ್ಫ್ಯೂಷನ್ ಆಗೋದಿಲ್ಲ. ಹಾಗೆ ಅದರಿಂದ ನಾನು ಆ ರೀತಿ ಇಟ್ಕೊಂಡಿದ್ದೀನಿ. ಆದರೆ ಇದನ್ನು ನಾನು ಎಂದು ಕರೆದರೆ ಆಯ್ತಲ್ಲ. ಸೊ ಇದನ್ನು ಭಾಷ್ಯದಲ್ಲಿ ಯಾವ ಥರ ಹೇಳ್ತಾರೆ, ಅದಕ್ಕೋಸ್ಕರ ಹೇಳ್ತಾರೆ ಇಲ್ಲಿ ಅಹಂ ಪ್ರತ್ಯಯ ವಿಷಯ ಕರ್ತೃ ವ್ಯತಿರೇಕೇಣ ತತ್ ಸಾಕ್ಷಿ ಅಂತ. ಅರ್ಥ ಏನು, ಇಲ್ಲಿ ಅಹಂ ಪ್ರತ್ಯಯ ಹಾಗಂದ್ರೆ ಏನು, ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ. ವ್ಯವಹಾರ ಮಾಡೋದಕ್ಕೆ ಈ ಡೂಪ್ಲಿಕೇಟ್ ನಾನನ್ನು, ಈ ಜೀವಪ್ಪನ ನಾನು ಅಂತ ಇಟ್ಕೊಳ್ದೇ ಇದ್ದರೆ ವ್ಯವಹಾರ ಮಾಡೋಕ್ಕೆ ಆಗೋದಿಲ್ಲ. ಆದ್ದರಿಂದ ಅದು ಏನಾದರೂ ನೋಡಿದ್ರೆ ಜ್ಞಾತೃತ್ವ, ಮತ್ತು ನೋಡಿದ ಮೇಲೆ ಸುಮ್ಮನೆ ಇರ್ತೀವ, ಏನಾದರೂ ಕ್ರಿಯೆ ಮಾಡ್ತೀವಿ ಕರ್ತೃತ್ವ, ಮಾಡಿದ್ಮೇಲೆ ಸುಮ್ಮನೆ ಇರ್ತೀವ, ಅದರಿಂದ ಬಂದಿದ್ದ ಫಲ ಸುಖ ದುಃಖ ಅನುಭವಿಸ್ತೀವಿ ಭೋಕ್ತೃತ್ವ. ಇದು ಇಷ್ಟು ಪ್ರಪಂಚದಲ್ಲಿ ವ್ಯವಹಾರ ನಡೀತಾರೆ, ಎಲ್ಲ ಡೂಪ್ಲಿಕೇಟೇ. ಆದ್ದರಿಂದ ನೋಡುವವನು, ಮಾಡುವವನು, ಅನುಭವಿಸುವವನು ಅಂತ ನಾವು ಇವುಗಳನ್ನ ಮಾಡ್ತಾ ಇರ್ತೀವಿ. ಇದಕ್ಕೆ ಹಿಂದ್ಗಡೆ ಇರೋದು ಸಾಕ್ಷಿ ಅಂತ ಇವಾಗ ತೋರಿಸಿದ್ದಾಯಿತು. ಅಲ್ಲಿಗೆ ಎಚ್ಚರ ಕನಸುಗಳಲ್ಲಿ ನಮ್ಮ ಪರಿವಾರ ಸಮೇತ ತೋರಿತ್ತು, ನಿದ್ದೆಯಲ್ಲಿ ಅಡಗಿತ್ತು. ತೋರಿದ್ದನ್ನು ವಿದಿತ ಅಂತಲೋ, ನಿದ್ದೆಯಲ್ಲಿ ಅಡಗಿದ್ದನ್ನು ಅವಿದಿತ ಅಂತಲೋ, ಅವ್ಯಕ್ತ ಅಂತಲೋ, ಇದನ್ನು ವ್ಯಕ್ತ ಅವ್ಯಕ್ತ, ಕ್ಷರ ಅಕ್ಷರ ಹೀಗೆಲ್ಲ ಹೇಳಿದ್ದು ನಾವು ನೆನೆಸ್ಕೊಳ್ವಲ್ಲ. 5 ಥರ ಹೇಳಿದ್ರು ಎಲ್ಲ ಭಗವದ್ಗೀತೆಗಳಲ್ಲಿ ಹೇಳಿದ್ದು ಇವುಗಳು. ಸೊ ಇವು ಎರಡನ್ನೂ ಬೆಳಗ್ತಾ ಇರೋದು ಮತ್ತು ಇವೆರಡಕ್ಕೂ ಆಧಾರವಾಗಿರೋದು. ಎಚ್ಚರ ಕನಸುಗಳಲ್ಲಿ ತನ್ನ ಪರಿವಾರ ಸಮೇತವಾಗಿ ತೋರಿದ್ದನ್ನು ಅಡಗಿದ್ದನ್ನು, ತೋರಿದ್ದು ದೃಶ್ಯ ಪ್ರಪಂಚದಲ್ಲಿ, ಅಡಗಿದ್ದು ಗಾಢನಿದ್ರೆಯಲ್ಲಿ ಬೆಳಗುವ ನಮ್ಮ ನಿಜವಾದ ಸ್ವರೂಪ ಸಾಕ್ಷಿ ಅಂತ ಗುರುತಿಸಿದ್ದಾಯಿತು. ಇನ್ನು ಬೃಹದಾರಣ್ಯಕ ಉಪನಿಷತ್ನಲ್ಲಿ ಇದರ ಬಗ್ಗೆ ಏನಾದರೂ ಹೇಳುತ್ತಾ, ಕರೆಕ್ಟ್, ಯ ಆತ್ಮ ಸರ್ವಾಂತರಃ ನೋಡ್ರಿ ಹೇಳಿದೆ. ಆ ಆತ್ಮನು ಸರ್ವಾಂತರ, ಎಲ್ಲರಲ್ಲೂ ಒಳಗಡೆ ಇದ್ದಾನೆ. ಇದು ಸೊ ನಾವು ಹೊರಗಡೆ ಕಾಣೋದು ಏನು, ನಮಗೆ 19 ಮುಖಗಳು, ಏಕೋನಂಶತಿ ಮುಖ, ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಅಂತಃಕರಣ, ಇವಿಷ್ಟು. ಬೇರೆಯವ್ರಿಗೂ ಅಷ್ಟೇ, ನೀವು ಒಂದು ತೊಗೊಂಡಿದ್ದ ತಕ್ಷಣ ಆದಿ ಭೌತಿಕವಾಗಿ ಎಲ್ಲರನ್ನು ತೊಗೋಬೇಕು, ಆದಿ ದೈವಿಕವಾಗಿ ತೊಗೊಂಡ್ಬಿಡ್ಬೇಕು. ಇಲ್ಲಿ ನಾನು ಅಂದಿದ್ದ ತಕ್ಷಣ ಎಲ್ಲ ತೊಗೊಂಡ್ಬಿಡ್ಬೇಕು. ಕಾಲ ಅಂದಿದ್ದ ತಕ್ಷಣ ಬರೀ ನನ್ನ ಕಾಲ ಅಲ್ಲ, ಎಲ್ಲರದ್ದು ಕಾಲ. ದೇಶ ಅಂದರೂ ಹಾಗೆ, ಕಾರ್ಯಕಾರಣ ಅಂದರೂ ಹಾಗೆ, ಅವಸ್ಥೆ ಅಂತಂದರೂ ಅಷ್ಟೇ, ಪೂರ್ತಿ ಒಟ್ಟಿಗೆ ಮೂಟೆ ಕಟ್ಟಿಬಿಡೋದು ಹಾಗೆ. ಇಲ್ಲಿ ನಮ್ಗೆ ಅರ್ಥ ಆಗೋದಕ್ಕೆ ಬರೀ ನಾನು ಅಂತ ಹೇಳ್ತೀವಿ. ಇಲ್ಲಿ ನಾನು ಅಂದಿದ್ದ ತಕ್ಷಣ, ಈ ಮನಸ್ಸು ಬುದ್ಧಿ ಅಂದಿದ್ದ ತಕ್ಷಣ ಸುಖ ದುಃಖಗಳದ್ರ ಜೊತೆ ಸೇರ್ಕೊಂಡ್ಬಿಡುತ್ತೆ. ಯಾಕೆ, ಸುಖ ಪ್ರಾಪ್ತಿ ದುಃಖ ನಿವೃತ್ತಿ ಪ್ರತಿಯೊಬ್ಬ ಮನುಷ್ಯರು ಅದಕ್ಕೋಸ್ಕರ ಇವು ಸೇರ್ಕೊಂಡ್ಬಿಡ್ತಾರೆ. ಅಲ್ಲಿಗೆ ಈ ನಾನೆಂಬ ಅನಿಸುವಿಕೆ ಅಥವಾ ಈ ಅಹಂಕಾರದ ತೋರುವಿಕೆ ಅಡುವಿಕೆಗಳನ್ನು ಬೆಳಗುವ ತಾನು ಎಂಬ ಸ್ವಭಾವ, ಅಲ್ಲಿಗೆ ಅದನ್ನೇನಂತ ಕರಿತೀವಿ, ಒಂದೊಂದು ಕಡೆ ಒಂದೊಂದು ಕರಿತಾ ಇದ್ದಾರೆ. ಈಗ ಇಲ್ಲಿ ಇರುವು, ಅರಿವು, ಆನಂದ ಅಂತಲೂ ಕರಿತಾ ಇದ್ದಾರೆ. ಬರೀ ಇರುವಿನ, ಬರೀ ಅರಿವಿನ, ಬರೀ ಆನಂದದ ಸ್ವಭಾವ ನಮ್ಮೆಲ್ಲರ ನಿಜವಾದ ಇರುವಿಕೆ ಅದೇ. ಇದನ್ನು ಹೇಗೆ ಕಂಡ್ಕೋಬೇಕು,
ವಿವೇಕದಿಂದ ಕಂಡುಕೊಳ್ಳಲು ಹೋದಾಗ ಅಲ್ಲಿಗೆ ಈಗಿನ ನಾನು, ಜನಕ ಮಹಾರಾಜ ಮತ್ತು ಆದಿಭೌತಿಕ ಆದಿದೈವಿಕ ಅಂತ ಹೇಳ್ತೀವಲ್ಲ, ಇಲ್ಲೆಲ್ಲ ತಿಕ್ಕು ಹಿಂದೆಗಡೆ ಇರೋನು. ಆದ್ದರಿಂದ ಸಾಕ್ಷಾತ್ ಆಗಿರೋ ತತ್ವ ಅಂತ ಹೇಳ್ತಾರೆ. ಇದನ್ನ ಆಬ್ಜೆಕ್ಟಿಫೈ ಮಾಡ್ಕೊಂಡು ತಿಳ್ಕೊಳಕ್ಕೆ ಬರೋಲ್ಲ. ನನ್ನ ಈ ಜೀವಪ್ಪ ಅಥವಾ ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ ಪಿವೆಟ್ ಅಂದ್ಕೊಂಡು ವ್ಯವಹಾರದಲ್ಲಿ ಇದಕ್ಕಿಂತ ಹೊರಗಡೆ ಇರೋದನ್ನು ನಾನು ಆಬ್ಜೆಕ್ಟಿಫೈ ಮಾಡ್ಕೊಂಡು ತಿಳ್ಕೊಳಕ್ಕೆ ಬರುತ್ತೆ. ಇದಕ್ಕೂ ಕೂಡ ಹಿಂದೆಗಡೆ ಆತ್ಮನ ಬೆಳಕಿರಬೇಕು. ಚೆನ್ನಾಗಿ ತಿಳ್ಕೊಳ್ರಿ, ಇದೇ ತಿಳ್ಕೊಳಕ್ಕೆ ಬರೋದಿಲ್ಲ. ಹಿಂದೆಗಡೆ ಆತ್ಮನ ಬೆಳಕಿರಬೇಕು. ನಮ್ಗೆ ಈಗ ಗೊತ್ತಾಗಿದೆ, ಕಣ್ಣಿಗೆ ಕಣ್ಣು, ಕಿವಿಗೆ ಕಿವಿ, ಮತ್ತು ಕರ್ಮೇಂದ್ರಿಯಗಳಿಗೆ ಕರ್ಮೇಂದ್ರಿಯಗಳು, ಪ್ರಾಣಕ್ಕೆ ಪ್ರಾಣ, ಅಂತಃಕರಣಕ್ಕೆ ಅಂತಃಕರಣ ಅಂತ ಹೇಳ್ತಾ ಇದ್ದಾರೆ. ಸೊ ಇಷ್ಟು ನಮಗೆ ಚೆನ್ನಾಗಿ ಅರ್ಥ ಆಯಿತು. ಈಗ ನೋಡ್ರಿ, ಅದರ ಗುಣಗಳನ್ನ ಹೇಳ್ಕೊಡ್ತಾರೆ. ನಿಜವಾದ ನಾನು ಹೇಗೆ ನೆನೆದೆ? ಸಮಹ, ಎಲ್ಲರಲ್ಲೂ ಅವನು ಈಕ್ವಲ್ ಆಗಿದ್ದಾನೆ, ಸಮಹ. ಮತ್ತು ಅವನು ಬರೀ ನನ್ನಲ್ಲಿ ಮಾತ್ರ ಇದ್ದಾನ? ಸರ್ವಭೂತ ಸಹ ಎಲ್ಲರಲ್ಲೂ ಇದ್ದಾನೆ. ವೀರಪ್ಪನಲ್ಲೂ ಇದ್ದಾನೆ, ಚಾಂಡಾಲ್ನಲ್ಲಿದ್ದಾನೆ, ಹಸುವಿನಲ್ಲಿದ್ದಾನೆ, ಬ್ರಾಹ್ಮಣನಲ್ಲಿದ್ದಾನೆ. ಸ್ವಾಮಿ, ನಿಮ್ಮಲ್ಲಿ ಬೇರೆ ನನ್ನಲ್ಲಿ ಬೇರೆ ಇದ್ದಾನ? ಇಲ್ಲ, ಏಕ. ಹೇಗೆ ಈ ಕಪಿಲ ಸಾಯಂಕರಿ ಇವರಲ್ಲಿ ನಿನ್ನಾತ್ಮ ಬೇರೆ ನನ್ನಾತ್ಮ ಬೇರೆ ಅಂತ ಕಿತ್ತಾಡ್ತಾರೆ. ಇಲ್ಲಿ ಕಿತ್ತಾಡೋದಕ್ಕೆ ಎಲ್ಲಿದೆ? ಇಲ್ಲಿ ಏಕ, ಒಬ್ಬನೇ. ಗಾಢನಿದ್ರೆಯಲ್ಲಿ ತೋರಿಸಿದ್ ನೋಡ, ನೀವು 1000 ಜನ ಅಂತ ಕೇಳ್ರಿ, ಒಂದೇ ಅನುಭವ. ಮತ್ತು ಅವನು ಹೇಗಿದ್ದಾನೆ? ಕೂಟಸ್ಥ ನಿತ್ಯ, ಬದಲಾವಣೆ ಆಗೋದಿಲ್ಲ, ಇಲ್ದಂಗೆ ಆಗೋದಿಲ್ಲ. ಯಾವತ್ತೂ ಅವನು ಆ ವಿಷಯಿ ಸಬ್ಜೆಕ್ಟ್ ಆಗಿರ್ತಾನೆ. ಮತ್ತು ಇವನಿಗೆಲ್ಲರಿಗೂ ಆತ್ಮನಾಗಿರ್ತಾನೆ. ಬರೀ ವೇದಾಂತಕ್ಕೆ ಮಾತ್ರ ಮೀಸಲು. ವೇದಾಂತದವರೇ ತಿಳಿಸ್ಕೊಡ್ಬೇಕು, ನೀನು ಯಾರಿಗೂ ತಿಳಿಸ್ಕೊಡೋಕೆ ಬರೋದಿಲ್ಲ. ಜೊತೆಗೆ ಈ ಕರ್ಮಕಾಂಡದವ್ರಿಗೆ, ಬೇರೆ ದರ್ಶನಕಾರರಿಗೆ, ವೆಸ್ಟರ್ನ್ ಫಿಲಾಸಫಿ ಯಾರಿಗೂ ಗೊತ್ತಿಲ್ಲ. ಇವಾಗ ಇದನ್ನು ಸ್ಟೆಪ್ ಬೈ ಸ್ಟೆಪ್ ನಾವು ಹೋಗಬೇಕಾಗಿದೆ. ಮೊದಲನೇದು ಸಮಹ, ಪೇಜ್ ನಂಬರ್ 43, ಕೊನೆ ಪೇರ್. ಸಮಹ, ನಮ್ಮ ಗಾಢನಿದ್ರೆಯಲ್ಲಿ ನಮ್ಮ ಸ್ವರೂಪವನ್ನು ತಿಳ್ಕೊಂಡವಲ್ಲ, ಅವನು ಹೇಗಿರ್ತಾನೆ? ಸಮಹ. ಸಮ ಅಂದರೆ ಏನು? ಎಲ್ಲರಲ್ಲೂ ಕಾಮನ್ ಆಗಿರ್ತಾನೆ. ಫಸ್ಟಕ್ಕೆ ಅಂತಾನೆ ನಾವು ತಪ್ಪೇನು ಮಾಡ್ಕೊತೀವಿ ಅದನ್ನು ನೋಡಬೇಕು. ಯಾವಾಗ ಈ ಡೂಪ್ಲಿಕೇಟ್ ನಾನು ಅಂತ ಅನ್ಕೊತೀನೋ, ಬಂದು ನೋಡ್ರಿ ರೋಗ. ಏನದು? ನಾವು ದೇವ್ರನ್ನ ಬೈತಾ ಇರ್ತೀವಿ. ಹಾಳಾದ ದೇವರು ನಂಬ್ಕೊಂಡ, ಕೈ ಕೊಟ್ಟ ನಾವು ಯಾಕೆ? ಅಲ್ಲ ಸ್ವಾಮಿ, ದೇವರು ಕರುಣಾಮಯಿ ಇದ್ದಾರೆ, ಅವನೆಂಥ ಕರುಣಾಮಯಿ? ಜಾತಿಗಳಲ್ಲಿ ಭೇದ, ಧರ್ಮಗಳಲ್ಲಿ ಭೇದ, ಶರೀರದಲ್ಲಿ ಭೇದ, ಕರ್ಮೇಂದ್ರಿಯಗಳಲ್ಲಿ ಭೇದ, ಜ್ಞಾನೇಂದ್ರಿಯಗಳಲ್ಲಿ, ಅಂತಃಕರಣದಲ್ಲಿ ಭೇದ, ಆಧ್ಯಾತ್ಮಿಕದಲ್ಲಿ ಭೇದ. ನಾನಿದ್ದಂಗೆ ಇನ್ನೊಬ್ಬರಿಲ್ಲ. ಮನೆಯಲ್ಲಿ ಅಣ್ಣ ತಮ್ಮಂದ್ರೆ 5 ಜನ ಇದ್ದರೆ ಒಂದೇ ಥರ ಇರೋಲ್ಲ. ಆಧ್ಯಾತ್ಮಿಕ ಭೇದ. ಆದಿ ಭೌತಿಕ 84 ಲಕ್ಷ ಜೀವರಾಶಿಗಳು ಒಂದಿದ್ದಂಗೆ ಇನ್ನೊಂದು ಇರಲ್ಲ. ಆದಿ ದೈವಿಕ, ಆ ದೇವತೆಗಳು, ಅವ್ರ ಸುಪೀರಿಯರಿಟಿ, ಅವ್ರ ಮೇಲಿರೋದು, ಅವ್ರಿಗೆ ಸಿದ್ಧಿಪದ್ಧಿ ಇರೋದು ಆದಿ ದೈವಿಕ. ಇನ್ನು ಪ್ರಾಣಿಗಳು ನಮಗಿಂತ ಕೀಳಾಗಿರೋದು. ನೋಡ್ರಿ ಎಷ್ಟು ಭೇದಗಳು ಹೇಳ್ತಾ ಇದ್ದಾರೆ. ನಾನು ಧರ್ಮಿಷ್ಠ, ನಾನು ಅಧರ್ಮಿಷ್ಠ, ನಾನು ಪುಣ್ಯವಂತ, ನಾನು ಪಾಪಿಷ್ಠ, ನಾನು ಶಕ್ತಿವಂತ, ನಾನು ಶಕ್ತಿಹೀನವಂತ, ನಾನು ಬೆಳಗಿದ್ದೀನಿ, ಕರಗಿದ್ದೀನಿ, ನಾನು ದಪ್ಪಗಿದ್ದೀನಿ, ಸಣ್ಣಕ್ಕಿದ್ದೀನಿ, ನಾನು ಎತ್ತರವಾಗಿದ್ದೀನಿ, ಕುಳ್ಳಕ್ಕಿದ್ದೀನಿ, ನಾನು ಸುಂದರವಾಗಿದ್ದೀನಿ, ನಾನು ಕುರೂಪಿಯಾಗಿದ್ದೀನಿ, ನಾನು ಅಂಗವಿಕಲನಾಗಿದ್ದೀನಿ, ನಾನು ಏನೂ ಆ ಥರ ಇಲ್ಲ, ಎಲ್ಲ ಇಂದ್ರಿಯಗಳು ಇದೆ ಸಿದ್ಧ ಅಂತ. ಹೀಗೆ ನೋಡ್ರಿ, ಎಲ್ಲ ನಾವು ಹಿಂಗೆ ನೋಡ್ತಾ ಇರ್ತೀವಿ. ನಾನು ಬುದ್ಧಿವಂತ, ನಾನು ದಡ್ಡ, ನಾನು ಶ್ರೀಮಂತ, ನಾನು ಬಡವ, ನಾನು ಆರೋಗ್ಯವಂತ, ನಾನು ರೋಗಿಷ್ಠ, ನಾನು ಸುಖಿ, ನಾನು ದುಃಖಿ. ಇದನ್ನು ನಾವು ಹೇಳೋದು.
ನೀವು ನೋಡ್ರಿ ಮತ್ತೆ ಒಂದು ಸಮಯದಲ್ಲಿದ್ದಂಗೆ ನಾವೇ ಇರಲ್ಲ. ಒಂದು ಸಾರಿ ಸುಖಿ ಅಂತೀನಿ, ಇನ್ನೊಂದು ಸಾರಿ ದುಃಖಿ ಅಂತೀನಿ, ಒಂದು ಸಾರಿ ಆರೋಗ್ಯವಂತ ನಿಂತರೂ ಒಂದು ಸಾರಿ ರೋಗಿಷ್ಠ ಅಂತ ಹೇಳ್ತೀನಿ. ಹೆಂಗಿದೆ ನೋಡ್ರಿ ಇದು. ಸೊ ಅಲ್ಲಿ ಆ ವಸ್ತುಗಳು ಇಲ್ದಂಗೆ ಆಗುತ್ತೆ. ಅದರ ಒಳಗಡೆ ಇರೋ ಅರ್ಧ ಡಜನ್ ಕತೆ ನನ್ನ ಕತೆನೇ ಇಷ್ಟ ಆದರೆ ಇನ್ನು ಬೇರೆಯವ್ರ ಕತೆ ಇನ್ನು ಹೆಂಗಾಗಬೇಕು ನೋಡ್ರಿ. ಡೂಪ್ಲಿಕೇಟ್ ನಾನು ಏನಾದರೂ ಇಟ್ಕೊಂಡ್ರೆ ಅನಾತ್ಮನ ಇಷ್ಟು ವ್ಯತ್ಯಾಸ. ಏನು ಮಾಡ್ತೀವಿ? ದೇವರ ಪ್ರೀತಿ. ಸೊ ಇಲ್ಲಿ ಈಗಲೇ ಉತ್ತರ ಹೇಳ್ಕೊಬೇಡ. ಈಗ ಇಷ್ಟು ಬೇರೆ ಬೇರೆ ಇರೋದಕ್ಕೆ ದೇವರ ಕಾರಣ ಪ್ರಶ್ನೆ ಕೇಳ್ತಾ ಇದ್ದೀನಿ. ಯಾರಾದರೂ ಉತ್ತರ ಕೊಡ್ತೀರಾ? ಹಾಗಾದ್ರೆ ಇಲ್ಲಿ ಬೇರೆ ಬೇರೆ ನಾವು ಮಾಡಿರೋಂಥ ಕರ್ಮ ಸರ್. ಕರ್ಮ ಫಲ ಹೇಗಿದೆ ನೋಡ್ರಿ. ಕರ್ಮ ಫಲ ಯಾರು ಮಾಡಿದ್ದು? ಏನು ದೇವ್ರ? ನಾವೇ ಮಾಡಿದ್ದು ಮಹಾರಾಯ. ಮಾಡುವಾಗ ಖುಷಿಯಾಗಿ ಮಾಡಿದೆ, ನೀನು ಅನುಭವಿಸುವಾಗ ದುಃಖದಿಂದ ಅನುಭವಿಸು. ಅದಕ್ಕೆ ನಾನು ಎಲ್ರಿಗೂ ನಿಮಗೆ ನಾನು ಹೇಳ್ತಾ ಇದ್ದೀನಲ್ಲ ಅಂತಲ್ಲ, ನನಗೂ ಅಷ್ಟೇ. ಏನಾದರೂ ಈ ಥರ ಆದಾಗ ಹಿಂಗೆ ಬಡ್ಕೊತೀನಿ ನಾನೇ. ಅನುಭವಿಸ್ ಮಾಡಿದ್ದೀಯ ಹಿಂದಿನ ಜನ್ಮದಲ್ಲಿ, ಇವಾಗ ತಿನ್ನು, ಉಪ್ಪು ತಿಂದವನು ನೀರು ಕುಡಿಬೇಕು. ಹೆಂಗಿದೆ ನೋಡ್ರಿ ಈ ಶಾಸ್ತ್ರ ಹೆಂಗೆ ತೊಗೊಂಡ್ಬರುತ್ತೆ. ಆದರೆ ಪರಮಾತ್ಮನೇನಾದರೂ ಕೈವಾಡ ಇದೆಯಲ್ಲಿ? ಏನೂ ಇಲ್ಲ. ಪಾಪ ಇಷ್ಟೆಲ್ಲ ಪಾಪ ಮಾಡಿದ್ರು, ಅಯ್ಯೋ ಪಾಪ ನನ್ನ ಮಗು ಬೆಳಗ್ಗೆ ಎಲ್ಲ ಕಷ್ಟಪಡ್ತೀನಿ, ನನ್ನ ಒಳಗಡೆ ಬರ, ನನ್ನ ಒಳಗಡೆ ತಪ್ಪಿಕೊಂಡು ಮಲಗಿಸ್ಕೊತೀನಿ ಕಣ. ಆ ತಾಯಿ ನನ್ನ ಮಗುನ ಎಷ್ಟೇ ಹತ್ತಿದ್ರು ತಬ್ಬಿಕೊಂಡು ಮಲಗಿಸ್ತಾಳೋ ಹಾಗೆ ಪರಮಾತ್ಮನು ನಮ್ಮನ್ನೆಲ್ಲ ಮಲಗಿಸ್ತಾ ಇದ್ದಾನಲ್ಲ, ಅವನು ಕರುಣಾಮಯಿ ಅಲ್ವಾ? ಇದಕ್ಕಿಂತ ಇನ್ನೇನು ಬೇಕು? ಸೊ ಅದಕ್ಕೋಸ್ಕರನೇ ನಾವು ಮಾಡಿದ ಕರ್ಮಕ್ಕೆ ಪರಮಾತ್ಮ ಏನು ಹೇಳಿಲ್ಲ ಹಿಂಗೆ ಮಾಡು ಅಂತ. ನನ್ನ ಅವಿದ್ಯೆಯಿಂದ ಅಜ್ಞಾನದಿಂದ ನಾನು ಹಿಂದಿನ ಜನ್ಮದಲ್ಲಿ ಮಾಡಿದ್ದೀನಿ ಅಷ್ಟೇ, ಮುಗಿದೋಯ್ತು. ಇಡೀ ಜನ್ಮದ್ದಲ್ಲ, ಹಿಂದೆ ಪ್ರಾಣ ಬಿಡುವಾಗ ನಾನು ಮುಂದೆ ಯಾವ ಜನ್ಮ ಏನಾಗ್ತೀನಿ ಅಂತ ಅಲ್ಲೇ ಜಾತಕ ಬರಿಬೋದು, ಇಲ್ಲೆಲ್ಲ ಬರೆಯೋದು ಹೇಗಿದೆ ಪಾಪ. ಪರಮಾತ್ಮಂದು ಏನಿದೆ ಕೈವಾಡ? ಇಲ್ಲ. ಸೊ ಆದರೆ ಇದು ಹೊರಗಡೆ ನೋಡ್ಕೊಂಡು ನಾವು ಹೀಗೆ ಮಾಡ್ತೀವಲ್ಲ, ಸರಿಯಾ? ಪರಮಾತ್ಮ ಹೇಳ್ತಾನೆ, ಅಯ್ಯೋ ಹುಚ್ಚಪ್ಪ, ಇದು ನಾನು ನಿನ್ನ ನಿಜವಾದ ಸ್ವರೂಪ ಅಲ್ಲ ಕಣೋ, ಒಳಗಡೆ ನೋಡೋ, ನಿನ್ನ ನಿಜವಾದ ಸ್ವರೂಪ ಅಲ್ಲಿ ಆಳು ನೋಡೋಣ. ಈಗ ಇಷ್ಟು ಹೇಳಿದ್ನಲ್ಲ ನಾನು ಲಿಸ್ಟು, ಅಲ್ಲಿ ಒಂದನ್ನು ಟಿಕ್ ಮಾರ್ಕ್ ಹಾಕೊಂಡು ನೋಡೋಣ ಎಷ್ಟು ಚೆನ್ನಾಗಿದೆ ನೋಡ್ರಿ. ಈಗ ದೇವರು ಕರುಣಾಮಯಿ ಅಂತಾರ ಏನಂತೆ? ಹಾಗೆ ಎಚ್ಚರದಲ್ಲೂ ನಾವು ಹಾಗೇ ಇರೋರು, ಆದರೆ ನಾವು ಅದನ್ನು ಬಿಡಿಸ್ಕೊಂಡಿಲ್ವಲ್ಲ, ಅಂತಃಕರಣ ಶುದ್ಧಿ ಆಗಿಲ್ವಲ್ಲ, ಅದಕ್ಕೆ ನಾವು ಇವುಗಳನ್ನ ಅನುಭವಿಸ್ತಾ ಇರೋದು ಅಂತ ಸ್ಪಷ್ಟವಾಗಿ ತೋರಿಸ್ಕೊಡ್ತಾರೆ. ಆದರೆ ನಿಜವಾದ ನಮ್ಮ ಎಲ್ಲರ ಸ್ವರೂಪವು ಒಂದೇ ಆಗಿದೆ. ಈ ಪರಮಾತ್ಮ ಬೇರೆ, ನಾನು ಬೇರೆ ಇದೆಯಾ? ಬೇರೆಯವ್ರು ಹೇಳೋದಂಗಾಗುತ್ತೆ, ಆದರೆ ನಮ್ಮ ಉಪನಿಷತ್ತುಗಳಲ್ಲಿ ಹಾಗಿಲ್ಲ. ಈಗ ಬೇರೆಯವರು ಅಂತಂದರೆ ಈ ಬೇರೆ ಧರ್ಮದವರು ಏನೂ ಬೇಡ ಸಿದ್ಧ, ಶಂಕರಾಚಾರ್ಯರಷ್ಟೇ ಈಕ್ವಲ್ ಆಗಿರೋ ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ಸತ್ ಮೇಲೆ ನೀನು ವೈಕುಂಠದಲ್ಲಿ ಕೂತ್ಕೊತೀಯ. ಅವನು ಬೇರೆ, ನೀನು ಬೇರೆ. ಅವನು ಬೆಂಕಿ, ನೀನು ಅವನ ಕಿಡಿ, ಅಂಗಿ ಮುಂದಕ್ಕೆ ಇದರಲ್ಲೇ ತೋರಿಸ್ತಾರೆ. ಹಾಗೇನಿಲ್ಲ. ಈಗ ಅವನ ಮೇಲೆ ಹೊಟ್ಟೆ ಕಿಚ್ಚು ಬರ್ಬೋದು ನಿನಗೆ? ಇಲ್ಲ. ಅವನ ಶಾಪ ಕೊಟ್ಟರೆ ಎಲ್ಲ ರಾಮಾಯಣಗಳೇ. ಅದಕ್ಕೆ ಅದು ಪೂರ್ಣ ಅಲ್ಲ ಅಂತ ಹೇಳೋದು. ಅವರು ಕೂಡ ಎಡವಿದ್ದಾರೆ. ಈ ರೀತಿ ಸಾರ್ವತ್ರಿಕ ಪೂರ್ಣ ಅನುಭವದಿಂದ ಸಾಕ್ಷಿನ ಗುರುತಿಸಿಲ್ಲ. ಅವರು ಎಷ್ಟೇ ದೊಡ್ಡವರಾಗಲಿ, ಅದು ಬೇರೆ. ಆದರೆ ಇಲ್ಲಿ ಶಂಕರಾಚಾರ್ಯ ಯಾರ ಮುಖಾಮೂರ್ತಿ ನೋಡೋದಿಲ್ಲ. ನ್ಯಾಯ ಅವ್ರ ಮಕ್ಕಳಾಗಲಿ ಯಾರಾದರೂ ಆಗಲಿ ಹಾಗೆ. ಆದ್ದರಿಂದ ಮೇಲೆ ಹೇಳಿದ ಏರುಪೇರುಗಳು ಇಲ್ಲ, ಎಲ್ಲರಿಗೂ ಪೂರ್ಣವಾಗಿದೆ. ಅದಕ್ಕೋಸ್ಕರನೇ ಪೂರ್ಣಮದಂ ಪೂರ್ಣಮಿದಂ ಪೂರ್ಣಮುದಚ್ಯತೆ. ಎಷ್ಟು ಚೆನ್ನಾಗಿದೆ. ಅದರಿಂದ ಭಗವದ್ಗೀತೆಯಲ್ಲಿ ಹೇಳುವಾಗ ಒಬ್ಬ ಬ್ರಾಹ್ಮಣ, ಚಾಂಡಾಲ ಮತ್ತು ಒಂದು ಹಸು ಎಲ್ಲದರಲ್ಲೂ ಒಂದೇ ಇದ್ದೇನೆ. ಮತ್ತು ಭಗವಂತ ಹೇಳುವಾಗ ಭಗವದ್ಗೀತೆಯಲ್ಲಿ 4 ಜನ ಭಕ್ತರು ನೋಡ್ರಿ, ಅರ್ಥಾರ್ಥಿ, ಜಿಜ್ಞಾಸು, ಜ್ಞಾನಿ ಭಕ್ತಿ. ಇಲ್ಲಿ ಜ್ಞಾನಿ ಭಕ್ತಿ ಅಂದರೆ ಅವನು ಮುಕ್ತನಾಗಿರ್ತಾನೆ ಅಷ್ಟೇ, ಮತ್ತೇನೇನಿಲ್ಲ.
ಅವನ ಅಂತಃಕರಣ ಶುದ್ಧವಾಗಿರುತ್ತೆ, ಆತ್ಮನ ಕಂಡುಕೊಂಡಿರ್ತಾನೆ. ಈಗ ಅವನಿಗೆ ಇವನಿಗೂ ಭೇದ ಇಲ್ಲ. ಬರೀ ಇವನು ವಾಕಿಂಗ್ ಗಾಡ್, ಟಾಕಿಂಗ್ ಗಾಡ್, ಇವನ ದರ್ಶನ ಸ್ಪರ್ಶನ ಸಂಭಾಷಣದಿಂದಲೇ ಆ ಪರಮಾತ್ಮನಿಂದ ಏನೇನು ಸಿಗುತ್ತೆ ಎಲ್ಲ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೇಗಿದೆ ನೋಡಿ. ಆದ್ದರಿಂದ ಇಷ್ಟು ವ್ಯತ್ಯಾಸ ಇದೆ. ಈ ರೀತಿ ಇದ್ದಾಗ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಎಲ್ಲಿರುತ್ತೆ ಅವಕಾಶ? ನಾವು ಘಡನಿದ್ರೆಯಲ್ಲಿ ಅದಕ್ಕೆ ಯಾರ ಮೇಲೂ ನಮಗೆ ಕಾಮಕ್ರೋಧ, ಅಲ್ಲಿ ಅರಿಷಡ್ ವರ್ಗಗಳೇ ಇಲ್ಲ. ಅಲ್ಲಿ ಹೋಗ್ಲಿ, ಅರಿಷಡ್ ವರ್ಗಗಳಿದ್ದಿದ್ರೆ ಹೋಗ್ಲಿ, ಅಲ್ಲಿ ಒಳ್ಳೆ ಗುಣಗಳಿರುತ್ತಾ? ಪ್ರಶ್ನೆ ಕೇಳ್ತಾ ಇದ್ದೀನಿ. ಅಲ್ಲಿ ಶಮ ದಮ ಉಪರತಿ ತಿತಿಕ್ಷಾ ಸಮಾಧಾನ ಭಗವದ್ಗೀತೆ 13ನೇ ಅಧ್ಯಾಯದಲ್ಲಿ ಹೇಳಿರೋ ಗುಣಗಳು ಇರುತ್ತಾ? ಇಲ್ಲ ಸರ್, ಏನು ಇರೋದಿಲ್ಲ ಸರ್, ಗುಣಾತೀತನಾಗೋಗಿರ್ತಾನೆ. ಬೇಕು. ಏನ್ ಕಲ್ಪನಾ, ಏನೋ ಹೇಳ್ತಾ ಇದ್ದೀರಾ? ಇಲ್ಲ ಹೇಳಿದೆ ಸರ್. ಧರ್ಮ ಅಧರ್ಮವನ್ನ ಮೀರಿರೋನು. ಹೇಗಿದೆ ನೋಡ್ರಿ, ಒಳ್ಳೆಯದು ಕೆಟ್ಟದ್ದು ಅಲ್ಲಿಲ್ಲ. ಹೇಗಿದೆ ಇದು? ನಾವು ಕೆಟ್ಟ ಗುಣಗಳಿಂದ ಒಳ್ಳೆಯ ಗುಣಗಳು ಯಾಕೆ ಹೋಗಬೇಕು ಅಂತಂದರೆ, ಆತ್ಮನು ಕ್ರಿಸ್ಟಲ್ ಕ್ಲಿಯರ್, ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ. ಆದರೆ ನಮ್ಮ ಅಂತಃಕರಣದಲ್ಲಿ ಕೊಳಕೆ ಇರುತ್ತೆ, ಕಳ್ಕೋಬೇಕಷ್ಟೇ. ಪಾತ್ರೆ ಕೊಳಕಾಗಿದೆ, ಮೊದಲು ಕೊಳಕಾಗಿರಲಿಲ್ಲ. ಪಾತ್ರೆ ನಾವು ಕೊಳಕು ಮಾಡಿದ್ವಿ, ಅಡುಗೆ ಮಾಡಿ, ಅದು ತೊಳೆದ್ರೆ ಆಯ್ತಪ್ಪ, ಅಷ್ಟೇ ಬೇಕಾಗಿದೆ. ಹೇಗಿದೆ? ಆದ್ದರಿಂದ ತೊಳೆಯೋದಕ್ಕೋಸ್ಕರ ಸರ್ಫು ಗಿರ್ಫು ಇವೆಲ್ಲ ಇವು ಭಗವದ್ಗೀತೆ 13ನೇ ಅಧ್ಯಾಯ ಇವುಗಳೆಲ್ಲ ಅದಕ್ಕೆ ವಿರುದ್ಧವಾಗಿರೋದನ್ನು ನಾವು ಸಾಧನೆ ಮಾಡೋದಕ್ಕೋಸ್ಕರ ಹೇಳ್ತಾರೆ. ಸೊ ಹೇಗೆ ತೊಗೊಂಡು ಬರ್ತಾರೆ ನೋಡ್ರಿ, ಇದು ಇಷ್ಟು. ಅಲ್ಲಿಗೆ ಸಮಹ ಫಸ್ಟ್ ಎತ್ಕೊತಾನೆ. ನಾವು ಸಮಹ ಅಂತ ತಿಳ್ಕೊಳ್ಳೋಕೆ ಮೊದಲು ಈ ಹೊರಗಡೆ ದೃಶ್ಯ ಪ್ರಪಂಚದಲ್ಲಿ ಎಚ್ಚರ, ದೃಶ್ಯ ಪ್ರಪಂಚದಲ್ಲಿ ಏನೇನಿದೆಯೋ ಇಲ್ಲಿ ನಾವು ಸಮ ಹೇಳಕ್ಕೆ ಬರೋಲ್ಲ. ಈ ನಾನು ಡೂಪ್ಲಿಕೇಟ್ ಇಟ್ಕೊಂಡು ಸಮ ಹೇಳಕ್ಕೆ ಬರೋಲ್ಲ. ನಾವೇನು ಮಾಡ್ತೀವಿ, ಇದನ್ನ ಇಟ್ಕೊಂಡು ಅವ್ರು ಶ್ರೀಮಂತರು ನಾವು ಬಡವರು ಅಂತ ಹೇಳ್ತೀವಿ, ದಡ್ಡರು ಅಂತ. ಈಗ ಸಮಹ ಈ ನಿಜವಾದ, ಈಗ ನೋಡೋಣ ಸ್ವಾಮಿಗಳು ಏನು ಬರೀತಾರೆ ಈ ಬೇಸ್ಮೆಂಟ್, ಈ ಬೇಸಿಕ್ಕಿಂದ ಈಗ ನೋಡೋಣ. ಸಮಹ ಈ ನಿಜವಾದ ತಾನು ಸಮನು ಎಂದರೆ ಎಲ್ಲರಿಗೂ ಇದೇ ತಾನಾಗಿರುವ ತತ್ವವು. ಶರೀರದಿಂದ ಹಿಡಿದು ನಾನೆಂಬ ಅನಿಸಿಕೆವರೆಗಿನ ಎಲ್ಲವೂ ಒಬ್ಬೊಬ್ಬರಿಗೆ ಒಂದೊಂದು ವಿಧವಾಗಿ ಬೇರೆ ಬೇರೆಯಾಗಿದೆ ಅಲ್ವಾ? ಅದನ್ನು ನಾನು ಹೇಳಿಬಿಟ್ಟೆ. ಕರ್ಮೇಂದ್ರಿಯಗಳಲ್ಲಿ, ಜ್ಞಾನೇಂದ್ರಿಯಗಳಲ್ಲಿ, ಮನಸ್ಸಿನಲ್ಲಿ ಬುದ್ಧಿವಂತರು ದಡ್ಡರು ಇವೆಲ್ಲ ಇದ್ದೇ ಇರುತ್ತೆ. ಜ್ಞಾಪಕಶಕ್ತಿಲಿ ಇವೆಲ್ಲ ಇದ್ದೇ ಇರುತ್ತೆ. ಅಹಂಕಾರದಲ್ಲೂ ಕೂಡ ಕೆಲವ್ರಿಗೆ ಅಹಂಕಾರ ಜಾಸ್ತಿ, ಕೆಲವ್ರಿಗೆ ಕಡಿಮೆ, ಇವು ಎಲ್ಲ ಏರುಪೇರಿರುತ್ತೆ, ಏನು ಮಾಡೋಕ್ಕೆ ಬರೋಲ್ಲ. ಇದು ಒಬ್ಬರ ಶರೀರಾದಿಗಳಂತೆ ಸ್ವಭಾವದಂತೆ ಅನಿಸಿಕೆಗಳಂತೆ ಮತ್ತೊಬ್ಬರಿಗೆ ಇರೋದಿಲ್ಲ. ಆದರೆ ಇದರ ಹಿಂದಡಿಕೆ ಎಲ್ಲರಿಗೂ ಆಧಾರವಾಗಿರೋ ಸಾಕ್ಷಿ ಸ್ವರೂಪನಾದ ತಾನು ಮಾತ್ರ ಎಲ್ಲರಿಗೂ ಒಂದೇ ಆಗಿರ್ತಾನೆ. ಅಲ್ಲಿ ಭೇದ ಭಾವನೆ ತೋರಿಸ್ರಪ್ಪ. ಹೆಂಗೆ ನಂಬೋದು? ಗಾರ್ಡನಿದ್ರಲ್ಲಿ 100 ಪ್ರಶ್ನೆ ಕೇಳ್ರಿ, ನೀವು ಯಾರನ್ನು ಬೇಕಾದರೂ ಕೇಳ್ರಿ. ದೇವ್ರನ್ನ ನಂಬೋರನ್ನ, ನಂಬದೇ ಇರೋರನ್ನ, ದರ್ಶನಕಾರನ, ವೆಸ್ಟರ್ನು ಈಸ್ಟರ್ನು, ಚಾರ್ವಾಕರನ್ನ, ಎಲ್ಲರೂ ಒಂದೇ ಉತ್ತರ ಕೊಡ್ತಾರೆ. ಯಾಕೆ? ಎಲ್ಲರೂ ಒಬ್ಬನೇ ಆತ್ಮನಾಗಿದ್ದಾನೆ, ಅವನು ಸಮಹ. ಅದರಲ್ಲಿ ಹೆಚ್ಚು ಕಡಿಮೆ ಆಗೋಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಅಲ್ಲಿ ಕಾಮಕ್ರೋಧ ಸಾಧ್ಯ ಇಲ್ಲಿ. ಒಬ್ರನ್ನೊಬ್ಬರನ್ನ ದ್ವೇಷಿಸೋದಕ್ಕೆ ಏನಾಗುತ್ತೆ ಅಲ್ಲಿ? ಇಲ್ಲವೇ ಇಲ್ಲ. ಅಲ್ಲಿ ಎರಡನೇ ವಸ್ತುವೇ ಇಲ್ಲ. ಅದು ಅದ್ವೈತ. ಇದನ್ನು ನಿಮ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಇದು ಅದ್ವೈತ ಅನ್ಬೇಕು. ಅದ್ವೈತ ಅನ್ನೋದೊಂದು ಮತ ಅಲ್ಲ, ಅಲ್ಲಿರೋದೇ ಒಂದು. ಎರಡನೇದು ಇಲ್ಲವೇ ಇಲ್ಲ. ಯಾರ ಮೇಲೆ ದ್ವೇಷ? ಅದಕ್ಕೋಸ್ಕರನೇ ನಿಮಗೆ ಅಭಯ ಸ್ವರೂಪ. ಭಯ ಪಡೋದು ಸಾಧ್ಯನೇ ಇಲ್ಲ. ಎರಡಿದ್ದರೆ ಭಯ ಪಡಬೇಕು, ಎರಡು ಇಲ್ಲವೇ ಇದೆ. ಆದ್ದರಿಂದ ಇದು ಸಮಹ ಪ್ರತಿಯೊಬ್ಬರಿಗೂ. ಇಲ್ಲಿ ಸಮಹ ಅಂದಿದ ತಕ್ಷಣ ಯಾರ್ಯಾರನ್ನು ತಗೋಬೇಕು? ನಾನು ಆದಿಭೌತಿಕವಾಗಿ 84 ಲಕ್ಷ ಜೀವರಾಶಿಗಳು, ಆದಿದೈವಿಕವಾಗಿ 14 ಲೋಕಗಳಲ್ಲಿ ಯಾರ್ಯಾರಿದ್ದಾರೋ, ನನಗೆ ಗೊತ್ತಿರೋರು ಗೊತ್ತಿಲ್ಲದೆ ಇರೋರು, ದೇವತೆಗಳು, ಎಲ್ಲರನ್ನೂ ಸೇರಿಸ್ಕೊಂಡು ಮುಗಿದೋಯ್ತು. ಹೋಗಲಿ, ನೀವು 10 ಅವತಾರಗಳಿದೆಯಲ್ಲಪ್ಪ, ಅವರೇನು? ಅವರಲ್ಲೂ ಇಷ್ಟೇ ಇರೋದು. ಹೇಗಿದೆ ನೋಡಿ, 10 ದಶಾವತಾರಗಳು ಯಾರೋ ನಾರಾಯಣನ ಅವತಾರಗಳು, ಅವರು ಇಷ್ಟೇ.
ಬ್ರಹ್ಮ ವಿಷ್ಣು ಮಹೇಶ್ವರ ಅವ್ರಿಗೂ ಅಷ್ಟೇ, ನಿಮ್ಮ ರಾಮ ಕೃಷ್ಣ ಅವ್ರಿಗೆ ಎಷ್ಟಿದೆಯೋ ನಿಮಗೂ ಅಷ್ಟೇ, ವೀರಪ್ಪನಿಗೂ ಅಷ್ಟೇ, ಇನ್ನೇನು ಆ ಇರುವೆಗೂ ಅಷ್ಟೇ, ಆನೆಗೂ ಅಷ್ಟೇ. ಇದು ಸಮಃ ಅಂತ ಹೇಳ್ತಾರೆ. ಈ ಲೋಕದಲ್ಲಿಯ ಸುಖ ದುಃಖ ಅನುಭವಗಳನ್ನು ಯೋಗಾದಿ ಸಾಧನೆಗಳು, ಉಪಾಸನಾದಿ ಸಾಧನೆಗಳು, ಮತ್ತು ಭವ್ಯವಾದ ಅನುಭವ, ಸಾಕ್ಷಾತ್ಕಾರ, ದಿವ್ಯ ಅನುಭವ, ಇವೆಲ್ಲ ಅವರವರ ಇದು. ಆದರೆ ಇಲ್ಲಿ ಏರುಪೇರು ಇರುತ್ತೆ. ಆದರೆ ಈ ಒಳಗಡೆ ಇರುವ ಸಾಕ್ಷಿ ಸ್ವರೂಪದಲ್ಲಿ ಅನುಭವ, ಅರಿವು ಮಾತ್ರ ಎಲ್ಲರಿಗೂ ಒಂದೇ ಆಗಿರುತ್ತೆ. ಹೀಗೆ ವಿವೇಕದಿಂದ ಕಂಡುಕೊಳ್ಳೋದ್ರಿಂದ ಈ ತತ್ವವೇ ನಾವಾಗಿದ್ದೀವಿ ಅಂತ ಗೊತ್ತಾಗುತ್ತೆ. ಇದು ಸಮಃ. ಈಗ ನೆಕ್ಸ್ಟ್ ಇದಕ್ಕೆ ಹೋಗೋಣ. ನೆಕ್ಸ್ಟ್ ಪೇಜ್ 44. ಸರ್ವಭೂತಸ್ಥಃ. ಹೀಗಂದರೆ ಏನು? ಭೂತಗಳು ಪ್ರತಿಯೊಂದು ಕೂಡ ಪಂಚಭೂತಗಳಿಂದ ಆಗಿದೆ. ಭಗವಂತ ಪ್ರಪಂಚವನ್ನು ಇವನ್ನು ಸೃಷ್ಟಿ ಮಾಡೋಕ್ಕೆ ಮೊದಲು ಯೋಚನೆ ಮಾಡಿ ಆಕಾಶವನ್ನು ಸೃಷ್ಟಿ ಮಾಡಿದ. ಆಕಾಶ ವಾಯುವನ್ನು, ವಾಯು ಅಗ್ನಿ ಜಲ ಪೃಥ್ವಿ, ಹೀಗೆ ಅಲ್ಲಿಗೆ ಪಂಚಭೂತಗಳಿಂದ ಆಗಿದೆ. ಯಾವ್ಯಾವುದು ಅವಸ್ಥೆ ಒಳಗಡೆ ಏನೇನಿದೆಯೋ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ, ಆ 9 ಗ್ರಹಗಳಿದೆಯಲ್ಲ, ಅದರ ಒಳಗಡೆ ಯಾರಾದರೂ ಇದ್ದರೆ ಏಲಿಯನ್ಸೋ ಗೀಲಿಯನ್ಸೋ ಅವರು ಅಷ್ಟೇ ಪಂಚಭೂತಗಳಿಂದನೇ ಆಗಿದೆ. ಬೇರೆ ವಸ್ತುನೇ ಇಲ್ಲ ಅಲ್ಲಿ. ಅವರ ಅದಕ್ಕೋಸ್ಕರ ಎಲ್ಲ ಭೂತಗಳಲ್ಲಿಯೂ ಇದ್ದಾನೆ. ಇವನು ಇಲ್ಲದೆ ಇರೋ ಜಾಗ ಇಲ್ಲ. ಹೇಗಿದೆ? ಬಟ್ಟೆ ಎಂದಿದ ತಕ್ಷಣ ಆ ದಾರ ಎಲ್ಲ ಕಡೆ ಇರಬೇಕು. ದಾರ ಇಲ್ಲದೆ ನೀವು ಬಟ್ಟೆ ಹಾಕೋಕ್ಕೆ ಆಗಲ್ಲ. ಹೋಗಲಿ, ಆಕಾಶ ಎಲ್ಲಪ್ಪ ಇಲ್ಲ. ನಾನು ಇಂಡಿಯಾದಿಂದ ಅಮೇರಿಕಾಗೆ ಬಂದೆ, ಆಕಾಶ ತೊಗೊಂಬರ್ಬೇಕಾ? ಈಗ ಇಲ್ಲಿಂದ ಚಂದ್ರಲೋಕಕ್ಕೆ ಹೋಗ್ತೀನಿ ನೋಡ್ರಿ, ಗಾಳಿ ಇಲ್ಲದೆ ಇರ್ಬೋದು. ಅವ್ರು ಹೋದಾಗ ಸಿಲಿಂಡ್ರ್ನಲ್ಲಿ ಗಾಳಿ ತೊಗೊಂಡು ಹೋದ್ರು. ಸ್ವಾಮಿ ಅಲ್ಲಿ ಆಕಾಶ ಇಲ್ದಿದ್ರೆ ಏನು ಮಾಡಲಿ? ಸ್ವಲ್ಪ ಆಕಾಶ ಎತ್ಕೊಂಡು ಹೋಗ್ತೀನಿ, ಬೇಕಾ? ಸೂರ್ಯನ ಹತ್ರ ಆಕಾಶ ತೊಗೊಂಡು ಹೋಗ್ಬೇಕಾ? ಬೇಕಾಗಿಲ್ಲ. ನೋಡ್ರಿ, ಆಕಾಶವೇ ಅಷ್ಟು ವಿಶಾಲವಾಗಿದೆ ಅಂದರೆ ಆಕಾಶಕ್ಕೆ ಅವಕಾಶ ಕೊಟ್ಟ ಅವಸ್ಥೆ ಎಷ್ಟು ವಿಶಾಲವಾಗಿರಬೇಕು, ಎಷ್ಟು ಅಕಾಮಿಡೇಟ್ ಮಾಡಿರಬೇಕು. ಇನ್ನು ಆಕಾಶವನ್ನು ಅವಸ್ಥೆಯನ್ನು ಸೃಷ್ಟಿ ಮಾಡಿದಂಥ ಪರಮಾತ್ಮ ಹೇಗಿರಬೇಕು? ಸರ್ವಭೂತ ಅಲ್ವಾ? ಹಾಗೆ ಅಲ್ಲಿಗೆ ಮನುಷ್ಯರು, ಪ್ರಾಣಿಗಳು, ಪಕ್ಷಿಗಳು ಇವರು ಇಂಡಿವಿಜುವಲ್ ಆಗಿ ಒಂದೊಂದೇ ಹೇಳ್ಕೊಂಡು ಹೋಗ್ತಾರೆ. ನಮ್ಮದು ಹೋಲ್ಸೇಲ್ ಅಲ್ವಾ? ಪಾಪ ಹೊಸಬ್ರಿಗೆ ಅರ್ಥ ಆಗಲಿ ಅಂತ ಹೇಳೋದಕ್ಕೆ ಕ್ರೂರ ಮೃಗಗಳು, ಕ್ರಿಮಿಕೀಟಗಳು, ಪಕ್ಷಿಗಳು, ಬ್ಯಾಕ್ಟೀರಿಯಾ, ಸೂಕ್ಷ್ಮ ಕ್ರಿಮಿಕೀಟಗಳು, ಒಟ್ಟಾರೆ ಎಲ್ಲ ಜೀವರಾಶಿಗಳು, ಇಲ್ಲಿ ಜೀವರಾಶಿಗಳು ಇವೆಲ್ಲ ಹೇಳ್ತಾ ಇದ್ದಾರೆ. ಎಲ್ಲರೂ ಕೂಡ ಆತ್ಮನಾಗಿದ್ದಾರೆ ಎಂದರೆ ಜೀವಗಳ ಮೂಲ ಸ್ವರೂಪವೇ ಸಾಕ್ಷಿ ಸ್ವರೂಪವೇ ಆಗಿದೆ. ಸರ್ವಭೂತಸ್ಥಃ. ಇವರೆಲ್ಲೆಲ್ಲರೂ ಇದ್ದಾನವನು. ಹೇಗಿದ್ದಾನೆ? ಸಮಃ. ಅದನ್ನ ಹಿಂದೆ ನೋಡಿದ್ವಲ್ಲ, ಹಾಗೆ. ಇಷ್ಟ ಆಯ್ತೇನಪ್ಪ? ಇನ್ನು ಆದಿದೈವಿಕವಾಗಿ ದೇವತೆಗಳು, ಇನ್ನು ಪಾತಾಳ ಲೋಕ ಅಲ್ಲೆಲ್ಲ ಹೋದರೆ ಇನ್ನು ಮೊದಲಾದವರು ಭೂತ, ಪ್ರೇತ, ಪಿಶಾಚಿ, ಯಕ್ಷ ಇತ್ಯಾದಿಗಳು, ನಾಗ, ಪ್ರಾಣಿಗಳು ಅಂದರೆ ಎಲ್ಲ ಬಂದ್ಬಿಡುತ್ತೆ ಅಲ್ಲಿ. ಆಮೇಲೆ ನಮಗೆ ಗೊತ್ತಿರೋ ಗೊತ್ತಿಲ್ಲದೆ ಇರೋ ಮನುಷ್ಯರು, ನೀವು ಇನ್ನು ಯಾರು ಬೇಕಾದ ಸೇರಿಸ್ಕೊಳ್ರಿ. ಇಲ್ಲಿ ಹೇಳಬೇಕು ಅಂತಂತಂದರೆ ಸರ್ವಭೂತ ಅಂದಾಗ ನಾವು ಹೇಳಬೇಕು ಅಂತಂದರೆ ಚೇತನ ಅಚೇತನ ಹೇಳಬೇಕು. ಎಲ್ಲ ಸೇರ್ಕೊಂಡ್ಬಿಡ್ತಾರೆ. ಪಂಚಭೂತಗಳಿಂದ ಆಗಿರೋದು ಚೇತನ ಅಚೇತನ. ಆ ಚೇತನದಲ್ಲಿ ಜಂಗಮ ಮತ್ತು ಓಡಾಡೋದು, ಸ್ಥಿರವಾಗಿರೋದು, ಹೀಗೆ ಎಲ್ಲವೂ ಸೇರ್ಕೊಂಡ್ಬಿಡ್ತು. ಇಷ್ಟು ಹೇಳಿಬಿಟ್ರೆ ಸಾಕು. ಚೇತನ ಅಚೇತನ, ಅದರಲ್ಲಿ ಜಂಗಮ ಅದು ಸೇರ್ಕೊಂಡ್ಬಿಡುತ್ತೆ, ಎಲ್ಲ ಸೇರ್ಕೊಂಡ್ಬಿಡ್ತಾರೆ. ಮನುಷ್ಯರಿಗೆ ಇದನ್ನು ಅರಿಯುವ, ಗುರುತಿಸುವ ಸಾಮರ್ಥ್ಯವಿರುವುದರಿಂದ ಅವರನ್ನೇ ಪ್ರಧಾನವಾಗಿ ಹೇಳಿದೆ. ಎಲ್ಲರಲ್ಲೂ ಸರ್ವಭೂತಗಳಲ್ಲೂ ಇದ್ದಾನೆ. ಬಟ್ ಇಲ್ಲಿ ಮನುಷ್ಯನ ಮುಖ್ಯವಾಗಿ ಇಟ್ಕೊತಾರೆ. ನಾವು ಹಿಂದೆ ಈ ಜೀವಂತ ವೇದಾಂತದಲ್ಲಿ ಎಲ್ರಿಗೂ ಹೊಂದುತ್ತೆ. ಬಟ್ ಇದು ಉಪನಿಷತ್ತುಗಳಿವೆಲ್ಲ ಮುಖ್ಯವಾಗಿ ಮನುಷ್ಯನಿಗೋಸ್ಕರ ಬಂದಿದೆ. ಅವನಿಗೆ ಹೃದಯ ಇರೋವನಿಗೆ ಹೇಳ್ತಾ ಇದೆ. ಮತ್ತು ಎಲ್ಲ ಮನುಷ್ಯರು ಅಂತಂದರೆ ಎಲ್ಲ ಬೇರೆ ಜಾತಿ, ಎಲ್ಲ ಬೇರೆ ದೇಶದಲ್ಲಿರೋರು, ಎಲ್ಲ ಕಾಲದಲ್ಲಿರೋರು ಅಂತ ಹೇಳಿದ್ರಲ್ಲ, ಇದು
ಸೊ ಜೀವಂತವಾದ ವೇದಾಂತ ಅಂತಂದರೆ ಏನು? ಅದಕ್ಕೋಸ್ಕರ ಇಲ್ಲಿ ಮನುಷ್ಯರಿಗೋಸ್ಕರ ಮುಖ್ಯವಾಗಿ ಹೇಳಿದ್ದಾರೆ, ಬೇರೆಯವ್ರಿಗೂ ಹೇಳಿದ್ದಾರೆ. ಯಾಕೆ ರಾಕ್ಷಸರು ಮುಕ್ತರಾಗಲ್ದೇನೋ? ಉಪನಿಷತ್ನಲ್ಲಿ ರಾಕ್ಷಸರ ಕಡೆಯಿಂದ ವಿರೋಚನ, ದೇವತೆಗಳ ಕಡೆಯಿಂದ ಇಂದ್ರ ಹೋಗಿ ಕಲ್ತ್ಕೊಂಡ್ಬರಲಿಲ್ವೇನೋ? ಹಾಗೆ ಎಲ್ರಿಗೂ ಆಗುತ್ತೆ ಅಂತ ಹೇಳಿದ್ದಾರೆ. ಆದ್ದರಿಂದ ಇವರು ಪ್ರಧಾನವಾಗಿ ಹೇಳಿದೆ, ದೇವತೆಗಳಿಗೂ ಆತ್ಮನರಿಯುವ ಅಧಿಕಾರವಿರುವುದೆಂಬುದು ಬ್ರಹ್ಮಸೂತ್ರದಲ್ಲೂ ಹೇಳಿದೆ. ಇದು ಇಷ್ಟೆಲ್ಲ ಆಯ್ತಲ್ಲ. ತಾನು ಎಂಬುದರ ನಿಜ ಸ್ವರೂಪವು ತಾನು ಎಂಬ ಸಾಕ್ಷಿ ಸ್ವರೂಪವೇ ಆಗಿದೆ. ಅದೆಲ್ಲ ಹೇಳಿದ್ದಾಯಿತು. ಇಲ್ಲಿ ಜಾತಿ, ಮತ, ಲಿಂಗ, ವಯಸ್ಸು, ಅಂತಸ್ತು, ದೇಶಕಾಲ ಯಾವ ಭೇದವೂ ಇಲ್ಲ. ಎಲ್ಲರಿಗೂ ಆತ್ಮನಾಗಿರುವ ಸಾಕ್ಷಿ ಸ್ವರೂಪನು. ಇದನ್ನೆಲ್ಲ ತಿಳ್ಕೊಂಡ್ರೆ ಏನನ್ಸುತ್ತಾರೆ? ಅವನೇನಿದ್ದಾನೆ? ಸರ್ವಭೂತಸ್ಥ, ಎಲ್ಲತ್ರಲ್ಲೂ ಸಮನಾಗಿದ್ದಾನೆ, ಏರುಪೇರಿಲ್ಲ. ಇದನ್ನು ತಿಳ್ಕೊಂಡ್ರೆ ಏನನ್ಸುತ್ತೆ? ಮೈ ಜುಮ್ ಅನ್ನುತ್ತೆ. ಯಾಕೆ? ಇಂಥ ವಿಶಾಲ ಹಾಗೂ ಪರಿಪೂರ್ಣ ದೃಷ್ಟಿಯ ಶಾಸ್ತ್ರ ಇನ್ನೊಂದಿಲ್ಲ, ಹಿಂದಿರೋದಿಲ್ಲ, ಮುಂದೆ ಬರೋದಿಲ್ಲ. ಇದನ್ನೇ ನಾವು ಸರಿಯಾಗಿ ತಿಳ್ಕೊಂಡ್ರೆ ಸಾಕಾಗಿದೆ. ಅದಕ್ಕೋಸ್ಕರ ಇದು ಸರ್ವಭೂತಸ್ಥ ಅನ್ನೋ ವಿಶೇಷ, ಇಂಥ ವಿಶಾಲ ಅರ್ಥವನ್ನು ತಿಳಿಸ್ತಾ ಇರೋದು ನಮ್ಮ ವೇದಗಳು, ಸನಾತನ ವೈದಿಕ ಧರ್ಮದವರು. ಇನ್ಯಾರೂ ತಿಳಿಸೋಕ್ಕೆ ಸಾಧ್ಯ ಇಲ್ಲ ಇದು. ಆದ್ದರಿಂದ ಈ ಕೀರ್ತಿ ಶಂಕರರಿಗೆ ಇದೆ. ಅದನ್ನು ತೋರಿಸ್ಕೊಡದೆ ಇದ್ದರೆ ನಮ್ಗೆ ಅರ್ಥ ಆಗ್ತಾ ಇರಲಿಲ್ಲ. ಆದ್ದರಿಂದ ಶಂಕರಾಚಾರ್ಯ ತಿಳಿಸಿರುವ ಪರಮಾರ್ಥ ತತ್ವವು ಒಂದು ಮತದ ವಿಚಾರವಲ್ಲ. ಹೇಗಿದೆ ನೋಡ್ರಿ, ಧರ್ಮ ಜಿಜ್ಞಾಸೆ ಆದರೆ ಮತ ಗೀತ. ಇದು ಮತ ಅಲ್ಲ, ಇದು ಎಲ್ಲರಿಗೂ ಹೊಂದುತ್ತೆ. ಸಾರ್ವತ್ರಿಕವಾದ ಪರಮಾರ್ಥ ತತ್ವದ ವಿಚಾರ ಇದು. ನಮ್ಮ ಮನದಂದರೆ ಅದ್ವೈತ ಅಂತ ಅನ್ನೋದು ಮತ ಅಲ್ಲಪ್ಪ. ಎಷ್ಟೋ ಜನ ಶಂಕರಾಚಾರ್ಯರು ಅದ್ವೈತವನ್ನು ಸ್ಥಾಪನೆ ಮಾಡಿದ್ರು, ತಪ್ಪು. ಇರೋದನ್ನು ತೋರಿಸ್ಕೊಟ್ರು, ಅವರೇನು ಸ್ಥಾಪನೆ ಮಾಡಿದ್ದು? ಅಷ್ಟೆಲ್ಲ ಅದಕ್ಕೆ ನೀವೇನಪ್ಪ ಒಬ್ಬರೇ ತಾನೇ ಇರೋದು, ಬಿಸಿಲಿಗೆ ಹೋದ್ರಿ, ಎರಡು ಆಯಿತು, ದ್ವೈತ ಆಯಿತೋ ಇಲ್ವೋ? ಹಾಗಂತ ಕೇಳಿದ್ರೆ ನೀವು ದ್ವೈತವನ್ನು ಸ್ಥಾಪನೆ ಮಾಡಿದ್ರಿ, ಮನೆ ಒಳಗೆ ಬಂದರೆ ಅದ್ವೈತಿಗಳಾದ್ರಿ, ಹೊರಗಡೆ ಹೋದರೆ ದ್ವೈತಿಗಳಾದ್ರಿ ಅಂದ್ರೆ ನಗ್ತೀವೋ ಇಲ್ಲೋ? ಹಾಗೆ ಅದು ಇರೋ ಸಹಜ ಫ್ಯಾಕ್ಟ್. ಸೊ ಅಲ್ಲಿಗೆ ನಮ್ಮ ನಿಜವಾದ ಸ್ವರೂಪ ಘಡನಿದ್ರೆ ಇದೆಲ್ಲರದು ಸಮಹ, ಎಲ್ಲರಲ್ಲೂ ಸಮವಾಗಿದೆ, ಅಲ್ಲಿ ಏರುಪೇರಿಲ್ಲ, ಮತ್ತು ಎಲ್ಲತ್ರಲ್ಲೂ ಅದೇ ಇರೋದು. ಅದು ಒಂದು. ಈಗ ಏಕಃ, ಅದು ಅನೇಕ ಇಲ್ಲ, ಒಂದೇ ಇರೋದು. ಯಾಕೆ ಇದನ್ನು ಏಕ ಅಂತ ಹೇಳ್ತಾ ಇದ್ದಾರೆ? ಕೆಲವರು ಮಹಾತ್ಮರಿದ್ದಾರೆ, ಕಪಿಲ ಸಾಂಖ್ಯರು, ತಾರ್ಕಿಕರು, ಇನ್ಯಾರೂ ಅಲ್ಲ, ದರ್ಶನಕಾರರು. ನಿನ್ನಲ್ಲಿರೋ ಆತ್ಮ ಬೇರೆ, ನನ್ನಲ್ಲಿರೋ ಆತ್ಮ ಬೇರೆ. ಯಾಕೆ? ನನಗೆ ಹೊಟ್ಟೆ ಹಸ್ವಾದರೆ ಎಲ್ಲ ಆತ್ಮ ಒಬ್ಬನೇ ಇದ್ಬಿಟ್ರೆ ನಾನು ತಿಂತೀನಿ, ನೀನು ತಿನ್ನಬಾರ್ದು, ಸುಮ್ಮನೆ ಇರ್ತೀಯಾ ಅಂತ ಕೇಳ್ತಾರೆ. ನಮಗೆ ಉತ್ತರ ಗೊತ್ತು, ಅವ್ರಿಗೆ ಅಷ್ಟು ಉತ್ತರ ಗೊತ್ತಿಲ್ವಾ ಅಂತ ಅನಿಸ್ಬಿಡುತ್ತೆ. ಅದು ಯಾಕೋ ಅದು ಹೆಂಗೆ ಮಾಡಿದ್ರು ಏನೋ ಗೊತ್ತಿಲ್ಲ. ಹೀಗೆ ನೋಡ್ರಿ, ನೀರಡಿಕೆ, ಬಾಯಾರಿಕೆ ಇವೆಲ್ಲ ಪ್ರಾಣಕ್ಕೆ ಸಂಬಂಧಪಟ್ಟಿರೋದು. ಪ್ರಾಣ ಆಬ್ಜೆಕ್ಟ್ ನಮಗೆ ಗೊತ್ತಾಗ್ತಾ ಇದೆ. ನನ್ನ ಪ್ರಾಣವನ್ನು ಜಾಸ್ತಿ ಮಾಡ್ಬೋದು, ಕಡಿಮೆ ಮಾಡ್ಬೋದು, ಬೇಕಾದರೆ ಸ್ವಲ್ಪ ಹಿಡಿದಿಟ್ಕೋಬೋದು. ಎಲ್ಲಿ? ಆತ್ಮನ ಹಿಡಿದಿಟ್ಕೊಳ್ರೆ ಎಲ್ಲ ನಾನು ಹೆಂಗೆ ಬೇಕಾದ್ರೆ ಕೇಳುತ್ತೆ, ಬೇಕಾದರೆ ಕಣ್ಣು ಮುಚ್ಕೋಬೋದು, ನಾನು ಬೇಡ ಅನ್ನೋದು ನೋಡದೆ ಮುಚ್ಕೋಬೋದು. ಹೇಗೆ ಎಲ್ಲ ಹೇಗಿದೆ ಹಾಗೆ. ಸೊ ಎಷ್ಟು ಅರ್ಥ ಬರುತ್ತೆ ನೋಡಿ. ಏಕಃ ಇದು ಯಾರು ವಿವೇಕದಿಂದ ವಿಚಾರ ಮಾಡಿ ಸ್ವರೂಪವನ್ನು, ವಿವೇಕ ತುಂಬ ಇಂಪಾರ್ಟೆಂಟ್, ಕಂಡುಕೊತಾರೋ ಅವ್ರಿಗೆಲ್ಲ ಆತ್ಮನಾಗಿರುವ ಸಾಕ್ಷಿ ಸ್ವರೂಪ ಅವರು ಒಬ್ಬೊಬ್ಬರಿಗೆ ಒಂದೊಂದಾಗಿ ಏಕಿರಬಾರ್ದು. ನಿಮ್ಮ ಆತ್ಮ ಬೇರೆ, ನನ್ನ ಆತ್ಮ ಬೇರೆ, ನಾವೆಲ್ಲ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ ಅಲ್ವನ. ನಿಮ್ಮ ಆತ್ಮ ನನ್ನ ಆತ್ಮ ಎಲ್ಲ ಬೇರೆ ಬೇರೆ ಆಗಿಬಿಟ್ರೆ ಏನು ಪ್ರಾಬ್ಲಮ್ ಆಗುತ್ತಮ್ಮ? ಚೆನ್ನಾಗೇ ಇರುತ್ತಲ್ವ? ಏನಾಗುತ್ತೆ ಕಲ್ಪನಾ? ಹೇಳ್ತೀರಮ್ಮ? ಯಾರಾದರೂ ಬೇರೆಯವರು ಹೇಳಿ. ರಾಗದ್ವೇಷಗಳು ಹೋಗೋದಿಲ್ಲ ಸರ್. ಆವಾಗ ದ್ವೇಷಗಳು ಹೋಗಲ್ಲ, ಭಯ ಹೋಗೋದಿಲ್ಲ. ಅಭಯ ಸ್ವರೂಪ ಅಂತಂದು ಕಿತ್ಕೊಂಡು ಹೋಗ್ಬಿಡುತ್ತೆ ಆತ್ಮಂದು. ಯಾಕೆ? ನೀವು ಬೇರೆ, ನಿಮ್ಮಲ್ಲಿ ಬೇರೆ, ನಾನು ಬೇರೆ ಇದ್ದರೆ ಮತ್ತು ನಿಮ್ಮ ಆತ್ಮ ಸುಪೀರಿಯರ್ ಆಗಿದ್ದು, ನನ್ನ ಆತ್ಮ ಇನ್ಫೀರಿಯರ್ ಆದರೆ ಮತ್ತೆ ಬಂತು ನೋಡ್ರಿ ಹೊಟ್ಟೆ ಕಿಚ್ಚ. ಮತ್ತು ಭಯ
ಯಾರಪ್ಪಂದು ಭಯ. ಹೀಗೆ ಆದ್ದರಿಂದ ಇದು ಕೊನೆಗೆ ಮತ್ತೆ ದುಃಖವೇ ದುಃಖಾಲಯ. ಆದ್ದರಿಂದ ಅದು ಹೊಂದೋದಿಲ್ಲ. ಏಕಃ ಹಾಗೆ ಅಲ್ಲಿಗೆ ಒಬ್ಬನೇ ಪ್ರತಿಯೊಬ್ಬರಿಗೂ ಎಂಬ ಸಂಶಯವು ಬರಬಹುದಾಗಿದೆ. ವ್ಯಾವಹಾರಿಕವಾಗಿ ಇದನ್ನು ಕಂಡುಕೊಂಡವರು ಕಂಡುಕೊಳ್ಳದವರು ಎಂಬ ಭೇದದ ದೃಷ್ಟಿಯಿಂದ ಇಲ್ಲಿ ನಾನು ನಾನು ಎಂದು ಹೇಳಿಕೊಳ್ಳುವ ವ್ಯಕ್ತಿಗಳು ಜನರು ಬೇರೆ ಬೇರೆಯಾಗಿ ಕಾಣುವುದು ಸರಿಯಾದರೂ ಇಲ್ಲಿ ವ್ಯವಹಾರದ ದೃಷ್ಟಿಯಿಂದ ನೀನು ಬೇರೆ ನಾನು ಬೇರೆ ಎಲ್ಲ ಸರಿ. ಈಗ ಗಂಡ ಬೇರೆ ಹೆಂಡತಿ ಬೇರೆ, ತನಗೆ 5 ಜನ ಮಕ್ಕಳು 1 ಡಜನ್ ಮಕ್ಕಳಿದ್ರೆ ಎಲ್ಲರೂ ಬೇರೆ ಬೇರೆ ವ್ಯವಹಾರದ ದೃಷ್ಟಿಯಿಂದ. ಆದರೆ ಪಾರಮಾರ್ಥಿಕ ದೃಷ್ಟಿಯಿಂದ ಎಲ್ಲರಲ್ಲೂ ಒಬ್ಬನೇ ಇರೋದು ಅಲ್ವಾ, ಏಕಃ. ಹಾಗೆ ಇದಕ್ಕೆ ಏನಾದರೂ ಅನುಭವದಿಂದ ನೋಡ್ಕೊಳ್ಳೋಕೆ ಬರುತ್ತಾ ಅಂದರೆ ಜಾನ್ಸನ್ ಕತೆ ಚೆನ್ನಾಗಿ ಗಮನ ಮಾಡಿಕೊಂಡ್ರೆ ಅದೊಂದು ತಿಳ್ಕೊಂಡ್ರೆ ಸಾಕು, ಎಲ್ಲ ಆಗ್ಬಿಡುತ್ತೆ. ಸೊ ಗೊತ್ತಿದೆ ನಮಗೆ ಜಾನ್ಸನ್ ಅವನ ಪಗಡೆ ಆಟದಲ್ಲಿ ಸೋಲ್ಸೋದು ಯಾರೂ ಇರಲಿಲ್ಲ. ರಾಜ ಒಂದು ಸಾರಿ ಡಂಗೋರ ಹೊಡಿತಾನೆ, ಯಾರೋ ಬೇರೆ ದೇಶದಿಂದ ಬರ್ತಾನೆ, ಇಬ್ಬರು ಆಟ ಆಡ್ತಾ ಇರ್ತಾರೆ. ಇವನು ಅರ್ಧ ಮುಕ್ಕಾಲು ಗಂಟೆ ಯಾರ ಹತ್ರ ಸೋತವನಲ್ಲ ಇವನು. ರಾಜನಿಗೆ ತುಂಬ ಇವನು ಕಂಡ್ರೆ ಪ್ರೀತಿ. ಪಕ್ಕದಲ್ಲೇ ಒಂದು ಅರಮನೆ ಕಟ್ಟಿಸಿ ಅವನು ಎಲ್ಲ ಸೌಕರ್ಯಗಳು ಕೊಟ್ಟಿದ್ದರು. ಇವನಿಗೂ ಅಹಂಕಾರ ಇತ್ತು. ನನ್ನ ಕೆಲವರು ಯಾರು ಇರ್ತಾರೆ ಅಂತ ಅಹಂಕಾರ ಇದ್ದರೆ ಯಾವತ್ತಾದ್ರೂ ಒಂದಿನ ಸೋಲ್ತಾನೆ ಅಂತ. ಇದು ಈ ನಾನುವಿನ ಗುಣಗಳು ಎಲ್ರಿಗೂ ಇರುತ್ತದೆ. ಅದನ್ನು ಕಂಡುಕೊಳ್ಳುವವರು ಇರುತ್ತಿದ್ದು, ಸೂಕ್ಷ್ಮವಾಗಾದರೂ ಇರುತ್ತಿದ್ದು. ಹಾಗೆ ಇವನ ಅಹಂಕಾರ ಪಡ್ತಾ ಇದ್ದ. ಕೊನೆಗೆ ಬೇರೆಯವನೊಬ್ಬ ಬಂದ. ದೇವರು ಇರ್ತಾನೆ ಅಹಂಕಾರ ಪಟ್ಟವ್ರಿಗೆ ಮುರಿಯೋದಿಕ್ಕೆ. ಅವ್ರ ಅಪ್ಪನಂತ ಒಂದು ಸೃಷ್ಟಿ ಮಾಡಿರ್ತಾನೆ. ಆಡ್ದ 1 ಗಂಟೆಯಲ್ಲಿ ಇವನು ಸೋತೋಗೋ ಥರ ಆಗೋಯ್ತು. ಕೊನೆಗೆ ಎಲ್ಲರೂ ಚಪ್ಪಾಳೆ ಹೊಡಿಬೇಕು, ಹೊಡಿಯಂಗಿಲ್ಲ. ನಮ್ಮ ದೇಶದವನೇ ಇವನು. ರಾಜ ಏನು ಅನ್ಕೊತಾನೆ, ಸುಮ್ಮನೆ ಕೂತಿದ್ರು. ಒಳಗೆ ಸಂತೋಷ, ಸೋತೋಗ್ಬೇಕು ಅಂತ ಅಹಂಕಾರ ಪಡ್ತಾ ಇದ್ದ ಅಂತ 1 ಗಂಟೆ 1, 2, 3 ಗಂಟೆ 4 ಗಂಟೆ ಆಡೋಷ್ಟೊತ್ತಿಗೆ ಸೋತು ಬಿಟ್ಟ. ಎಲ್ಲರೂ ಚಪ್ಪಾಳೆ ಜೋರಾಗಿ ಹೊಡೆದ್ರು. ಆವಾಗ ಅವನು ಒಂದು ಸ್ವಲ್ಪ ಹೊತ್ತು ಡಲ್ ಆಗಿದ್ದ. ಆಮೇಲೆ ಹಾಗೇ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಯೋಚನೆ ಮಾಡಿದ್ದೆ, ಹೆಚ್ಚೆ ನಾನು ಸೋದಲಿಲ್ಲ. ಯಾಕೆ? ಈಗ ಅವನಿಗೆ ಅಷ್ಟರಲ್ಲಿ ಎಚ್ಚರ ಆಗೋಯ್ತು. ಚಪ್ಪಾಳೆ ಇದಿಷ್ಟು ಕನಸು. ಈ ಕನಸಿನಲ್ಲಿ ನಿಜವಾಗ್ಲೂ ಜಾನ್ಸನ್ ಆಗಿದ್ದವನು ನಾನೇ. ನಾನು ಎದುರುಗಡೆ ಬಂದು ಆಟ ಆಡೋಕ್ಕೆ ಬಂದಲ್ಲ. ಕನಸಿನಲ್ಲಿ ಬೇರೆಯವನೇ ಅವನಾದರೂ ಬರ್ತಾನ? ನಾನೇ. ರಾಜನ ಕೂತಿದ್ನಲ್ಲ ನಾನೇ. ಅಲ್ಲಿ ಪೂರ್ತಿ ಸ್ಟೇಡಿಯಂ ಇತ್ತಲ್ಲ, ಎಷ್ಟೊಂದು ಜನ ಸೇರಿದ್ರಲ್ಲ. ಸ್ಟೇಡಿಯಂ ಯಾರು? ನಾನೇ. ಆ ಸ್ಟೇಡಿಯಂನಲ್ಲಿ ಗಿಂತ್ರಿ ಅವರು ಇವರು ನೋಡೋಕ್ಕೆ ಬಂದಿದ್ದರು ಲಕ್ಷಾಂತರ ಜನ. ಯಾರು? ನಾನೇ. ಹೋಗಿ ಅಲ್ಲಿ ಆದಿ ಭೌತಿಕವಾಗಿ ನಾಯಿಗಳು ಅವು ಇವು ಎಲ್ಲ ಇತ್ತಲ್ಲ, ನಾನೇ. ಆದಿ ದೈವಿಕವಾಗಿ ಸೂರ್ಯ ಚಂದ್ರ ನಕ್ಷತ್ರಗಳು ಆಕಾಶ ನಾನೇ. ಹೇಗಿದ್ದೆ ನೋಡಿ, ಏಕಃ ನಾನೇ ಎಲ್ಲವೂ ಆಗಿ ತೋರ್ತಾ ಇದ್ದೀನಿ. ಹೇಗಿದೆ? ಇದಕ್ಕಿಂತ ಇನ್ನೇನು ಬೇಕಾ ಅನುಭವ? ನಮ್ಮ ಸ್ವಂತ ಅನುಭವದಲ್ಲಿರೋದು. ಹೇಗಿದೆ? ನೀವು ಗಾಢ ನಿದ್ರೆಗೆ ಹೋಗಿದ ತಕ್ಷಣ ಏನೂ ಇಲ್ಲ, ನಿಜವಾದ ನಾನಿರ್ತೇನೆ. ಮತ್ತು ವ್ಯವಹಾರದಲ್ಲಿದ್ದಾಗ ಎಲ್ಲವೂ ನಾನೇ ಆಗಿ ತೋರ್ತಾ ಇರೋದು. ಹಾಗೆ ಮಾನೋ ಆ್ಯಕ್ಟಿಂಗ್ ಮಾಡ್ತಾರಲ್ಲ, ಮಾನೋ ಆ್ಯಕ್ಟಿಂಗ್ ಇದ್ದಂಗೆ ಹಾಗೆ. ಸೊ ಭಗವಂತನೇ ಎಲ್ಲ ಇದ್ದು ಇಲ್ಲಿ ಅವಸ್ಥೆಗಳ ಒಳಗಡೆ ಅರ್ಧ ಡಜನ್ನಾಗಿ ತೋರ್ತಾ ಇರೋನು ಅವನೊಬ್ಬನೇ. ಅವನೇ ಎಲ್ಲವೂ ಆಗಿ ತೋರ್ತಾ ಇದ್ದಾನೆ ಅಂತ ಇಲ್ಲಿ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೋದು. ಆದ್ದರಿಂದ ತಾನು ಕನಸಿನ ಅವಸ್ಥೆಗೆ ಆಧಾರನಾದ ತಾನು ಒಬ್ಬನೇ ಹೊರತು ಅನೇಕರಲ್ಲ. ಕನಸಿನಲ್ಲಿ ತುಂಬ ಜನ ಇರ್ತಾರೇನೋ, ಒಬ್ಬನೇ ಇಷ್ಟೆಲ್ಲ ಆಗಿ ತೋರಿದ್ನಲ್ಲ, ಒಬ್ಬನೇ ಎಲ್ಲರಲ್ಲೂ ಒಬ್ಬನೇ ಇರೋದಕ್ಕೆ ಹೆಂಗೆ ಸಾಧ್ಯ ಅಂದರೆ ಹಿಂದೆ ನಮ್ಮ ಅನುಭವ, ಸ್ವಂತ ಅನುಭವ ನೋಡ್ರಿ ಹೇಗಿರುತ್ತೆ. ಇದರಂತೆ ಸಾಕ್ಷಿ ಸ್ವರೂಪನಾದ ತಾನು ಎಂಬ ಸ್ವರೂಪದಲ್ಲಿಯೇ ಇಡೀ ಎಚ್ಚರದ ಅವಸ್ಥೆ. ಈಗ ನಾವು ಕನಸಿನಲ್ಲಿ ಕಂಡ್ವಿ, ಎಚ್ಚರದಲ್ಲೂ ಹಾಗೆ ನೋಡೋಕ್ಕೆ ಬಂದುಬಿಡ್ರಿ. ನಿಜವಾಗ್ಲೂ ಇರೋದು ಹಾಗೆ. ನಿಜವಾದ ನನ್ನ ಗಾಢನಿದ್ರೆಯಲ್ಲಿರೋ ಆ ಅನುಭವವೇ, ಅಥವಾ ಅವನು ಕನಸಿನಲ್ಲಿ ನಾನು ಅಂತ ಹೇಳಿದ್ನಲ್ಲ, ಅಲ್ಲಿ ಭಿಕ್ಷುಕ ಅಲ್ಲ. ಯಾಕೆ? ಆ ಎಚ್ಚರವನ್ನು ಕನಸನ್ನು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಭಿಕ್ಷುಕ ಇಲ್ಲಿಗೆ ಬರಲ್ಲ. ಅಲ್ಲಿ ಆತ್ಮನಾಗಿದ್ದ ಆ ಆತ್ಮನನ್ನೇ
ಅವನು ಹೇಳ್ತಾ ಇರೋದು. ಆದ್ದರಿಂದ ಹಾಗೆ ಸೊ ಆ ಜಾನ್ಸನ್ ತನ್ನ ಅನ್ನೋನು ಎಚ್ಚರದಲ್ಲಿ ಅವನು ಒಬ್ಬ ಫಿಲಾಸಫರ್. ಅವನು ಯೋಚನೆ ಮಾಡ್ತಾನೆ, ಫಿಲಾಸಫರ್ ಆಗಿದ್ದ ನಾನೇ ಕನಸಿನಲ್ಲಿ ಚಿಟ್ಟೆಯಾದನ ಅಥವಾ ಅಲ್ಲಿಗೆ ಚಿಟ್ಟೆ ಅವನು ಇನ್ನೊಂದು ಸಾರಿ ಒಂದು ಚಿಟ್ಟೆ ಆಗಿರ್ತಾನಂತೆ. ಅವನಿಗೆ ಪ್ರಶ್ನೆ ಬರುತ್ತೆ, ಈ ಎಚ್ಚರದಲ್ಲಿ ಫಿಲಾಸಫರ್ ಆಗಿದ್ದ ಜಾನ್ಸನ್ನು ಕನಸಿನಲ್ಲಿ ಚಿಟ್ಟೆ ಆದ್ನ, ಚಿಟ್ಟೆ ಈ ಎಚ್ಚರದಲ್ಲಿ ಫಿಲಾಸಫರ್ ಜಾನ್ಸನ್ ಆದ್ನ ಅಂತ ಪ್ರಶ್ನೆ ಬಂತಂತೆ. ಏ ಸಚ್ಚೈ ಓ ಸಚ್ಚೈ ಹೇಗಿದೆ ನೋಡ್ರಿ. ನಾವು ಜನಕ ಮಹಾರಾಜನಿಗೆ ಉಪನಿಷತ್ತುಗಳು ಹೇಳ್ಕೊಂಡು ಹೇಳ್ತೀವಿ, ಅವನಿಗೆ ಹಂಗೆ ಕನಸಾಗಿತ್ತು, ನಿಜವಾಗ್ಲೂ ಆಗಿತ್ತಂತೆ. ಅವ್ರಿಗೆ ಎಷ್ಟು ಹತ್ತಿರ ಬಂದುಬಿಟ್ಟಿರ್ತಾರೆ ನೋಡಿ. ಅವ್ರಿಗೇನಾದರೂ ವೇದಗಳು ಸಿಕ್ಕಿದ್ದಿದ್ರೆ ಇನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊತಾ ಇದ್ರು. ಅವರು ಬರೀ ಈ ಇಂಟೆಲೆಕ್ಚುಯಲ್ ಜರ್ಗ್ಲರಿ ಉಪಯೋಗಿಸ್ಕೊಂಡು ತುಂಬ ಹತ್ತಿರ ಬಂದ್ಬಿಡ್ತಾರೆ. ನಮ್ಮ ದರ್ಶನಕಾರರು ಇಂಟೆಲೆಕ್ಚುಯಲ್ಲೂ ಉಪಯೋಗಿಸ್ಕೊಂಡು ವೇದಗಳನ್ನೂ ಉಪಯೋಗಿಸ್ಕೊಂಡು ಎಲ್ಲ ಯದ್ವಾ ತಪ್ಪು ತಿಳ್ಕೊಂಡಿದ್ದಾರೆ. ಆದ್ದರಿಂದ ಏಕಃ ಇಡೀ ಎಚ್ಚರದ ಅವಸ್ಥೆಯು ತೋರುತ್ತಿದ್ದು ಇಲ್ಲಿ ಇರುವಂತೆ ಕಾಣುವ ದೇಹೇಂದ್ರಿಯ ಸಂಘಾತಗಳ ಉಪಾದಿಯಿಂದ ಅದೇ ತಾನೇ ಇಲ್ಲಿ ನಾನು ಎಂಬ ಅನೇಕ ರೂಪಗಳಿಂದ ಕಾಣ್ತಾ ಇದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಚಿನ್ನವೇ ಒಡವೆಗಳಾಗಿ ತೋರ್ತಾ ಇದೆ, ಮಣ್ಣೇ ಮಡಿಕೆ ಕುಡಿಕೆ ಶಾವ ತಟ್ಟೆಯಾಗಿ ತೋರ್ತಾ ಇದೆ. ಆ ಒಬ್ಬ ಪರಮಾತ್ಮನೇ ಅವಸ್ಥೆಗಳಾಗಿ ಅದರ ಒಳಗಡೆ ಅರ್ಧ ಡಸನ್ನಾಗಿ ತೋರ್ತಾ ಇದೆ. ಅಷ್ಟು ಮಾತ್ರ ನೀವು ಎಷ್ಟು ಬೇಕಾದರೆ ಹೇಳ್ರಿ, ತೋರೋದಕ್ಕೆ ಏನಂತ ಆಗಬೇಕು. ಇದಕ್ಕೆ ನಿಮ್ಗೊಂದು ಎಕ್ಸಾಂಪಲ್ ಕೊಟ್ಟರೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಎಲ್ಲ ನಿಮಗೆ ಅನುಭವನೇ ತೋರಿಸಿದ ಮೇಲೆ ದೃಷ್ಟಾಂತ ಯಾಕೆ ಬೇಕು? ಆದರೂ ಒಬ್ಬ ಸೂರ್ಯ ಇದ್ದಾನೆ, ನೀವು 10 ಬಕೆಟ್ ನೀರಿಡ್ರಿ, 10 ಸೂರ್ಯರು 100 ಬಕೆಟ್ ಇಡ್ರಿ, 100 ಸೂರ್ಯರು. ನಮ್ಮ ಅಪ್ಪಂದು ಏನಾಗಬೇಕು, 1000 ಬಕೆಟ್ ಇಡ್ರಿ. ಎಷ್ಟು ಬಕೆಟ್ ಇಟ್ಟರು ಅಷ್ಟರಲ್ಲೂ ಸೂರ್ಯ ತೋರ್ತಾನ ಇಲ್ವೋ? ಮುಗ್ದೋಯ್ತು. ಏನು 1000 ಸೂರ್ಯರಿದ್ದಾರೇನೋ, ಕೋಟಿ ಸೂರ್ಯರಿದ್ದಾರೇನೋ? ಒಬ್ಬನೇ ಸೂರ್ಯ. ಹಾಗೆ ಈ ದೃಷ್ಟಾಂತದಲ್ಲೇ ನಮಗೆ ಇಷ್ಟು ಚೆನ್ನಾಗಿ ಹೊಂದುತ್ತಾ ಇದ್ದಾಗ ಇದು ಯಾಕಾಗಬಾರ್ದು? ಇದು ಅನುಭವದನೇ ತೋರಿಸಿದ್ದೇನಲ್ಲ, ಕನಸಿಂದು ಗಾಢ ನಿದ್ರೆದು. ಹಾಗೆ ಆದ್ದರಿಂದ ಈ ವಿವೇಕದಿಂದ ನೋಡುವವರಿಗೆ ಈಗಲೇ ಅನುಭವ ವೇದ್ಯವಾಗಿರುತ್ತೆ. ಆದ್ದರಿಂದ ಈ ಸಾಕ್ಷಿ ಸ್ವರೂಪವನ್ನು ಏಕಃ ಅಂತ ಕರೆದಿದೆ. ಸೊ ಅಲ್ಲಿಗೆ ಏಕಃ ಆಯಿತು. ಎಲ್ಲ ಭೂತಗಳಲ್ಲೂ ಆ ಪರಮಾತ್ಮನೇ ಹಾಸುಹೊಕ್ಕಾಗಿದ್ದಾನೆ ಅಂತಾಯಿತು. ಅವನು ಕೆಲವರಲ್ಲಿ ಏರುಪೇರು ಕಡಿಮೆ ಇಲ್ಲ, ಸಮವಾಗಿದ್ದಾನೆ ಅನ್ನೋದು 3 ಪಾಯಿಂಟ್ ನೋಡಿದ್ದಾಯಿತು. ನಾಳೆ ಮಿಕ್ಕಿರೋದನ್ನು ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಜೈ. ಆ ಪರಮಾತ್ಮನಲ್ಲಿ ಕೇಳೋಣ, ನಮಗೆ ಒಳ್ಳೆ ವಿವೇಕ ಬುದ್ಧಿ ವೈರಾಗ್ಯ ಕೊಟ್ಟು ಆ ತತ್ವನ ಕಂಡುಕೊಳ್ಳೋ ಹಾಗೆ ಮಾಡಪ್ಪ ಅಂತ ಕೇಳಿ. ಜೈ ಶ್ರೀ.